A is given plus H2 in presence of palladium in BaSO4. ನಮಗೆ ಒಂದು ಕಂಪೌಂಡ್ ಸಿಕ್ಕಿದೆ, ಬೆಂಜೀನ್ ಮೇಲೆ CHO ಇದೆ. It is a benzaldehyde. The rate of HCN addition to compound 1 to 4. 4 ಕಂಪೌಂಡ್ ಕೊಟ್ಟಿದ್ದಾರೆ. 4 ಕಂಪೌಂಡ್ಗೆ ನಾನು HCN ಆ್ಯಡ್ ಮಾಡ್ತೀನಿ. 4 ಕಂಪೌಂಡ್ಗೆ ನಾನು HCN ಆ್ಯಡ್ ಮಾಡ್ತೀನಿ. ಯಾವುದು ಫಾಸ್ಟ್ ರಿಯಾಕ್ಟ್ ಆಗುತ್ತೆ, ಯಾವುದು ಸ್ಲೋ ರಿಯಾಕ್ಟ್ ಆಗುತ್ತೆ ಅಂತ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ನಾವು ಬರಿಬೇಕೀಗ. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಐ ವೆಲ್ಕಮ್ ಯು ಆಲ್ ಬ್ಯಾಕ್ ಟು ಫಿಸಿಕ್ಸ್ ವಾಲಾ ಒನ್ಸ್ ಅಗೇನ್, ಅಂಡ್ ಐ ಆಲ್ಸೋ ವೆಲ್ಕಮ್ ಯು ಆಲ್ ಬ್ಯಾಕ್ ಟು KCET ಸೂಪರ್ 30 ಸೀರೀಸ್. ಸ್ಟೂಡೆಂಟ್ಸ್, ಈ ಕ್ಲಾಸಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. 30 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ. This particular chapter is going to be extremely important. We are at least going to get 3 questions from this particular chapter. Okay na? Start madona. Right. First question. A is given plus H2 in presence of palladium in BaSO4. ನಮಗೆ ಒಂದು ಕಂಪೌಂಡ್ ಸಿಕ್ಕಿದೆ, ಬೆಂಜೀನ್ ಮೇಲೆ CHO ಇದೆ. ಬೆಂಜೀನ್ ಮೇಲೆ CHO ಅಂದ್ರೆ ಯಾವ್ದ್ರಿ ಅದು? It is a benzaldehyde. It is a benzaldehyde. ಅಂದರೆ ಒಂದು ಸಬ್ಸ್ಟೆನ್ಸ್ ಗೆ ನೀವು ಹೈಡ್ರೋಜನ್ ಆಡ್ ಮಾಡಿದಿರಿ, ದಟ್ ಮೀನ್ಸ್ ಯು ಹ್ಯಾವ್ ಸಬ್ಜೆಕ್ಟೆಡ್ ಇಟ್ ಟು ರಿಡಕ್ಷನ್. ಕೆಟಲಿಸ್ಟ್ ಯೂಸ್ ಮಾಡಿದಿರಿ ಪ್ಯಾಲಡಿಯಂ, ಅದನ್ನ ಪಾಯ್ಸನಿಂಗ್ ಮಾಡ್ತೀರಿ ವಿತ್ BaSO4. ಯಾವ ರಿಯಾಕ್ಷನ್ ಇದು? ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್. ಬೋರ್ಡ್ಸ್ ಅಲ್ಲಿ ಈ ಕ್ವಶನ್ ಸಾಕಷ್ಟು ಸಲ ಕೇಳಿದ್ದಾರೆ. ಯಾವ ರಿಯಾಕ್ಷನ್ ಇದು? ದಿಸ್ ಈಸ್ ಯೋರ್ ರೋಸನ್ಮಂಡ್ಸ್ ರಿಡಕ್ಷನ್. Is that clear? Rosenmund's reduction. ಇಲ್ಲೇ ನಾವು ಬೇರಿಯಂ ಸಲ್ಫೇಟ್ ಅನ್ನ ಆಸ್ ಅ ಪಾಯ್ಸನ್ ಅಂತ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಇಟ್ ವಿಲ್ ಡಿಕ್ರೀಸ್ ದ ಆಕ್ಟಿವಿಟಿ ಆಫ್ ದ ಪೆಲ್ಲಡಿಯಂ ಸೊ ದಟ್ ಫರ್ದರ್ ರಿಡಕ್ಷನ್ ಆಗಬಾರ್ದು ಅಂತ. ಇಸ್ ದಟ್ ಕ್ಲಿಯರ್? ಸೊ ಆಲ್ಡಿಹೈಡ್ ರಿಡಕ್ಷನ್ ಆಗಿ ಫರ್ದರ್ ಇಟ್ ಶುಡ್ ನಾಟ್ ಬಿ ರೆಡ್ಯೂಸ್ಡ್. ಫರ್ದರ್ ಇಟ್ ಶುಡ್ ನಾಟ್ ಬಿ ರೆಡ್ಯೂಸ್ಡ್ ಟು ಆಲ್ಕೋಹಾಲ್. ದಟ್ ಇಸ್ ದ ರೀಸನ್ ವಾಟ್ ವಿ ಡು, BaSO4 ಅನ್ನ ಆಸ್ ಅ ಪಾಯ್ಸನ್ ಆಗಿ ಆಡ್ ಮಾಡ್ತೀವಿ. ಇಟ್ ಇಸ್ ಅ ರೋಸನ್ಮಂಡ್ಸ್ ರಿಡಕ್ಷನ್. ರೋಸನ್ಮಂಡ್ಸ್ ರಿಡಕ್ಷನ್ ಅಲ್ಲಿ ಏನು ರಿಡಕ್ಷನ್ ಮಾಡ್ತೀವಿ? ಎ ಇನ್ ದಿಸ್ ರಿಯಾಕ್ಷನ್ ಈಸ್, ಈ ರಿಯಾಕ್ಷನ್ ಅಲ್ಲಿ ಎ ಅಂದ್ರೆ ಯಾವುದು? ರೋಸನ್ಮಂಡ್ಸ್ ರಿಡಕ್ಷನ್ ಇಸ್ ರಿಡಕ್ಷನ್ ಆಫ್ ಆಸಿಡ್ ಕ್ಲೋರೈಡ್. ಗೊತ್ತಿರಲಿ ನಿಮಗೆ, ಇಟ್ ಈಸ್ ಅ ರಿಡಕ್ಷನ್ ಆಫ್ ಆಸಿಡ್ ಕ್ಲೋರೈಡ್. ಆಸಿಡ್ ಕ್ಲೋರೈಡ್ ಅನ್ನ ನಾವು ರಿಡಕ್ಷನ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಪ್ಯಾಲಡಿಯಂ ಅಂಡ್ BaSO4 ಪಾಯ್ಸನ್. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್? ಇಲ್ಲೇನು ಸಿಗುತ್ತೆ ನಮಗೆ? Right, so here the hydrogen would be coming here, plus we get HCl. ಅಂದರೆ ಆಸಿಡ್ ಕ್ಲೋರೈಡ್ ರೆಡ್ಯೂಸ್ ಆಗಿಬಿಟ್ಟು ನಮಗೆ ಏನ್ ಸಿಗುತ್ತೆ? ಆಲ್ಡಿಹೈಡ್ ಸಿಗುತ್ತೆ. ಸೊ ದೇರ್ಫೋರ್ ಇಲ್ಲಿ ನಮಗೆ ಬೆನ್ಸಾಲ್ಡಿಹೈಡ್ ಸಿಗಿದೆ ಅಂದ್ರೆ ಅವರ್ ಎ ಶುಡ್ ಬಿ ವಾಟ್? ಅವರ್ ಎ ಶುಡ್ ಬಿ ಆಸಿಡ್ ಕ್ಲೋರೈಡ್, ನಥಿಂಗ್ ಬಟ್ ವಾಟ್? COCl ಇರಬೇಕಾಗತ್ತೆ. ಜಸ್ಟ್ ಲೈಕ್ ದಿಸ್. ಇಲ್ಲಿ ಬೆನ್ಝೀನ್ ಇದೆ ಅಂತಂದ್ರೆ ಇಲ್ಲೂ ಬೆನ್ಝೀನ್ ಇರುತ್ತೆ, ರೈಟ್? ಸೊ C6H5COCl ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಬೆನ್ಜೋಯಿಲ್ ಕ್ಲೋರೈಡ್. ಎಸ್ ಆರ್ ನೋ? C6H5COCl ಅಂತಂದ್ರೆ ಎ ಶುಡ್ ಬಿ ಬೆನ್ಜೋಯಿಲ್ ಕ್ಲೋರೈಡ್. ಸೊ ನಮ್ಮ ಆನ್ಸರ್ ಎ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಎ ಕಂಪೌಂಡ್ ಎಕ್ಸ್ ಅನ್ನುವಂತ ಒಂದು ಕಂಪೌಂಡ್, ಇಟ್ ಅಂಡರ್ಗೋಸ್ ರಿಡಕ್ಷನ್. ಎಕ್ಸ್ ಅನ್ನುವಂತ ಒಂದು ಕಂಪೌಂಡ್ ಅನ್ನ ರಿಡಕ್ಷನ್ ಮಾಡ್ತೀವಿ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ಎಕ್ಸ್ ಅನ್ನುವಂತ ಒಂದು ಕಂಪೌಂಡ್ ಅನ್ನ ರಿಡಕ್ಷನ್ ಮಾಡ್ತೀವಿ ಟು ಈಲ್ಡ್ ವೈ. ಅದು ನಮಗೆ ವೈ ಕೊಡುತ್ತೆ. ವೆನ್ ವೇಪರ್ಸ್ ಆಫ್ ವೈ ಆರ್ ಪಾಸ್ಡ್, ಈ ವೈ ವೇಪರ್ಸ್ ಅನ್ನ ನಾವು ಪಾಸ್ ಮಾಡ್ತೀವಿ ಯಾವುದ್ರ ಮೇಲೆ? ಫ್ರೆಶ್ಲಿ ರೆಡ್ಯೂಸ್ಡ್ ಕಾಪರ್ ಮೇಲೆ ಅಟ್ 300 ಡಿಗ್ರಿ ಸೆಲ್ಸಿಯಸ್. ವಾಪಸ್ ನನಗೇನು ಸಿಗುತ್ತೆ? ಎಕ್ಸ್ ಇಸ್ ಫಾರ್ಮ್ಡ್, ಮತ್ತೆ ಎಕ್ಸ್ ಸಿಗುತ್ತೆ. ಅಂದರೆ ವಾಟ್ ಈಸ್ ವೈ ಅಂತ ಕೇಳಿದ್ದಾರೆ. ಅಂದರೆ ವೈ ಏನಿರಬಹುದು? Is that clear students? Right, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, when you are heating some Y with copper at 300 degree Celsius, yes, ಈ ರಿಯಾಕ್ಷನ್ ಎಲ್ಲೇ ಮಾಡ್ತೀರಿ? ಯು ಡೂ ದಿಸ್ ರಿಯಾಕ್ಷನ್ ಇನ್ ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಮಾಡ್ತೀರಾ. ಎಸ್ ಆರ್ ನೋ? ಆಲ್ಕೋಹಾಲ್ ಚಾಪ್ಟರ್ ಅಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್, ದೇ ಹ್ಯಾವ್ ಅ ಡಿಫರೆಂಟ್ ರಿಯಾಕ್ಟಿವಿಟಿ ವಿತ್ ಕಾಪರ್. ಸೊ ದಿಸ್ ಹ್ಯಾಸ್ ಟು ಬಿ ಆಲ್ಕೋಹಾಲ್. ಇದು ಒಂದು ಆಲ್ಕೋಹಾಲ್ ಆಗಿರಲೇಬೇಕಾಗುತ್ತೆ. ಸೊ ಈ ಆಲ್ಕೋಹಾಲ್ ಬಂದಿರೋದು ರಿಡಕ್ಷನ್ ಮಾಡಿದ ಕೂಡಲೇ. ಏನನ್ನ ರಿಡಕ್ಷನ್ ಮಾಡಿದ ಕೂಡಲೇ ಆಲ್ಕೋಹಾಲ್ ಬರುತ್ತೆ? ಏನನ್ನ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅನ್ನ ಯಾವುದನ್ನ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ರಿಡಕ್ಷನ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ?
ರೈಟ್, ಯು ಶುಡ್ ನೋ ದಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಥವಾ ಅಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಅನ್ನ ನಾವು ರೆಡ್ಯೂಸ್ ಮಾಡಿದರೆ ನಮಗೆ ಆಲ್ಕೋಹಾಲ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್, ಇಲ್ಲಿ ಸ್ಟಾರ್ಟ್ ಮಾಡೋಣ. ಈಗ ಲೆಟ್ ಎಕ್ಸ್ ಬಿ ಅ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಇದನ್ನ ತಗೊಳ್ಳೋಣ. ಯಾವುದು? CH3COH ಇರಬಹುದಾ? ಈ CH3COH ನ ಏನ್ ಮಾಡಿದ್ದಾರೆ? ರಿಡಕ್ಷನ್ ಮಾಡಿದ್ದಾರೆ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ರಿಡಕ್ಷನ್ ಮಾಡಿದ್ರೆ ನಮಗೇನ್ ಬರುತ್ತೆ? ಇಲ್ಲಿ CH3CH2OH ಬರುತ್ತೆ. ಎಸ್ ಆರ್ ನೋ? ಇದು ನಿಮ್ಮ ಎಕ್ಸ್ ಆಗಿದ್ರೆ ಇದು ನಿಮ್ಮ ವೈ ಆಗುತ್ತೆ. ಇದು ಏನಾದ್ರೂ ವೈ ಆಗಿದ್ರೆ ಇದನ್ನ ನೀವು ಆಲ್ಕೋಹಾಲ್ ಬಂತಲ್ಲ, ವೈ ಇಸ್ ಆಲ್ಕೋಹಾಲ್ ಅಲ್ವಾ? ಗ್ರೇಟ್. ಸೊ ವಿತ್ ಕಾಪರ್ ಅಟ್ 300 ಡಿಗ್ರಿ ಸೆಲ್ಸಿಯಸ್ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಇದು ಪ್ರೈಮರಿ ಆಲ್ಕೋಹಾಲ್ ಅಲ್ವಾ? ಈಥೈಲ್ ಆಲ್ಕೋಹಾಲ್ ಇಸ್ ಅ ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ವಿತ್ ಕಾಪರ್ ಅಂಡರ್ಗೋಸ್ ಡಿಹೈಡ್ರೋಜನೇಷನ್ ಆಗ್ಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ? ಅಸೆಟಾಲ್ಡಿಹೈಡ್ ಸಿಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟಾರ್ಟಿಂಗ್ ಎಕ್ಸ್ ಇದೆ, ಫೈನಲಿ ನಿಮಗೆ ಎಕ್ಸ್ ಸಿಗಬೇಕಲ್ಲ. ಫೈನಲಿ ನಿಮಗೆ ಏನ್ ಸಿಕ್ತು? ಇಲ್ಲಿ ಅಸೆಟಾಲ್ಡಿಹೈಡ್ ಸಿಕ್ತು. ಏನ್ ಸಿಕ್ತು ನಿಮಗೆ? ಅಸೆಟಾಲ್ಡಿಹೈಡ್ ಸಿಕ್ತು. ಸೊ ನಿಮ್ಮ ಅಸೆಟಾಲ್ಡಿಹೈಡ್ ಅನ್ನ ನೀವು ಎಕ್ಸ್ ಅಂತ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಏನಿದೆ? ಎಕ್ಸ್. ಅಸೆಟಿಕ್ ಆಸಿಡ್ ಇದೆ. ಆರ್ ದೇ ಬೋತ್ ಸೇಮ್? ನೋ. ಸೊ ದೇರ್ ಫೋರ್ ಇದು ಅಸೆಟಿಕ್ ಆಸಿಡ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ನಾವ್ ಲೆಟ್ ಅಸ್ ಟೇಕ್ ಅಸೆಟಿಕ್ ಆಸಿಡ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಲ್ಲ. ಇಲ್ಲಿ ಆಲ್ಕೋಹಾಲ್, ವಿ ಕೆನಾಟ್ ಸ್ಟಾರ್ಟ್ ವಿತ್ ಆಲ್ಕೋಹಾಲ್, ಬಿಟಾಕ್ರಿ. ವಿ ಕೆನಾಟ್ ಸ್ಟಾರ್ಟ್ ವಿತ್ ಈಥರ್, ಬಿಟಾಕ್ರಿ. ವಿ ಕ್ಯಾನ್ ಓನ್ಲಿ ಸ್ಟಾರ್ಟ್ ವಿತ್ ಅಸೆಟಾಲ್ಡಿಹೈಡ್. ಲೆಟ್ ಅಸ್ ಟ್ರೈ. ಅಸೆಟಾಲ್ಡಿಹೈಡ್ ಅನ್ನ ನಾವು ರಿಡಕ್ಷನ್ ಮಾಡಿದರೆ ಏನಾಗುತ್ತೆ? ಇಟ್ ವಿಲ್ ಗೆಟ್ ರೆಡ್ಯೂಸ್ಡ್ ಟು ಆಲ್ಕೋಹಾಲ್. ಇದು ನಿಮ್ಮ ಎಕ್ಸ್ ಆಗಿದ್ರೆ ಇದು ನಿಮಗೆ ವೈ ಆಗುತ್ತೆ. ಇದೇ ಆಲ್ಕೋಹಾಲ್ ಅನ್ನ ಇಲ್ಲೇ ನೋಡ್ರಿ, ವಿತ್ ಕಾಪರ್ ಕೆಟಾಲಿಸ್ ನಾವು ಡಿಹೈಡ್ರೋಜನೇಷನ್ ಮಾಡಿದ್ವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಅಸೆಟಾಲ್ಡಿಹೈಡ್. ಇದು ನಿಮ್ಮ ಎಕ್ಸ್ ಅಲ್ವಾ? ದ ಎಕ್ಸ್ ಅಂಡ್ ಎಕ್ಸ್ ಬೋತ್ ಆಫ್ ದೇಮ್ ಆರ್ ಸೇಮ್ ಅಲ್ವಾ? ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ವಾಟ್? ಆಲ್ಡಿಹೈಡ್. ಎಸ್ ಆರ್ ನೋ? ಈ ತರ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಅದರ್ವೈಸ್ ವಾಟ್ ಯು ಕ್ಯಾನ್ ಡೂ? ದಿಸ್ ವೈ ಎಕ್ಸ್ ಅಂಡ್ ಎಕ್ಸ್ ಬೋತ್ ಆಫ್ ದೇಮ್ ಆರ್ ಸೇಮ್ ಅಲ್ವಾ? ಆಸಿಡ್ ರಿಡಕ್ಷನ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ, ಆಲ್ಕೋಹಾಲ್ ಡಿಹೈಡ್ರೋಜನೇಷನ್ ಮಾಡಿದ್ರೆ ಆಸಿಡ್ ಬರೋದಿಲ್ಲ. ಸೊ ಇಲ್ಲಿ ಆಸಿಡ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಆಸಿಡ್ ಬಿಟ್ರೆ ಮತ್ತೆ ಯಾವ್ದನ್ನ ರಿಡ್ಯೂಸ್ ಮಾಡಬಹುದು? ಅಲ್ಡಿಹೈಡ್ ಅಥವಾ ಕೀಟೋನ್ ಅಲ್ವಾ? ಇದೊಂದೇ ಆನ್ಸರ್ ಇರೋದು. ಸೊ ದೇರ್ ಫೋರ್ ಗೋ ಫಾರ್ ಇಟ್. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಯು ಕ್ಯಾನ್ ಜಸ್ಟ್ ಆನ್ಸರ್ ಇಟ್ ಇನ್ 5 to 10 seconds. Got it, students? Right. The formation of aldehyde from alkyl cyanide is related with the name. Formation of aldehyde ಫಾರ್ಮ್ ಮಾಡಬೇಕಾಗಿದೆ. ಏನ್ ಫಾರ್ಮ್ ಮಾಡಬೇಕಾಗಿದೆ? ಆಲ್ಡಿಹೈಡ್ ಅನ್ನ ಫಾರ್ಮ್ ಮಾಡಬೇಕಾಗಿದೆ. ಫ್ರಮ್ ವಾಟ್? ಅಲ್ಕೈಲ್ ಸ್ಯಾನೈಡ್. ಓಕೆನಾ? ಅಲ್ಕೈಲ್ ಸ್ಯಾನೈಡ್ ಅನ್ನಬಹುದು, ಇಲ್ಲ ಅಲ್ಕೇನ್ ನೈಟ್ರೈಲ್ ಅನ್ನಬಹುದು. ಇದನ್ನ ಅಲ್ಕೇನ್ ನೈಟ್ರೈಲ್ ಅನ್ನಬಹುದು. This is going to give us aldehyde. Okay, na? So how do we do this? Stefan's reduction, Rosenmund's reduction, Wood's reaction, HVZ reaction. HVZ reaction ಅಲ್ಲಿ it is a halogenation of carboxylic acid. ಇದು ನಿಮಗೆ ಗೊತ್ತಿರಬೇಕು. halogenation of carboxylic acid ಅಲ್ವಾ? ಬಟ್ ಇಲ್ಲಿ cyanide ತಗೊಂಡಿದ್ದೀವಿ, ರೈಟ್? Wood's reaction ಅಲ್ಲಿ ಏನ್ ಮಾಡ್ತೀವಿ? We are going to take alkyl halide with sodium metal to give you higher alkane. ಸೊ ಅದು ಬರಲ್ಲ. ರೋಸನ್ಮಂಡ್ಸ್ ರಿಡಕ್ಷನ್ ಅಲ್ಲಿ ಜಸ್ಟ್ ಹೇಳಿದ್ನಲ್ಲ, ನೀವು ಏನ್ ಮಾಡ್ತೀರಿ? ಒಂದು ಆಸಿಡ್ ಕ್ಲೋರೈಡ್ ಅನ್ನ ನೀವು ರಿಡಕ್ಷನ್ ಮಾಡ್ತೀರಿ ಟು ಗೆಟ್ ಆಲ್ಡಿಹೈಡ್. ಎಸ್ ಆರ್ ನೋ? ಸೊ ಇಲ್ಲಿ ಸ್ಯಾನೈಡ್ ಇದೆ. ಸೊ ದೇರ್ ಫೋರ್ ಯು ಆರ್ ಓನ್ಲಿ ಲೆಫ್ಟ್ ವಿತ್ ಸ್ಟೀಫನ್ಸ್ ರಿಡಕ್ಷನ್. ವಾಟ್ ಇಸ್ ಸ್ಟೀಫನ್ಸ್ ರಿಡಕ್ಷನ್? ಸ್ಟೀಫನ್ಸ್ ರಿಡಕ್ಷನ್ ಅಲ್ಲಿ ಏನ್ ಮಾಡ್ತೀರಿ? ಸ್ಟ್ಯಾನಸ್ ಕ್ಲೋರೈಡ್ ಅನ್ನ ವಿತ್ HCl ಟ್ರೀಟ್ ಮಾಡ್ತೀರಿ, ರೈಟ್? ಅವಾಗ ನಿಮಗೆ ಏನಾಗುತ್ತೆ? RCN, the cyanide would get reduced. Stannous chloride in HCl ನೀವು ಇದನ್ನ ರೆಡ್ಯೂಸ್ ಮಾಡಿದರೆ ಇಟ್ ವಿಲ್ ಗಿವ್ ಯು ಸ್ಟ್ಯಾನಿಕ್ ಕ್ಲೋರೈಡ್ ಆಗಿ ಹೈಡ್ರೋಜನ್ ಕೊಡುತ್ತೆ. ಆ ಹೈಡ್ರೋಜನ್ ಇಲ್ಲಿ ಏನಾದರೂ ಆಡ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಈಮೈನ್ ವಿತ್ HCl, ಅಂದ್ರೆ ಈಮೈನ್ ಹೈಡ್ರೋಕ್ಲೋರೈಡ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಅದನ್ನ ನಾವು ಫರ್ದರ್ ಹೈಡ್ರೋಲೈಸಿಸ್ ಮಾಡಿದರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ವಾಟ್? RCHO ಸಿಗುತ್ತೆ, ಪ್ಲಸ್ ವಿ ಆರ್ ಗೋಯಿಂಗ್ ಟು ಗೆಟ್ NH4Cl. ಈ ತರ ಆದಾಗ ನಮಗೆ ಫೈನಲಿ ಏನ್ ಬರುತ್ತೆ? ಆಲ್ಡಿಹೈಡ್ ಬರುತ್ತೆ. ದಿಸ್ ಇಸ್ ಹೌ ಅಲ್ಕೈಲ್ ಸ್ಯಾನೈಡ್
ರಿಡಕ್ಷನ್ ಮಾಡಿಬಿಟ್ಟು ಹೈಡ್ರೋಲೈಸಿಸ್ ಮಾಡಿದರೆ ನಮಗೆ ಆಲ್ಡಿಹೈಡ್ ಬರುತ್ತೆ. ಅಲ್ಕೈಲ್ ಸೈನೈಡ್ ರಿಡಕ್ಷನ್ ಮಾಡಿ ಹೈಡ್ರೋಲೈಸಿಸ್ ಮಾಡಿದರೆ ಆಲ್ಡಿಹೈಡ್ ಬರುತ್ತೆ. ಸೊ ಯಾವ ರಿಯಾಕ್ಷನ್ ಇದು? ಸ್ಟೀಫನ್ಸ್ ರಿಡಕ್ಷನ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, Etards reaction. Etards reaction involves preparation of benzaldehyde from. Etards reaction ಅಲ್ಲಿ preparation of benzaldehyde ಮಾಡ್ತಾ ಇದ್ದೀರಿ. From what? Etards reaction ಅಲ್ಲಿ preparation of benzaldehyde ಮಾಡ್ತೀರಿ. From what? ನಿಮಗೆ benzaldehyde ಫಾರ್ಮ್ ಮಾಡಬೇಕಾಗಿದೆ. How do you prepare it from? Yes, you will be preparing it from an alkyl benzene like toluene. ನೆನ್ಬಿಟ್ಕೋರಿ, you are going to have CrO2 Cl2. Etards reaction. Etards reaction converts, oxidizes toluene to benzaldehyde. Toluene to benzaldehyde. ಏನಾಗುತ್ತೆ ಇಲ್ಲಿ? If you consider ಒಂದು toluene ಅನ್ನ, if you consider CrO2 Cl2 ಕ್ರೋಮೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕಾಂಪ್ಲೆಕ್ಸ್ ಕಂಪೌಂಡ್ ಸಿಗುತ್ತೆ. ಇಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕಾಂಪ್ಲೆಕ್ಸ್ ಕಂಪೌಂಡ್ CrO2 Cl2. ಓಕೆ, ಈ ತರ ಒಂದು ಕಾಂಪ್ಲೆಕ್ಸ್ ಕಂಪೌಂಡ್ ಸಿಗುತ್ತೆ. ಅಂಡ್ ದಟ್ ಈಸ್ ಫರ್ದರ್ ಹೈಡ್ರೋಲೈಸ್ ಟು ಗಿವ್ ಯು, ನಿಮಗೆ ಇಲ್ಲಿ ಫೈನಲಿ ಬೆನ್ಸಾಲ್ಡಿಹೈಡ್ ಸಿಗುತ್ತೆ. ದಿಸ್ ಇಸ್ ವಾಟ್ ಇಸ್ ಈಟಾರ್ಡ್ಸ್ ರಿಯಾಕ್ಷನ್. ಅದರ್ವೈಸ್ ನೀವೇನ್ ಮಾಡ್ತೀರಿ, ಸಪೋಸ್ ಇದನ್ನ ಆಕ್ಸಿಡೈಸ್ ಮಾಡಬೇಕಾದ್ರೆ KMnO4 ನಿಂದ ಇನ್ ಅಲ್ಕಲೈನ್ ಮೀಡಿಯಂ ಫಾರ್ ಎಕ್ಸಾಂಪಲ್ ಆಕ್ಸಿಡೈಸೇಷನ್ ಮಾಡಿದ್ರಿ ಅಂದ್ರೆ ನಿಮಗೆ ಡೈರೆಕ್ಟ್ಲಿ ಏನು ಸಿಗ್ತಿತ್ತು? ಬೆನ್ಜೋಯಿಕ್ ಆಸಿಡ್ ಸಿಗ್ತಿತ್ತು. ಇನ್ ಆರ್ಡರ್ ಟು ಅವಾಯ್ಡ್ ದ್ಯಾಟ್ ನಿಮಗೆ ಆಲ್ಡಿಹೈಡ್ ಬೇಕಾಗಿತ್ತು ಅಂತಂದ್ರೆ ವಿ ವಿಲ್ ಯೂಸ್ ಕ್ರೋಮೈಲ್ ಕ್ಲೋರೈಡ್. ಈ ತರ ಕ್ರೋಮೈಲ್ ಕ್ಲೋರೈಡ್ ಅನ್ನ ಯೂಸ್ ಮಾಡ್ತೀವಿ. ಕ್ರೋಮೈಲ್ ಕ್ಲೋರೈಡ್ ಅನ್ನ ಯೂಸ್ ಮಾಡಿಬಿಟ್ಟು ವಿ ವಿಲ್ ಕನ್ವರ್ಟ್ ಇಟ್ ಇಂಟು ಅ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಕಂಪೌಂಡ್ and hydrolyze it into a benzaldehyde. ಇದಕ್ಕೇನಂತಾರ? ಈಟಾರ್ಡ್ಸ್ ರಿಯಾಕ್ಷನ್. ಸೊ ಕ್ವಶನ್ ಕೇಳಿರೋದೇನು? ಈಟಾರ್ಡ್ಸ್ ರಿಯಾಕ್ಷನ್ ಇನ್ವಾಲ್ವ್ಸ್ ಪ್ರಿಪರೇಷನ್ ಆಫ್ ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಅನ್ನ ಪ್ರಿಪೇರ್ ಮಾಡ್ತೀವಿ ಫ್ರಾಮ್, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಓನ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ಕೇಳಿಲ್ಲ. ದೇ ಹ್ಯಾವ್ ಆಸ್ಕ್ಡ್ ಯು ಓನ್ಲಿ ಫ್ರಮ್ ವೇರ್ ಯು ಸ್ಟಾರ್ಟ್. ಯು ಸ್ಟಾರ್ಟೆಡ್ ಫ್ರಮ್ ಟೋಲ್ವೀನ್. ಸಪೋಸ್ ಆ ಟೋಲ್ವೀನ್ ಅನ್ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ನೀವು ಆಕ್ಸಿಡೈಸ್ ಮಾಡಿದ್ರಿ ಅಂದ್ರೆ ನಿಮಗೆ ಬೆನ್ಜೋಯಿಕ್ ಆಸಿಡ್ ಸಿಗ್ತಿತ್ತು. Okay, now next, the compound which is not formed during the dry distillation of a mixture of calcium formate ಮತ್ತೆ calcium acetate. ಡ್ರೈ ಡಿಸ್ಟಿಲೇಷನ್ ಮಾಡಿ ಕ್ಯಾಲ್ಸಿಯಂ ಫಾರ್ಮೇಟ್ ಮತ್ತೆ ಕ್ಯಾಲ್ಸಿಯಂ ಅಸೆಟೇಟ್ ಅನ್ನ ಡ್ರೈ ಡಿಸ್ಟಿಲೇಷನ್ ಮಾಡಿದರೆ ಯಾವುದು ಫಾರ್ಮ್ ಆಗಲ್ಲ, ಅದು ಕ್ವಶನ್. ಡ್ರೈ ಡಿಸ್ಟಿಲೇಷನ್ ಆಫ್ ಅ ಮಿಕ್ಸ್ಚರ್ ಆಫ್ ಕ್ಯಾಲ್ಸಿಯಂ ಫಾರ್ಮೇಟ್. ವಾಟ್ ಇಸ್ ಕ್ಯಾಲ್ಸಿಯಂ ಫಾರ್ಮೇಟ್? HCO, O, CaO, C ಡಬಲ್ ಬಾಂಡ್ O, H. ಏನಿದು? ಕ್ಯಾಲ್ಸಿಯಂ ಫಾರ್ಮೇಟ್. ಕ್ಯಾಲ್ಸಿಯಂ ಫಾರ್ಮೇಟ್ ಪ್ಲಸ್ ವಾಟ್? ಕ್ಯಾಲ್ಸಿಯಂ ಅಸಿಟೇಟ್. ಕ್ಯಾಲ್ಸಿಯಂ ಅಸಿಟೇಟ್, ಹೌದಾ? ಕ್ಯಾಲ್ಸಿಯಂ ಫಾರ್ಮೇಟು ಮತ್ತೆ ಕ್ಯಾಲ್ಸಿಯಂ ಅಸಿಟೇಟ್ ಅನ್ನ ಡ್ರೈ ಡಿಸ್ಟಿಲೇಷನ್ ಅಂದ್ರೆ ಇನ್ ದ ಡಿಸ್ಟಿಲೇಷನ್ ಇನ್ ದ ಸಾಲಿಡ್ ಮೀಡಿಯಂ without using a solvent, without using it in a liquid form, ಅದಕ್ಕೆ ಸಾಲಿಡ್ ಡಿಸ್ಟಿಲೇಷನ್, ಡ್ರೈ ಡಿಸ್ಟಿಲೇಷನ್ ಅಂತಾರೆ. ಇನ್ ದ ಸಾಲಿಡ್ ಫಾರ್ಮ್, ಡಿಸ್ಟಿಲೇಷನ್ ಇನ್ ದ ಸಾಲಿಡ್ ಫಾರ್ಮ್, ದಟ್ ಇಸ್ ಕಾಲ್ಡ್ ಡ್ರೈ ಡಿಸ್ಟಿಲೇಷನ್. ಇಲ್ಲಿ ಏನು ತಗೊಂಡಿದ್ದೀವಿ ನಾವು? ಕ್ಯಾಲ್ಸಿಯಂ ಅಸೆಟೇಟ್ ತಗೊಂಡಿದ್ದೀವಿ. ಕ್ಯಾಲ್ಸಿಯಂ ಅಸೆಟೇಟ್. ಈ ಕ್ಯಾಲ್ಸಿಯಂ ಅಸೆಟೇಟ್ ಅನ್ನ ಡ್ರೈ ಡಿಸ್ಟಿಲೇಷನ್ ಮಾಡಿದ್ರೆ ನಮಗೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆದ್ರೆ ನಮಗೇನು ಸಿಗುತ್ತೆ? CH3COCH3 ಸಿಗುತ್ತೆ. ಪ್ಲಸ್ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆದರೆ HCHO ಅಂದ್ರೆ ಮತ್ತೇನು ಸಿಗುತ್ತೆ? ಫಾರ್ಮಾಲ್ಡಿಹೈಡ್ ಸಿಗುತ್ತೆ. ಮತ್ತೇನು ಸಿಗುತ್ತೆ? ಫಾರ್ಮಾಲ್ಡಿಹೈಡ್ ಸಿಗುತ್ತೆ. ಮತ್ತೆ ವಾಟ್ ಎಲ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್? ಇಲ್ಲೇ ನೋಡ್ರಿ, ಇಫ್ ವಿ ರಿಮೂವ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಲೈಕ್ ದಿಸ್, CaCO3 ಅನ್ನ ನಾವು ತೆಗೆದ್ರೆ ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್? CH3COH. CH3COH. So what are we going to get? Two molecules of CH3CHO ಸಿಗುತ್ತೆ. Yes or no?
Okay, by the loss of calcium carbonate, by the loss of calcium carbonate ಏನ್ ಸಿಗುತ್ತೆ ನಮಗೆ CH3CHO CH3CHO. You can understand it like this. So overall ನಮಗೆ ಏನ್ ಸಿಗುತ್ತೆ propanone. We can get a propanone. ಇಲ್ಲಿ ಏನ್ ಸಿಗುತ್ತೆ formaldehyde. We get formaldehyde. ಇಲ್ಲಿ ಏನ್ ಸಿಗುತ್ತೆ acetaldehyde. ಅಸೆಟಾಲ್ಡಿಹೈಡ್ ಅಥವಾ ಇಥನಾಲ್, ಇಥನಾಲ್, ಫಾರ್ಮಾಲ್ಡಿಹೈಡ್ ಅಥವಾ ಮಿಥನಾಲ್, ಪ್ರೊಪೆನೋನ್ ಅಥವಾ ಅಸೆಟೋನ್. ಇವು ಮೂರು ಪ್ರಾಡಕ್ಟ್ ನಮಗೆ ಸಿಗಬಹುದು. ಯಾವ್ದು ಸಿಗಲ್ಲ? ರೈಟ್, ಇಥನಾಲ್ ಸಿಗುತ್ತಲ್ಲ, ರೈಟ್. ಪ್ರೊಪೆನೋನ್ ಸಿಗುತ್ತಲ್ಲ, ರೈಟ್. ಮಿಥನಾಲ್ ಸಿಗುತ್ತಲ್ಲ, ರೈಟ್. ಯಾವುದು ಸಿಗಲ್ಲ? ಪ್ರೊಪೆನಾಲ್ ಸಿಗಲ್ಲ, ಪ್ರೊಪೆನಾಲ್ ಸಿಗಲ್ಲ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ವಿಚ್ ಗಿವ್ಸ್ ಅ ಕೀಟೋನ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್? ಈ 4 ಸಬ್ಸ್ಟೆನ್ಸ್ ಅಲ್ಲಿ ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ಆಡ್ ಮಾಡಿದರೆ ಯಾವುದು ನನಗೆ ಕೀಟೋನ್ ಕೊಡುತ್ತೆ? ದಟ್ ಇಸ್ ದ ಕ್ವಶನ್. 4 ಸಬ್ಸ್ಟೆನ್ಸ್ ಅಲ್ಲಿ ಯಾವುದು ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಟ್ರೀಟ್ ಮಾಡಿದ್ರೆ ನನಗೆ ಕೀಟೋನ್ ಸಿಗುತ್ತೆ? ಫಸ್ಟ್ ಒನ್ ನೋಡ್ರಿ, ವಾಟ್ ಇಸ್ ದಟ್? ಫಾರ್ಮಾಲ್ಡಿಹೈಡ್, HCHO. HCHO ದಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ ಅಲ್ವಾ? ಕಾರ್ಬೋನಿಲ್ ಗ್ರೂಪ್ ಇರೋದ್ರ ಜೊತೆಗೆ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ಆಡ್ ಮಾಡಿದ್ರೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆನ್ ದ ಕಾರ್ಬೋನಿಲ್ ಕಾರ್ಬನ್ ಆಗುತ್ತೆ. ಬಿಕಾಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ಆಕ್ಸಿಜನ್. ಅದಕ್ಕೆ O ವುಡ್ ಹ್ಯಾವ್ MgX, ಇಲ್ಲೇ H ಇರುತ್ತೆ, ಇಲ್ಲೇ ನಿಮ್ಮ R ಬರುತ್ತೆ. ಇದನ್ನ ನಾನು ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ಇಲ್ಲಿ ನನಗೇನು ಸಿಗುತ್ತೆ? ಹಿಯರ್ ಐ ವುಡ್ ಹ್ಯಾವ್ OH. ಇಲ್ಲಿ ಏನು ಸಿಕ್ತು ನನಗೆ? ಪ್ರೈಮರಿ ಆಲ್ಕೋಹಾಲ್ ಬಂತು. ಎಸ್ ಸರ್? ಸೊ ಕೀಟೋನ್ ಬರುತ್ತಾ? ಇಲ್ಲ. ಓಕೆನಾ? ಆಮೇಲೆ ಈಥೈಲ್ ಆಲ್ಕೋಹಾಲ್ ನೋಡ್ರಿ. ಈಥೈಲ್ ಆಲ್ಕೋಹಾಲ್ ಇಸ್ ವಾಟ್? ಇದರಲ್ಲಿ ಒಂದು ಆಸಿಡಿಕ್ ಹೈಡ್ರೋಜನ್ ಇದೆ. ಆಸಿಡಿಕ್ ಹೈಡ್ರೋಜನ್ ಇರುವಂತ ಸಬ್ಸ್ಟೆನ್ಸ್ ಜೊತೆ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ರಿಯಾಕ್ಟ್ ಮಾಡಿದ್ರೆ the carbon ion part combines with H. ಅಲ್ಲಿ ನನಗೆ ಏನು ಸಿಗುತ್ತೆ? ಅದು ಅಲ್ಕೇನ್ ಆಗಿಬಿಡುತ್ತೆ. ಏನಾಗ್ಬಿಡುತ್ತೆ? ಅಲ್ಕೇನ್ ಆಗಿ ಬಿಡುತ್ತೆ. ಸೊ ನನಗೆ ಇಲ್ಲಿ ಕೀಟೋನ್ ಸಿಗುತ್ತಾ? ಇಲ್ಲ. ಥರ್ಡ್ ಆಪ್ಷನ್ ಮೀಥೈಲ್ ಸ್ಯಾನೈಡ್ ಹೋಗ್ರಿ. ಮೀಥೈಲ್ ಸ್ಯಾನೈಡ್ ಜೊತೆ ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ಆಡ್ ಮಾಡಿದರೆ ಇನ್ ದಿಸ್ ವಾಟ್ ಆರ್ ವಿ ಹ್ಯಾವಿಂಗ್? ನೈಟ್ರೋಜನ್ ಬೀಯಿಂಗ್ ಎಲೆಕ್ಟ್ರೋನೆಗೆಟಿವ್ ಟೇಕ್ಸ್ ದ ಎಲೆಕ್ಟ್ರಾನ್. ಸೊ ನಿಮ್ಮ R- ಮತ್ತೆ ಕಾರ್ಬನ್ ಮೇಲೆ ಹೋಗುತ್ತೆ. ಅವಾಗ RC ಇಲ್ಲಿ R ಬರುತ್ತೆ. ನಿಮಗೆ ಡಬಲ್ ಬಾಂಡ್ N. ದ N ಮೈನಸ್ ವುಡ್ ಟೇಕ್ ಅಪ್ MgX. ಈ C ಡಬಲ್ ಬಾಂಡ್ N ಇರುತ್ತಲ್ಲ, ಇದಕ್ಕೇನಂತಾರ? ಈಮೈನ್. ಈಮೈನ್ ಕಾಂಪ್ಲೆಕ್ಸ್ ಕಂಪೌಂಡ್ ಇದು. ಈ ಈಮೈನ್ ಕಾಂಪ್ಲೆಕ್ಸ್ ಕಂಪೌಂಡ್ ಅನ್ನ ನಾನು ಹೈಡ್ರೋಲೈಸ್ ಮಾಡಿದರೆ ವಾಟ್ ವಿಲ್ ಐ ಗೆಟ್? ಐ ಆಮ್ ಗೋಯಿಂಗ್ ಟು ಗೆಟ್ RCR. ಇಲ್ಲಿ ಡಬಲ್ ಬಾಂಡ್ O ಬರುತ್ತೆ. ದ ನೈಟ್ರೋಜನ್ ವುಡ್ ಗೆಟ್ ಕನ್ವರ್ಟೆಡ್ ಟು ಅಮೋನಿಯಾ and magnesium would take up OH. So ಈ ತರ ನನಗೆ ಏನು ಸಿಗುತ್ತೆ? ಇಲ್ಲಿ ಕೀಟೋನ್ ಸಿಗುತ್ತೆ. I am going to get ketone here. So methyl cyanide would give me ketone. Is that clear students? Right. Next, acetaldehyde reacts with HCN. Acetaldehyde reacts with HCN. ಅಂದ್ರೆ what is acetaldehyde? CH3CHO. ಇದು HCN ಜೊತೆ ರಿಯಾಕ್ಟ್ ಆಗುತ್ತೆ. ಫಾಲೋಡ್ ಬೈ ಹೈಡ್ರೋಲೈಸಿಸ್. ಮೊದಲು HCN ಜೊತೆ ರಿಯಾಕ್ಟ್ ಮಾಡೋಣ. ಇಲ್ಲಿ ನನಗೆ ನ್ಯೂಕ್ಲಿಯೋಫೈಲ್ ಯಾವುದಿದೆ? CN ಮೈನಸ್ ಇರುತ್ತೆ. ಇಲ್ಲಿ ಕಾರ್ಬೋನಿಲ್ ಗ್ರೂಪ್ ಇರೋದ್ರಿಂದ ದಿಸ್ ವುಡ್ ಹ್ಯಾವ್ ನೆಗೆಟಿವ್ ಚಾರ್ಜ್ ಅಂಡ್ ದಿಸ್ ವುಡ್ ಹ್ಯಾವ್ ಪಾಸಿಟಿವ್ ಚಾರ್ಜ್. ಕಾರ್ಬೋನಿಲ್ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ನಿಮ್ಮ ನ್ಯೂಕ್ಲಿಯೋಫೈಲ್ ಇಲ್ಲೇ ಬರುತ್ತೆ. ನಿಮ್ಮ ನ್ಯೂಕ್ಲಿಯೋಫೈಲ್ ಇಲ್ಲಿ ಸ್ಯಾನೈಡ್ ಇಲ್ಲಿ ಬಂದರೆ ಇದು H ಉಳಿತಲ್ಲ, ಇಲ್ಲೇ O ಮೈನಸ್ ಏನ್ ಮಾಡುತ್ತೆ? ಇಟ್ ವಿಲ್ ಪಿಕ್ ಅಪ್ ದಿಸ್ H. acetaldehyde reacts with HCN. acetaldehyde reacts with HCN. HCN ಜೊತೆ ರಿಯಾಕ್ಟ್ ಆದ್ರೆ ಏನಂತಾರೆ? ಇದಕ್ಕೆ ಸ್ಯಾನೋಹೈಡ್ರಿನ್ ಅಂತಾರೆ. ಏನಂತಾರ? ಸ್ಯಾನೋಹೈಡ್ರಿನ್ ಫಾರ್ಮ್ ಆಗಿದೆ. acetaldehyde ಸ್ಯಾನೋಹೈಡ್ರಿನ್ ಫಾರ್ಮ್ ಆಗಿದೆ. ಫಾಲೋಡ್ ಬೈ ಹೈಡ್ರೋಲೈಸಿಸ್. ಇದನ್ನ ಏನ್ ಮಾಡಿದ್ದಾರೆ? ಈಗ ಇದನ್ನ ಹೈಡ್ರೋಲೈಸಿಸ್ ಮಾಡಿದ್ದಾರೆ. ಇದನ್ನ ಹೈಡ್ರೋಲೈಸಿಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ವಾಟ್ ವಿಲ್ ಬಿ ಹ್ಯಾವ್? ಇಲ್ಲೇ ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ದ ಸ್ಯಾನೈಡ್ ಪಾರ್ಟ್ ಹೈಡ್ರೋಲೈಸ್ ಆಗಿ ನಮ್ಗೆ ಏನು ಫಾರ್ಮ್ ಆಗುತ್ತೆ? ಅಮೈಡ್ ಫಾರ್ಮ್ ಆಗುತ್ತೆ. ಪಾರ್ಷಲಿ ಹೈಡ್ರೋಲೈಸಿಸ್ ಮಾಡಿದ್ದಾರೆ.
ಇಫ್ ದೇ ಕಂಟಿನ್ಯೂಸ್ಲಿ if ಕಂಟಿನ್ಯೂ ಹೈಡ್ರೋಲೈಸಿಸ್ ಕಂಪ್ಲೀಟ್ ಹೈಡ್ರೋಲೈಸಿಸ್ ಮಾಡಿದರೆ ನೆನ್ಬಿಟ್ಕೋರಿ, ಇಲ್ಲೇ ನನಗೇನು ಸಿಗುತ್ತೆ, COOH ಸಿಗುತ್ತೆ ಪ್ಲಸ್ NH3 ವುಡ್ ಬಿ ಫಾರ್ಮ್ಡ್. ಹೌದಲ್ಲ? ಸೊ ಸ್ಯಾನೈಡ್ ಅನ್ನ ಫಾರ್ಮ್ ಮಾಡಿಬಿಟ್ಟು ಹೈಡ್ರೋಲೈಸ್ ಮಾಡಿದರೆ, ಕಂಪ್ಲೀಟ್ ಪಾರ್ಷಲ್ ಹೈಡ್ರೋಲೈಸಿಸ್ ಮೆನ್ಷನ್ ಮಾಡಿದರೆ ದಿಸ್ ಇಸ್ ಯುವರ್ ಪ್ರಾಡಕ್ಟ್. ಹೈಡ್ರೋಲೈಸಿಸ್ ಅಷ್ಟೇ ಅಂತ ಮೆನ್ಷನ್ ಮಾಡಿದರೆ ಕಂಪ್ಲೀಟ್ ಹೈಡ್ರೋಲೈಸಿಸ್ ಮಾಡ್ರಿ, ಇಲ್ಲೇ ನಿಮಗೆ COH ಬರುತ್ತೆ. ಅಂದ್ರೆ ಸ್ಯಾನೈಡ್ ವುಡ್ ಗೆಟ್ ಕನ್ವರ್ಟೆಡ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ವಾಟ್ ಇಸ್ ಆನ್ಸರ್? Acetaldehyde reacts with HCN followed by acid hydrolysis forms a compound which shows, ಈ ಕಂಪೌಂಡ್ ಏನು ತೋರಿಸುತ್ತೆ ಇಲ್ಲೇ ನೋಡ್ರಿ, ಈ ಕಂಪೌಂಡ್ ಅಲ್ಲಿ ಈ ಕಾರ್ಬನ್ಗೆ ಒಂದು CH3 ಇದೆ, ಒಂದು OH ಇದೆ, ಒಂದು H ಇದೆ, ಒಂದು COOH ಇದೆ, 4 ಬೇರೆ ಬೇರೆ ಗ್ರೂಪ್ಸ್ ಇದಾವಲ್ಲ. ಒಂದು CH3 ಇದೆ, ಒಂದು OH ಇದೆ, ಒಂದು H ಇದೆ, ಒಂದು COOH ಇದೆ. ಸೊ ಅಂದ್ರೆ ಇಲ್ಲಿ ಏನಿದೆ, ನಮಗೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದೆ. ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಶೋ ಮಿ ಆಪ್ಟಿಕಲ್ ಐಸೋಮೆರಿಸಮ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಇನ್ ಎ ರಿಯಾಕ್ಷನ್ RCHO ಅಂದ್ರೆ ಏನ್ರಿ ಸ್ಟೂಡೆಂಟ್ಸ್? RCHO ಅಂದ್ರೆ ಆಲ್ಡಿಹೈಡ್. ಇಟ್ ಈಸ್ ರೆಡ್ಯೂಸ್ಡ್, ಇದನ್ನೇನ್ ಮಾಡಿದ್ದಾರೆ, ರಿಡಕ್ಷನ್ ಮಾಡಿದ್ದಾರೆ ಟು RCH3. ಏನ್ ಮಾಡಿದಾರ? RCH3 ಮಾಡಿದಾರ ಯೂಸಿಂಗ್ ಅಮಲ್ಗಮ್, ಜಿಂಕ್ ಅಮಲ್ಗಮ್ ಅಂಡ್ ಕಾನ್ಸಂಟ್ರೇಟೆಡ್ HCl ಯೂಸ್ ಮಾಡಿದ್ದಾರೆ. ರೈಟ್. ಅಂಡ್ ವಾರ್ಮಿಂಗ್ ದ ಸೊಲ್ಯೂಷನ್. ದ ರಿಯಾಕ್ಷನ್ ಏನಂತಾರಂತ ಕೇಳಿದ್ದಾರೆ. ಏನ್ ತಗೊಂಡಿದ್ದಾರೆ? RCHO ಅಂದ್ರೆ ಒಂದು ಆಲ್ಡಿಹೈಡ್ ತಗೊಂಡಿದ್ದಾರೆ. ಈ ಆಲ್ಡಿಹೈಡ್ ಅನ್ನ ಕನ್ವರ್ಟ್ ಮಾಡಿದ್ದಾರೆ. ಏನಾಯ್ತು? RCH3 ಅಂದ್ರೆ ಏನಾಯ್ತು? ಇದು ಒಂದು ಅಲ್ಕೇನ್ ಆಗುತ್ತೆ. ಎಸ್ ಆರ್ ನೋ? ಇಲ್ಲಿ ಏನಾಗಿದೆ ಹೇಳ್ರಿ ಎಕ್ಸಾಕ್ಟ್ಲಿ? ದ ಕಾರ್ಬೋನಿಲ್ ಗ್ರೂಪ್ ಈಸ್ ರೆಡ್ಯೂಸ್ಡ್ ಟು ಮಿಥಿಲಿನ್ ಗ್ರೂಪ್. ಅಂದ್ರೆ CO ಗ್ರೂಪ್ ಈಸ್ ಕನ್ವರ್ಟೆಡ್ ಟು ಮಿಥಿಲಿನ್ ಗ್ರೂಪ್. ಕಾರ್ಬೋನಿಲ್ ಗ್ರೂಪ್ ಅನ್ನ ಮಿಥಿಲಿನ್ ಗ್ರೂಪ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಏನಂತಾರ? ಹಿಯರ್ ಯು ಗೋಯಿಂಗ್ ಟು ಆಡ್ ಹೈಡ್ರೋಜನ್ ಆಡ್ ಮಾಡಿರ್ತೀರಲ್ಲ, ಇಲ್ಲಿ ಹೈಡ್ರೋಜನ್ ಆಡ್ ಮಾಡಿರ್ತೀರಿ, ಇಲ್ಲ ಆಕ್ಸಿಜನ್ ವಾಪಸ್ ತೆಗೆದಿರ್ತೀರಿ. ಹೌದಲ್ಲ? ಎಸ್ ಆರ್ ನೋ? ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತಾ ಇದ್ದೀರಿ ಅಥವಾ ಲಾಸ್ ಆಫ್ ಆಕ್ಸಿಜನ್ ಮಾಡ್ತಾ ಇದ್ದೀರಿ. ದಟ್ ಇಸ್ ನಥಿಂಗ್ ಬಟ್ ರಿಡಕ್ಷನ್. ಈ ಪರ್ಟಿಕ್ಯುಲರ್ ಕಾರ್ಬೋನಿಲ್ ಕಂಪೌಂಡ್ ಅನ್ನ ರಿಡಕ್ಷನ್ ಮಾಡಲಿಕ್ಕೆ ನೀವು 2 ಟೈಪ್ ರಿಯಾಕ್ಷನ್ಸ್ ಅನ್ನ ಯೂಸ್ ಮಾಡ್ತೀರಿ. ಒಂದು ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಂತೀರಲ್ಲ, ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಂತೀರಿ. ಇನ್ನೊಂದು ಉಲ್ಫ್ ಕಿಶ್ನರ್ ರಿಯಾಕ್ಷನ್ ಅಂತೀರಿ. ಉಲ್ಫ್ ಕಿಶ್ನರ್ ರಿಯಾಕ್ಷನ್. ಹೌದಲ್ಲ ಹೇಳಿ? ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಲ್ಲಿ ಏನ್ ಮಾಡ್ತೀರಿ? ವಿತ್ ಜಿಂಕ್ ಅಮಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl. ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಲ್ಲಿ ಏನ್ ಮಾಡ್ತೀರಿ? ಹೈಡ್ರಾಜಿನ್ ಆಡ್ ಮಾಡ್ತೀರಿ ಇನ್ ಅಲ್ಕಲೈನ್ ಮೀಡಿಯಂ ಅಂಡ್ ಇಥಿಲೀನ್ ಗ್ಲೈಕಾಲ್ ಆಸ್ ಅ ಸಾಲ್ವೆಂಟ್ ಯೂಸ್ ಮಾಡ್ತೀರಿ. ಎಸ್ ಆರ್ ನೋ? ಬಟ್ ಇಲ್ಲಿ ಏನು ಯೂಸ್ ಮಾಡಿದಾರ? ಜಿಂಕ್ ಅಮಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಯುವರ್ ಕ್ಲೆಮೆನ್ಸನ್ಸ್ ರಿಡಕ್ಷನ್. ಹೌದಲ್ಲ ಹೇಳಿ? ಯಾವ ರಿಯಾಕ್ಟೆಂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇರುತ್ತೋ ಆ ರಿಯಾಕ್ಟೆಂಟ್ ಅನ್ನ ನಾವು ಕ್ಲೆಮೆನ್ಸನ್ಸ್ ರಿಡಕ್ಷನ್ ಇಂದ ಯೂಸ್ ಮಾಡಲ್ಲ. ಆಸಿಡ್ ಜೊತೆ ಏನಾದ್ರೂ ಅದು ರಿಯಾಕ್ಟಿಂಗ್ ಮಾಡೋಂಗಿತ್ತು, ಈ ಪರ್ಟಿಕ್ಯುಲರ್ ಕಂಪೌಂಡ್ ಅಲ್ಲಿ OH ಗ್ರೂಪ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ಅದು ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಡಿಹೈಡ್ರೇಟ್ ಆಗುತ್ತಲ್ಲ, ಅಂತ ಸಬ್ಸ್ಟೆನ್ಸ್ ಅನ್ನ ನಾವು ಕ್ಲೆಮೆನ್ಸನ್ಸ್ ರಿಡಕ್ಷನ್ ಇಂದ ರೆಡ್ಯೂಸ್ ಮಾಡಲ್ಲ. ಅಲ್ಲಿ ವುಲ್ಫ್ ಕಿಶ್ನರ್ ರಿಡಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಟ್ ಪಾರ್ಟ್ ಆಲ್ಸೋ ಯು ಶುಡ್ ಬಿ ನೋಯಿಂಗ್. ಓಕೆ, ಬಟ್ ಆಸ್ ಆಫ್ ನೌ ಜಿಂಕ್ ಅಮಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl ಯೂಸ್ ಮಾಡಿ ಕಾರ್ಬೋನಿಲ್ ಗ್ರೂಪ್ ಅನ್ನ ರೆಡ್ಯೂಸ್ ಮಾಡಿ ಮಿಥಿಲಿನ್ ಗ್ರೂಪ್ ಕನ್ವರ್ಟ್ ಮಾಡಿದ್ದಾರೆ. ದಟ್ ಆನ್ಸರ್ ಶುಡ್ ಬಿ ಕ್ಲೆಮೆನ್ಸನ್ಸ್ ರಿಡಕ್ಷನ್. ಓಕೆ, ರೈಟ್. Wolff-Kishner reaction is, ನೋಡ್ರಿ, Wolff-Kishner reaction is reduction of carbonyl compound into hydrocarbon. ಏನ್ ಮಾಡಿದ್ರಿ ನೀವು ಪ್ರೀವಿಯಸ್ ರಿಯಾಕ್ಷನ್ ಅಲ್ಲಿ? RCHO ಅನ್ನ ಏನ್ ಮಾಡಿದ್ರಿ? ರಿಡಕ್ಷನ್ ಮಾಡಿದ್ರಿ. ಸಪೋಸ್ ಇದು CH3 ಆಗಿತ್ತಪ್ಪ ಅಂತಂದ್ರೆ ನನಗೇನ್ ಸಿಗುತ್ತೆ ಇಲ್ಲಿ? CH3 CH2 ಅಂದ್ರೆ ನನಗೊಂದು ಅಲ್ಕೇನ್ ಸಿಗುತ್ತಲ್ಲ. ಸೊ ಇನ್ ಜನರಲ್ ವಾಟ್ ಐ ಕ್ಯಾನ್ ಸೇ? ದ ಆಲ್ಡಿಹೈಡ್ಸ್ ಆರ್ ಕನ್ವರ್ಟೆಡ್ ಟು ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ಬೋದಲ್ಲ. The carbonyl group is converted to methylene group. CH3CH2. Yes. The carbonyl group is converted to methylene group, CH2 group. The carbonyl group is converted to CH2 group. As a result, aldehyde gets converted to hydrocarbons. So your option is A. Is that clear, students? Next. Which of the following compound cannot form an optically active cyanohydrin on reaction with HCN? Which of the following compound? ಯಾವ following compound
ಕೆನಾಟ್ ಫಾರ್ಮ್ ಆಪ್ಟಿಕಲಿ ಆಕ್ಟಿವ್ ಸೈನೋಹೈಡ್ರಿನ್ ಆನ್ ರಿಯಾಕ್ಷನ್ ವಿತ್ HCN. HCN ಜೊತೆ ರಿಯಾಕ್ಟ್ ಮಾಡಿದರೆ ಆಪ್ಟಿಕಲಿ ಆಕ್ಟಿವ್ ಸ್ಯಾನೋಹೈಡ್ರಿನ್ ಫಾರ್ಮ್ ಆಗಲ್ಲ ಯಾವುದರಲ್ಲಿ ಅಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಯಾವ ಕಂಪೌಂಡ್ ಅನ್ನ HCN ಜೊತೆ ರಿಯಾಕ್ಟ್ ಮಾಡಿದರೆ ಆಪ್ಟಿಕಲಿ ಆಕ್ಟಿವ್ ಸೈನೋಹೈಡ್ರಿನ್ ಫಾರ್ಮ್ ಆಗಲ್ಲ? ಫಸ್ಟ್ ಒನ್ CH3 CH ಡಬಲ್ ಬಾಂಡ್ O. ಓಕೆನಾ? ಸೆಕೆಂಡ್ ಒನ್ ಬೆಂಜಾಲ್ಡಿಹೈಡ್ C6H5 CH ಡಬಲ್ ಬಾಂಡ್ O. 2 ಪೆಂಟೆನೋನ್ ಅಂದ್ರೆ CH3 CH2 CO CH2 CH3. 3 ಪೆಂಟೆನೋನ್ CH3 CH2 CO CH2 CH3. ಇಲ್ಲಿ 2 ಪೆಂಟೆನೋನ್ ಇದೆ ಅಲ್ವಾ? ಸಾರಿ, 2 ಪೆಂಟೆನೋನ್ should be CH3 C ಡಬಲ್ ಬಾಂಡ್ O CH2 CH2 CH3. ಹೌದಲ್ಲ ಹೇಳಿ? ಇಲ್ಲೇ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ 2 ಗ್ರೂಪ್ಸ್ ಬೇರೆ ಬೇರೆ ಇದಾವಲ್ಲ, ಇಲ್ಲಿ 2 ಗ್ರೂಪ್ಸ್ ಬೇರೆ ಬೇರೆ ಇದೆ, ಇಲ್ಲಿ ಎರಡು ಗ್ರೂಪ್ಸ್ ಬೇರೆ ಬೇರೆ ಇದೆ, ಇಲ್ಲಿ ಮಾತ್ರ 2 ಗ್ರೂಪ್ಸ್ ಸೇಮ್ ಇದೆ. ಇದನ್ನ ಹೈಡ್ರೋಜನ್ ಸೈನೈಡ್ ಜೊತೆ ಆಡ್ ಮಾಡೋದ್ರಿಂದ ಡೆಫಿನೆಟ್ಲಿ ಇದು ಕೈರಲ್ ಕಾರ್ಬನ್ ಆಟಮ್ ಆಗೋದಿಲ್ಲ. ನಮ್ಮ ಆನ್ಸರ್ ಯಾವ್ದಾಗುತ್ತೆ? 3 ಪೆಂಟೆನೋನ್ ಆಗುತ್ತೆ. 3 ಪೆಂಟೆನೋನ್ ಆಗುತ್ತೆ. ಇನ್ ದ ಮೀನ್ ವೈಲ್ ಹೈಡ್ರೋಜನ್ ಸೈನೈಡ್ ಅನ್ನ ಹೆಂಗೆ ಆಡ್ ಮಾಡ್ತೀವಿ ನೋಡ್ರಿ. ಸೈನೈಡ್ ಅಯಾನ್ ಇಸ್ ನ್ಯೂಕ್ಲಿಯೋಫೈಲ್, ಕಾರ್ಬೊನಿಲ್ ಕಾರ್ಬನ್ಗೆ ಆಡ್ ಆಗುತ್ತೆ. H+ ವುಡ್ ಬಿ ಆಡೆಡ್ ಟು O. ಸೊ ಏನ್ ಸಿಗುತ್ತೆ ನಿಮಗೆ? ಇಲ್ಲಿ CH3, ಇಲ್ಲಿ H, ಇಲ್ಲಿ OH ಆಯ್ತು, ಇಲ್ಲಿ CN ಆಯ್ತು. ಇದು ಗ್ರೂಪ್ ಬೇರೆ, ಇದು ಗ್ರೂಪ್ ಬೇರೆ, ಇದು ಗ್ರೂಪ್ ಬೇರೆ, ಇದು ಗ್ರೂಪ್ ಬೇರೆ, ಅಂದರೆ ಇದು ಕೈರಲ್ ಕಾರ್ಬನ್ ಆಟಮ್ ಆಯ್ತು. ಅಂದರೆ ಇಟ್ ವಿಲ್ ಗಿವ್ ಅಸ್ ದ ಆಪ್ಟಿಕಲಿ ಆಕ್ಟಿವ್. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಹೈಡ್ರೋಜನ್ ಸೈನೈಡ್ ಅನ್ನ ಆಡ್ ಮಾಡಿದರೆ ಮತ್ತೆ ನನ್ನ ಸೈನೈಡ್ ಮೈನಸ್ CN ಮೈನಸ್ ವುಡ್ ಗೋ ಹಿಯರ್. C6H5 C, ಇಲ್ಲಿ CN, ಇಲ್ಲಿ H, ಇಲ್ಲಿ OH. This is different, this group is different, this group is different, this group is different. ಇದು ಕೂಡ ಕೈರಲ್ ಕಾರ್ಬನ್. ಇಲ್ಲೇ ನೋಡ್ರಿ, ಹೈಡ್ರೋಜನ್ ಸೈನೈಡ್ ಜೊತೆ ಆಡ್ ಮಾಡಿದ್ರೆ ಹಿಯರ್ ಐ ಆಮ್ ಗೋಯಿಂಗ್ ಟು ಗೆಟ್ CH3, ಇಲ್ಲೇ OH ಬರುತ್ತೆ, ಇಲ್ಲೇ CN ಬರುತ್ತೆ, ಇಲ್ಲೇ CH2 CH2 CH3 ಆಗುತ್ತೆ. ಡಿಫ್ರೆಂಟ್ ಅಂಡ್ ಡಿಫ್ರೆಂಟ್. ಇದು ಕೈರಲ್ ಕಾರ್ಬನ್, ಇಟ್ ಶೋಸ್. ಬಟ್ ಇಲ್ಲೇ ನೀವು ಹೈಡ್ರೋಜನ್ ಸೈನೈಡ್ ಅನ್ನ ಆಡ್ ಮಾಡಿದರೆ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಈ ಕಡೆ C2H5 ಇದೆ, ಈ ಕಡೆ C2H5 ಇದೆ, ಇಲ್ಲೇ OH ಬರುತ್ತೆ, ಇಲ್ಲೇ ಸೈನೈಡ್ ಬರುತ್ತೆ. ಇಲ್ಲಿ 2 ಗ್ರೂಪ್ಸ್ ಸಿಮಿಲರ್ ಇರೋದ್ರಿಂದ ಯು ವಿಲ್ ನಾಟ್ ಗೆಟ್ ಆಪ್ಟಿಕಲಿ ಆಕ್ಟಿವ್. ಇದನ್ನೆಲ್ಲ ಬರೆಯೋಕ್ಕಿಂತ ಮುಂಚೆನೆ ಯು ವಿಲ್ ಬಿ ಏಬಲ್ ಟು ಟೆಲ್ ಬೇಸ್ಡ್ ಆನ್ 2 ಗ್ರೂಪ್ಸ್ ಆರ್ ಆಲ್ರೆಡಿ ಅಟ್ಯಾಚ್ ಟು ದಿಸ್. ಅರ್ಥ ಆಯ್ತಲ್ಲ? ಈ ತರ 2 ಕಂಪೌಂಡ್ಸ್ ಇದ್ದು ಅಂತಂದ್ರೆ ದೆನ್ ದ ಕ್ವಶನ್ ಮೇ ನಾಟ್ ಬಿ ರೈಟ್. ಓಕೆ, ರೈಟ್. The carbonyl compound reacts with hydrogen cyanide. ಒಂದು ಕಾರ್ಬೋನಿಲ್ ಕಂಪೌಂಡ್ ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆಗಿ ಸ್ಯಾನೋಹೈಡ್ರಿನ್ ಅನ್ನ ಫಾರ್ಮ್ ಮಾಡುತ್ತೆ. ಅದನ್ನ ಹೈಡ್ರೋಲೈಸಿಸ್ ಮಾಡಿದ ಕೂಡಲೇ ಅದು ರೆಸಿಮಿಕ್ ಮಿಕ್ಸ್ಚರ್ ಆಫ್ ಅಲ್ಫಾ ಹೈಡ್ರಾಕ್ಸಿ ಆಸಿಡ್ ಫಾರ್ಮ್ ಆಗುತ್ತೆ. ಅಂದರೆ ದ ಕಾರ್ಬೋನಿಲ್ ಕಂಪೌಂಡ್ ಯಾವ್ದಿರಬಹುದು? ಮತ್ತೆ ನೋಡ್ರಿ ಸ್ಟೂಡೆಂಟ್ಸ್, ಒಂದು ಕಾರ್ಬೋನಿಲ್ ಕಂಪೌಂಡ್ ಇದೆ, ಆ ಕಾರ್ಬೋನಿಲ್ ಕಂಪೌಂಡ್ಗೆ ನಾನು ಹೈಡ್ರೋಜನ್ ಸೈನೈಡ್ ಅನ್ನ ಆಡ್ ಮಾಡ್ತೀನಿ. ಹೈಡ್ರೋಜನ್ ಸೈನೈಡ್ ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ರೀ? ದ ಸೈನೈಡ್ ಪಾರ್ಟ್ ವುಡ್ ಗೋ ಹಿಯರ್, ದ H ಪಾರ್ಟ್ ವುಡ್ ಗೋ ಹಿಯರ್. ನಿಮಗೆ ಇಲ್ಲಿ OH ಬರುತ್ತೆ, ಇಲ್ಲಿ CN ಬರುತ್ತೆ. ಕಾರ್ಬೋನಿಲ್ ಕಂಪೌಂಡ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಸೈನೈಡ್ ಟು ಫಾರ್ಮ್ ಸ್ಯಾನೋಹೈಡ್ರಿನ್ ಫಾರ್ಮ್ ಆಯ್ತಾ? ಇದನ್ನ ಹೈಡ್ರೋಲೈಸಿಸ್ ಮಾಡ್ತಾರ. ಇದನ್ನ ಹೈಡ್ರೋಲೈಸಿಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದೆ ನಾನು ನಿಮಗೆ. ದ ಸೈನೈಡ್ ಪಾರ್ಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಅಮೈಡ್ ಅಂಡ್ ಫರ್ದರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಇಟ್ ಫಾರ್ಮ್ಸ್, ಹೈಡ್ರೋಲೈಸಿಸ್ ಮಾಡಿದ ಕೂಡಲೇ ಇಟ್ ಫಾರ್ಮ್ಸ್ ಅ ರೆಸಿಮಿಕ್ ಮಿಕ್ಸ್ಚರ್. ಇಟ್ ಫಾರ್ಮ್ಸ್ ಅ ರೆಸಿಮಿಕ್ ಮಿಕ್ಸ್ಚರ್ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಆಪ್ಟಿಕಲಿ ಆಕ್ಟಿವ್ ಅಲ್ವಾ? ರೆಸಿಮಿಕ್ ಮಿಕ್ಸ್ಚರ್ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಫಸ್ಟ್ ಆಪ್ಟಿಕಲಿ ಆಕ್ಟಿವ್ ಅಲ್ವಾ? ಆಪ್ಟಿಕಲಿ ಆಕ್ಟಿವ್ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಗ್ರೂಪ್ ಇರಬೇಕಲ್ವಾ? ಇಟ್ ಫಾರ್ಮ್ಸ್ ಅ ರೆಸಿಮಿಕ್ ಮಿಕ್ಸ್ಚರ್. ಇದು ಡಿ ಫಾರ್ಮ್ ಮತ್ತೆ ಎಲ್ ಫಾರ್ಮ್ ಅನ್ನ ಫಾರ್ಮ್ ಮಾಡ್ತಿದೆ. ಡಿ ಫಾರ್ಮ್ ಅನ್ನ ಎಲ್ ಫಾರ್ಮ್ ಅನ್ನ ಫಾರ್ಮ್ ಮಾಡ್ಬೇಕಂದ್ರೆ ಮೊದಲು ಇಲ್ಲಿ 4 ಗ್ರೂಪ್ಸ್ ಬೇರೆ ಬೇರೆ ಇರಬೇಕು. 4 ಗ್ರೂಪ್ಸ್ ಬೇರೆ ಬೇರೆ ಇರಬೇಕಂದ್ರೆ ಇಲ್ಲಿ 2 ಗ್ರೂಪ್ಸ್ ಬೇರೆ ಬೇರೆ ಇರಬೇಕು, ಇಲ್ಲಿ 2 ಗ್ರೂಪ್ಸ್ ಬೇರೆ ಬೇರೆ ಇರಬೇಕು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವೇನ್ ನೋಡೋಣ? 2 ಗ್ರೂಪ್ಸ್ ಬೇರೆ ಬೇರೆ ಇರೋದನ್ನ ನೋಡೋಣ. ಡೈಇಥೈಲ್ ಕೀಟೋನ್. ಡೈಇಥೈಲ್ ಕೀಟೋನ್ ಅಂದ್ರೆ ನೋಡ್ರಿ ಸ್ಟೂಡೆಂಟ್ಸ್,
ಇಲ್ಲಿ ಎರಡು ಗ್ರೂಪ್ಸ್ ಸೇಮ್ ಇದಾವಲ್ಲ, ಸೊ ಇದು ಆಪ್ಟಿಕಲಿ ಆಕ್ಟಿವ್ ಇರೋದಿಲ್ಲ, ರೆಸಮಿಕ್ ಮಿಕ್ಸ್ಚರ್ ಕೊಡೋದಿಲ್ಲ. ಫಾರ್ಮಾಲ್ಡಿಹೈಡ್, ಫಾರ್ಮಾಲ್ಡಿಹೈಡ್ ಅಂದ್ರೆ ನೋಡ್ರಿ ಎರಡು ಹೈಡ್ರೋಜನ್ ಆಟಮ್ಸ್ ಇದಾವೆ ಇಲ್ಲಿ, ಸೇಮ್ ಥಿಂಗ್, ಇದು ಕೊಡೋದಿಲ್ಲ. ಅಸಿಟಾಲ್ಡಿಹೈಡ್ CH3 CHO, ಇಲ್ಲಿ ಎರಡು ಗ್ರೂಪ್ಸ್ ಬೇರೆ ಬೇರೆ ಇದಾವಲ್ಲ, ದ ಸೇಮ್. ಇದನ್ನ ರಿಪ್ಲೇಸ್ ಮಾಡಿಬಿಟ್ರೆ ಅಂದ್ರೆ ಇಲ್ಲಿ CH3 ಬರುತ್ತೆ, ಇಲ್ಲಿ H ಬರುತ್ತೆ, ಇಲ್ಲಿ OH ಬರುತ್ತೆ, ಇಲ್ಲಿ COH ಬರುತ್ತೆ. ಡೆಫಿನೆಟ್ಲಿ ಇಟ್ ಇಸ್ having a asymmetric carbon atom and it can have D as well as L isomer. But ಇಲ್ಲೇ ನೋಡ್ರಿ ಅಸಿಟೋನ್ ಅಲ್ಲಿ ಮತ್ತೆ CH3 COCH3, ಇಲ್ಲೇ ಮತ್ತೆ ಎರಡು ಗ್ರೂಪ್ಸ್ ಸೇಮ್ ಇದಾವಲ್ಲ, so this will also not give, so your answer would be C. ಎಸ್ ಸರ್, ಇದು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ದ ಮೂಮೆಂಟ್ ಯು ವಾಂಟ್ ರೆಸಮಿಕ್ ಮಿಕ್ಸ್ಚರ್, ಜಸ್ಟ್ ಚೆಕ್ ದ ಸ್ಟ್ರಕ್ಚರ್ಸ್, ಎಲ್ಲಿ ಗ್ರೂಪ್ಸ್ ಬೇರೆ ಬೇರೆ ಇದೆ, ದಟ್ ಈಸ್ ಯುವರ್ ಆನ್ಸರ್. ಓವರ್. ಹೌದಲ್ಲ ಸ್ಟೂಡೆಂಟ್ಸ್? The reagent which can be used to distinguish acetophenone from a benzophenone. ಏನ್ರಿ acetophenone ಅಂದ್ರೆ? Acetophenone is a COCH3 ಗ್ರೂಪ್ ಇರುತ್ತೆ. Benzophenone you would have this group. Yes or no, students? Right? Now, the reagent which can be used to distinguish between acetophenone and benzophenone. So this is your benzophenone, right? Now 2,4-dinitro na use ಮಾಡಬಹುದಾ? 2,4-dinitrophenylhydrazine. 2,4-dinitrophenylhydrazine. What is 2,4-dinitrophenylhydrazine? 2,4-dinitrophenylhydrazine. ಇದು okay, it is a derivative of ammonia. ಇದೇನಿದು? It is a derivative of ammonia. All the derivatives of ammonia with the help of lone pair of electron, they all can act as a nucleophile. ಇವೆಲ್ಲ ಏನಾಗ್ತಾವ? As a nucleophile act ಆಗಿ all they will attack on carbonyl carbon, or this would also attack on carbonyl carbon. ಅಂದರೆ ಅಸಿಟೋಫಿನೋನ್ ಬೆಂಜೋಫಿನೋನ್ ಎರಡರ ಜೊತೆ ಇದು ರಿಯಾಕ್ಟ್ ಆಗುತ್ತೆ. ಯಾವುದು? 2,4-dinitrophenylhydrazine. ಸೊ therefore 2,4-dinitrophenylhydrazine ಅನ್ನು ಯೂಸ್ ಮಾಡಿಕೊಂಡು ಇವೆರಡನ್ನು ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇಟ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಬೋತ್. ಎರಡರ ಜೊತೆ ರಿಯಾಕ್ಟ್ ಆಗುತ್ತೆ, ಆದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಅಕ್ವಿಯಸ್ ಸೋಡಿಯಂ ಬೈಸಲ್ಫೈಡ್. ಅಕ್ವಿಯಸ್ ಸೋಡಿಯಂ ಬೈಸಲ್ಫೈಡ್ ಅಲ್ಲಿ ಎಸ್ಸೋರ್ನು ಇಲ್ಲೇ ಒಂದು ಕಾರ್ಬೋನಿಲ್ ಗ್ರೂಪ್ ಇದ್ದರೆ, ಒಂದು ಕಾರ್ಬೋನಿಲ್ ಗ್ರೂಪ್ ಇದ್ದರೆ ನಮಗೇನು ಕೊಡುತ್ತೆ ಅದು? ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ಸೋಡಿಯಂ ಬೈಸಲ್ಫೈಡ್ ಅಡಿಷನ್ ಪ್ರಾಡಕ್ಟ್ ಕೊಡುತ್ತೆ. ಈ ತರ ಅಡಿಷನ್ ಪ್ರಾಡಕ್ಟ್ ಕೊಡುತ್ತೆ. ಓಕೆ, ಸೋಡಿಯಂ ಬೈಸಲ್ಫೈಡ್ ಇಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದ್ದರೆ, ಬಟ್ ಇಲ್ಲಿ ಸೋಡಿಯಂ ಸಲ್ಫೈಟ್ ಈ ಕಾರ್ಬೋನಿಲ್ ಗ್ರೂಪ್ಗೆ ಈ ತರ ದೊಡ್ಡ ದೊಡ್ಡ ಗ್ರೂಪ್ಸ್ ಇದ್ದರೆ, ಈ ತರ ದೊಡ್ಡ ಗ್ರೂಪ್ಸ್ ಇದ್ದರೆ ಇದು ರಿಯಾಕ್ಟ್ ಆಗೋದಿಲ್ಲ. Sodium bisulfite will only react with carbonyl compounds where carbonyl group ಗೆ ಚಿಕ್ಕ ಗ್ರೂಪ್ಸ್ ಇರಬೇಕು, ಸ್ಟೆರಿಕ್ ಹಿಂಡ್ರೆನ್ಸ್ ಕಡಿಮೆ ಇದ್ದಾಗ ಮಾತ್ರ ರಿಯಾಕ್ಟ್ ಆಗುತ್ತೆ. ಸೊ ದೇರ್ಫೋರ್ ಇಲ್ಲಿ ಎರಡಕ್ಕೂ ಸ್ಟೆರಿಕ್ ಹಿಂಡ್ರೆನ್ಸ್ ಜಾಸ್ತಿ ಇರೋದ್ರಿಂದ ಸೋಡಿಯಂ ಬೈಸಲ್ಫೈಡ್ ಎರಡಕ್ಕೂ ರಿಯಾಕ್ಟ್ ಆಗೋದಿಲ್ಲ. ಎರಡಕ್ಕೂ ರಿಯಾಕ್ಟ್ ಆಗೋದಿಲ್ಲ ಅಂತಂದ್ರೆ ಅದನ್ನ ತಗೊಂಡು ನಾವು ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೆನೆಡಿಕ್ಟ್ಸ್ ಸೊಲ್ಯೂಷನ್. ಬೆನೆಡಿಕ್ಟ್ಸ್ ಸೊಲ್ಯೂಷನ್ ಅಂದ್ರೆ ನಾವು ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು ಸೊಲ್ಯೂಷನ್. ವಾಟ್ ಇಸ್ ದಟ್? ಕಾಪರ್ ಸಲ್ಫೇಟ್ ತಗೋತೀವಿ in sodium carbonate, plus we are going to take copper sulfate with sodium carbonate, plus ಇಲ್ಲಿ ನಾವು ಏನು ತಗೋತೀವಿ? ಟಾರ್ಟಾರೇಟ್ ತಗೊಳ್ಳೋದಿಲ್ಲ, ಸಿಟ್ರೇಟ್, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಸಿಟ್ರೇಟ್ ತಗೊಂಡಿರ್ತೀವಿ. ದ ಥಿಂಗ್ ಈಸ್ ಅಗೇನ್ ಇಲ್ಲಿ ಏನಾಗುತ್ತೆ? Cu+2 would get reduced to Cu+ ಆಗುತ್ತೆ ಇಲ್ಲಿ. ಇಟ್ ಈಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ನಾ ಫೆಲ್ಲಿಂಗ್ ಸೊಲ್ಯೂಷನ್, ಬೆನೆಡಿಕ್ಟ್ ಸೊಲ್ಯೂಷನ್ ಎಲ್ಲ ಹೇಳುವಾಗ ಐ ವಿಲ್ ಬಿ ಟೆಲಿಂಗ್ ಯು ದಟ್. Right, so here as of now Benedict solution ಬಗ್ಗೆ ಗೊತ್ತಿರಲಿ, it is a mild oxidizing agent. ಈ mild oxidizing agent it will not be, ಇಲ್ಲಿ steric hindrance ಜಾಸ್ತಿ ಇರೋದ್ರಿಂದ again it is not going to reduce both of them. Sorry, mild oxidizing agent ಇರೋದ್ರಿಂದ it is not going to oxidize both of them. So therefore ಇದು ಕೂಡ wrong ಆಗುತ್ತೆ. Benedict solution is a mild oxidizing agent. It will not oxidize both of the compounds with high steric hindrance. Is that clear, students? But ಇಲ್ಲಿ ಬರೀಗ ಅಯೋಡಿನ್ NaOH ಅಂದ್ರೆ ಯಾವ್ದು? ಅಯೋಡೋಫಾರ್ಮ್ ರಿಯಾಕ್ಷನ್. ಏನಿದು? ಅಯೋಡೋಫಾರ್ಮ್ ರಿಯಾಕ್ಷನ್. ಅಯೋಡೋಫಾರ್ಮ್ ರಿಯಾಕ್ಷನ್ ಆಗಬೇಕಪ್ಪ ಅಂತಂದ್ರೆ, ಅಯೋಡೋಫಾರ್ಮ್ ರಿಯಾಕ್ಷನ್ ಆಗಬೇಕಂತಂದ್ರೆ ಯಾವ ಗ್ರೂಪ್ ಇರಬೇಕು? CH3CO ಗ್ರೂಪ್ ಇರಬೇಕಲ್ಲ.
ಆರ್ ಯಾವ ಗ್ರೂಪ್ ಇರಬೇಕು, CH3 CHOH ಗ್ರೂಪ್ ಇರಬೇಕು. ಈ ತರ ಗ್ರೂಪ್ಸ್ ಇರಬೇಕು. ವಿತ್ ದಾಟ್ ಗ್ರೂಪ್ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗ್ಬಿಟ್ಟು ನಮ್ಗೆ ಏನ್ ಕೊಡುತ್ತೆ, ಅಯೋಡೋಫಾರ್ಮ್ ರಿಯಾಕ್ಷನ್, ಅಯೋಡೋಫಾರ್ಮ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಎನಿ ಕಂಪೌಂಡ್ ಫಾರ್ ಎಕ್ಸಾಂಪಲ್ RCOCH3 ಇದ್ದರೆ ವಿತ್ ಅಯೋಡಿನ್ ಇನ್ NaOH ರಿಯಾಕ್ಟ್ ಮಾಡಿದರೆ ನಮಗೆ CHI3 ಸಿಗುತ್ತೆ. CHI3 ಸಿಗುತ್ತೆ ಪ್ಲಸ್ ವಿ ಆರ್ ಗೋಯಿಂಗ್ ಟು ಗೆಟ್ RCOO ಸೋಡಿಯಂ ಸಾಲ್ಟ್ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಇದು ಅಯೋಡೋಫಾರ್ಮ್ ಏನ್ ಮಾಡುತ್ತಲ್ಲ, ಇಟ್ ವಿಲ್ ಬಿ ಯೆಲ್ಲೋ ಇನ್ ಕಲರ್. ಆ ಯೆಲ್ಲೋ ಕಲರ್ ಬಂತಂದ್ರೆ ಅಯೋಡೋಫಾರ್ಮ್ ಫಾರ್ಮ್ ಆದಂಗೆ. ಅಯೋಡೋಫಾರ್ಮ್ ಫಾರ್ಮ್ ಆದ್ರೆ ಕೊಟ್ಟಿರುವಂತ ಕಾಂಪೌಂಡ್ ಅಲ್ಲಿ ಮೀಥೈಲ್ ಕೀಟೋನ್ ಗ್ರೂಪ್ ಇದ್ದಂಗೆ. ಸೊ ಎರಡಕ್ಕೂ ಕಂಪೇರ್ ಮಾಡ್ರಿ, ಯಾವ್ದ್ರಲ್ಲಿ ಮೀಥೈಲ್ ಕೀಟೋನ್ ಗ್ರೂಪ್ ಇದೆ, ಅಸಿಟೋಫಿನೋನ್ ಅಲ್ಲಿ ಇದೆ ತಾನೆ. ಸೊ ದೇರ್ ಫೋರ್ ಇದನ್ನ ಯೂಸ್ ಮಾಡಿದ್ರೆ ಇದು ಅಯೋಡೋಫಾರ್ಮ್ ರಿಯಾಕ್ಷನ್ ಕೊಡುತ್ತೆ, ಇದು ಕೊಡಲ್ಲ. ಆ ರಿಯಾಕ್ಷನ್ ಯೂಸ್ ಮಾಡಿಕೊಂಡು ನಾವು ಎರಡನ್ನು ಡಿಸ್ಟಿಂಗ್ವಿಶ್ ಮಾಡಬಹುದು. ಸೊ ದೇರ್ ಫೋರ್ ನಮ್ಮ ಆನ್ಸರ್ ಯಾವುದು, ಆಪ್ಷನ್ ಡಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. Next, the increasing order of the rate of HCN addition to compound 1 to 4. 4 ಕಂಪೌಂಡ್ ಕೊಟ್ಟಿದ್ದಾರೆ. 4 ಕಂಪೌಂಡ್ಗೆ ನಾನು HCN ಆಡ್ ಮಾಡ್ತೀನಿ. 4 ಕಂಪೌಂಡ್ಗೆ ನಾನು HCN ಆಡ್ ಮಾಡ್ತೀನಿ. ಯಾವುದು ಫಾಸ್ಟ್ ರಿಯಾಕ್ಟ್ ಆಗುತ್ತೆ, ಯಾವುದು ಸ್ಲೋ ರಿಯಾಕ್ಟ್ ಆಗುತ್ತೆ ಅಂತ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ನಾವು ಬರಿಬೇಕೀಗ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? HCHO ಇಲ್ಲೇ ನೋಡ್ರಿ, HCHO ಜೊತೆ ರಿಯಾಕ್ಟ್ ಮಾಡಿದಾಗ ಆಮೇಲೆ PH CO PH ಆಮೇಲೆ CH3 CO CH3 ಆಮೇಲೆ PH CO CH3. ಯಾವ ಟೈಪ್ ರಿಯಾಕ್ಷನ್ ಆಗುತ್ತೆ? ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತಲ್ಲ. CN ಮೈನಸ್ ಇಲ್ಲೇ ಬರುತ್ತೆ, CN ಮೈನಸ್ ಇಲ್ಲೇ ಬರುತ್ತೆ, CN ಮೈನಸ್ ಇಲ್ಲಿ, CN ಮೈನಸ್ ಕಾರ್ಬೋನಿಲ್ ಕಾರ್ಬನ್ ಮೇಲೆ ಅಟ್ಯಾಕ್ ಆಗುತ್ತೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಫಾರ್ಮಾಲ್ಡಿಹೈಡ್ ಅಲ್ಲಿ 2 ಸ್ಮಾಲ್ ಗ್ರೂಪ್ಸ್ ಇರೋದ್ರಿಂದ ಸ್ಟೆರಿಕ್ ಹಿಂಡ್ರೆನ್ಸ್ ಇಲ್ವೇ ಇಲ್ಲ. ಇಲ್ಲಿ ಸ್ಟೆರಿಕ್ ಹಿಂಡ್ರೆನ್ಸ್ ಇಲ್ಲದೆ ಇರೋದ್ರಿಂದ CN ಮೈನಸ್ ವುಡ್ ಈಸಿಲಿ ಅಟ್ಯಾಕ್. CN ಮೈನಸ್ ವುಡ್ ಈಸಿಲಿ ಅಟ್ಯಾಕ್ ಅಂಡ್ ದಟ್ ವುಡ್ ಗಿವ್ ಮಿ ಸೈನೋಹೈಡ್ರಿನ್. ಎಲ್ಲಿ ಸ್ಟೆರಿಕ್ ಹಿಂಡ್ರೆನ್ಸ್ ಜಾಸ್ತಿ, ಐ ಮೀನ್ ಆಸ್ ದಿ ಸೈಜ್ ಆಫ್ ದ ಗ್ರೂಪ್ಸ್ ಇನ್ಕ್ರೀಸ್, ಸ್ಟೆರಿಕ್ ಹಿಂಡ್ರೆನ್ಸ್ ಜಾಸ್ತಿ ಆಗುತ್ತೆ, ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಸೈಜ್ ಲೀಸ್ಟ್ ಇರೋದ್ರಿಂದ, ಸ್ಟೆರಿಕ್ ಹಿಂಡ್ರೆನ್ಸ್ ಲೀಸ್ಟ್ ಇರೋದ್ರಿಂದ ರಿಯಾಕ್ಷನ್ ಇಸ್ ಮ್ಯಾಕ್ಸಿಮಮ್. ಸೊ ಫಸ್ಟ್ ಒನ್ ಅಲ್ಲಿ ರಿಯಾಕ್ಷನ್ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಒನ್ ಜಾಸ್ತಿ ಇರೋದು ಯಾವುದು? ಇದು ಫೋರ್ತ್ ಒನ್ ಕೊಟ್ಟಿದ್ದಾರೆ, ರಾಂಗ್. ಫಸ್ಟ್ ಒನ್ ಕೊಟ್ಟಿದ್ದಾರೆ, ಇಲ್ಲಿ ಥರ್ಡ್ ಒನ್ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಎಲಿಮಿನೇಟ್ A and D ಎಲಿಮಿನೇಟೆಡ್. ನೌ ದರ್ ಇಸ್ ಕಾಂಪಿಟೇಷನ್ ಬಿಟ್ವೀನ್ B and C. ಫಸ್ಟ್ ಒನ್ ಮ್ಯಾಕ್ಸಿಮಮ್, ಐ ಮೀನ್ ಮಿನಿಮಮ್ ಸ್ಟೆರಿಕ್ ಹಿಂಡ್ರೆನ್ಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ರೇಟ್ ಆಫ್ ರಿಯಾಕ್ಷನ್ ಇರುತ್ತೆ. ಅದೇ ರೀತಿ ಇಲ್ಲೇ ನೋಡ್ರಿ, 2 ಬೆನ್ಝೀನ್ ರಿಂಗ್ಸ್ ಇರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಗ್ರೂಪ್ಸ್ ಇರೋದ್ರಿಂದ ಸ್ಟೆರಿಕ್ ಹಿಂಡ್ರೆನ್ಸ್ ಇಸ್ ಹೈ, ರಿಯಾಕ್ಷನ್ ವಿಲ್ ಬಿ ವೆರಿ ಸ್ಲೋ. ಅಂದ್ರೆ ಸ್ಲೋವೆಸ್ಟ್ ವುಡ್ ಬಿ ವಾಟ್? ದ ಸೆಕೆಂಡ್ ಒನ್ ವುಡ್ ಬಿ ಸ್ಲೋವೆಸ್ಟ್. ಸೊ ಫಸ್ಟ್ ಒನ್ ಇಸ್ ಹೈಯೆಸ್ಟ್, ಸೆಕೆಂಡ್ ಒನ್ ಇಸ್ ಸ್ಲೋಯೆಸ್ಟ್. ಸೆಕೆಂಡ್ ಒನ್ ಇಸ್ ಸ್ಲೋಯೆಸ್ಟ್ ಇರೋ ಆಪ್ಷನ್ ಇದು ಒಂದೇ ಅಲ್ವಾ? ಸೊ ಲೆಟ್ ಅಸ್ ಕ್ಲೋಸ್ ವಿತ್ ದಿಸ್. ಇಲ್ಲಿ 4 ಕೊಟ್ಟಿದ್ದಾರೆ, ದಟ್ ಇಸ್ ಆಲ್ಸೋ ರಾಂಗ್. ಇಲ್ಲಿ 2 ಸ್ಮಾಲ್ ಗ್ರೂಪ್ಸ್ ಇದಾವ, ಕಂಪೇರ್ ಟು ದಟ್ ಇಲ್ಲಿ ಒಂದು ಲಾರ್ಜ್ ಗ್ರೂಪ್ ಇದೆ. ಸೊ ಸ್ಟೆರಿಕ್ ಹಿಂಡ್ರೆನ್ಸ್ ಇಲ್ಲಿ ಲಾರ್ಜರ್ ಇದೆ. ಸೊ ಫೋರ್ತ್ ಒನ್ ಇಸ್ more steric hindered than third one. ಅಂದ್ರೆ fourth one would be less reactive than third one. ಎಲ್ಲ ಕಂಪೇರ್ ಮಾಡಿದ್ರೆ our answer would be first one would be most reactive. ಅದರ ಆದ ನಂತರ ಯಾವ್ದು ಬರುತ್ತೆ? ಥರ್ಡ್ ಒನ್ ಬರುತ್ತೆ. ಅದಾದ ನಂತರ ಫೋರ್ತ್ ಒನ್ ಬರುತ್ತೆ. ಲಾಸ್ಟ್ ಒನ್ ವುಡ್ ಬಿ ಸೆಕೆಂಡ್ ಒನ್ ವಿತ್ ಹೈ ಸ್ಟೆರಿಕ್ ಹಿಂಡರೆನ್ಸ್. ಸೊ ನಮ್ಮ ಆನ್ಸರ್ ಸಿ ಬರುತ್ತೆ. ಸೊ ಯು ಶುಡ್ ನೋ ದಟ್ ರೇಟ್ ಆಫ್ ರಿಯಾಕ್ಷನ್ of hydrogen cyanide to carbonyl compound is inversely proportional to steric hindrance. Is that clear? Next, which gives a positive haloform test. Haloform test ಅಂತಂದ್ರೆ ಏನ್ರಿ? ಅಯೋಡಿನ್ ಇನ್ NaOH ಜೊತೆ ಅಯೋಡೋಫಾರ್ಮ್ ಟೆಸ್ಟ್ ಕೊಡೋದು. ಅಯೋಡೋಫಾರ್ಮ್ ಟೆಸ್ಟ್ ಕೊಡೋದು. ಅಯೋಡೋಫಾರ್ಮ್ ಟೆಸ್ಟ್ ಕೊಡಬೇಕಂದ್ರೆ ಏನಿರಬೇಕಂತ ಹೇಳಿದೆ ನಾನು ನಿಮಗೆ? The groups to be present are CH3CO group or CH3CHOH ಗ್ರೂಪ್ ಇರಬೇಕು. ಈ ಗ್ರೂಪ್ ಇದ್ದರೆ they will undergo iodoform reaction and positive Fellings solution. Positive Fellings solution. Again, Fellings solution is what? Copper sulfate in alkaline medium plus ಅಲ್ಲಿ sodium or potassium tartarate ಯೂಸ್ ಮಾಡಿರ್ತೀವಿ. That is Fellings solution. Again, that is mild oxidizing agent. Yes, to mild oxidizing agent antandre, it is going to oxidize
It is going to oxidize only aldehydes, not ketones. ಇದು ಆಕ್ಸಿಡೈಸ್ ಓನ್ಲಿ ಆಲ್ಡಿಹೈಡ್ಸ್, ನಾಟ್ ಕೀಟೋನ್ಸ್. ಬಿಕಾಸ್ ಆಲ್ಡಿಹೈಡ್ ಅಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ ಕಾರ್ಬೋನಿಲ್ ಗ್ರೂಪ್ಗೆ. ಬಟ್ ಕೀಟೋನ್ಸ್ ಅಲ್ಲಿ ಎರಡು ಸೈಡ್ ಹೈಡ್ರೋಜನ್ ಇರೋದಿಲ್ಲ, ಗ್ರೂಪ್ಸ್ ಬಿಗ್ಗರ್ ಇರೋದ್ರಿಂದ ಇಟ್ ವಿಲ್ ನಾಟ್ ಆಕ್ಸಿಡೈಸ್ ಕೀಟೋನ್. ಇಲ್ಲೇ ನೋಡ್ರಿ, ಹ್ಯಾಲೋಫಾರ್ಮ್ ಟೆಸ್ಟ್ ಕೊಡ್ಬೇಕಂದ್ರೆ ಯಾವ ಗ್ರೂಪ್ ಇರಬೇಕು? ಈ ಗ್ರೂಪ್ ಇರಬೇಕು. ಪಾಸಿಟಿವ್ ಫೆಲಿಂಗ್ಸ್ ಟೆಸ್ಟ್ ಕೊಡ್ಬೇಕಂತಂದ್ರೆ ಅದು ಆಲ್ಡಿಹೈಡ್ ಆಗಿರಬೇಕು. ಸೊ ನಾವೀಗ ಆಪ್ಷನ್ ಏನು ನೋಡಬೇಕು? ಇದು ಗ್ರೂಪ್ ಇರಬೇಕು ಪ್ಲಸ್ ಅದು ಆಲ್ಡಿಹೈಡ್ ಆಗಿರಬೇಕು. ಅಸಿಟೋನ್ ಅಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಅಸಿಟೋನ್ ಅಲ್ಲಿ ಏನಿದೆ? CH3C⁻O CH3 ಅಂದ್ರೆ ಮೀಥೈಲ್ ಕೀಟೋನ್ ಗ್ರೂಪ್ ಇರೋದ್ರಿಂದ ಐಡೋಫಾರ್ಮ್ ಟೆಸ್ಟ್ ಕೊಡುತ್ತೆ. ಆಲ್ಡಿಹೈಡ್ ಗ್ರೂಪ್ ಇಲ್ಲದೆ ಇರೋದ್ರಿಂದ ಫೆಲಿಂಗ್ ಸೊಲ್ಯೂಷನ್ ಟೆಸ್ಟ್ ಕೊಡೋದಿಲ್ಲ. ಅಸಿಟಾಲ್ಡಿಹೈಡ್ ನೋಡ್ರಿ ಸ್ಟೂಡೆಂಟ್ಸ್, ಅಸಿಟಾಲ್ಡಿಹೈಡ್ ಅಲ್ಲಿ CH3CHO ಅಲ್ವಾ? ಮೀಥೈಲ್ ಕೀಟೋನ್ ಗ್ರೂಪ್ ಇರೋದ್ರಿಂದ ಐಡೋಫಾರ್ಮ್ ಟೆಸ್ಟ್ ಕೊಡುತ್ತೆ. ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ ಫೆಲಿಂಗ್ ಸೊಲ್ಯೂಷನ್ ಪಾಸಿಟಿವ್ ಟೆಸ್ಟ್ ಕೊಡುತ್ತೆ. ಸೊ ಎರಡು ಕೊಡೋದು ಇದೊಂದೇ. ಇಥನಾಲ್ ನೋಡ್ರಿ, CH3CH2OH, CH3CHOH ಗ್ರೂಪ್ ಇರೋದ್ರಿಂದ ಐಡೋಫಾರ್ಮ್ ಟೆಸ್ಟ್ ಕೊಡುತ್ತೆ. CH3CO ಗ್ರೂಪ್ ಆಲ್ಡಿಹೈಡ್ ಗ್ರೂಪ್ ಇಲ್ಲದೆ ಇರೋದ್ರಿಂದ ಫೆಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅನ್ನ ಕೊಡೋದಿಲ್ಲ. ಫಾರ್ಮಾಲ್ಡಿಹೈಡ್ ತಗೊಳ್ರಿ, ಫಾರ್ಮಾಲ್ಡಿಹೈಡ್ ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ ಪಾಸಿಟಿವ್ ಫೆಲಿಂಗ್ಸ್ ಟೆಸ್ಟ್ ಕೊಡುತ್ತೆ. ಮೀಥೈಲ್ ಕೀಟೋನ್ ಇಲ್ಲದೆ ಇರೋದ್ರಿಂದ ಐಡೋಫಾರ್ಮ್ ಟೆಸ್ಟ್ ಕೊಡಲ್ಲ. ಎರಡು ಆನ್ಸರ್ ಮಾಡೋದು ಯಾವುದು? ಅಸಿಟಾಲ್ಡಿಹೈಡ್ ಮಾತ್ರ. Got it? Next question ನೋಡಿ ಸ್ಟೂಡೆಂಟ್ಸ್. In a Cannizzaro reaction, the intermediate that will be best hydride donor. Cannizzaro reaction ಅಲ್ಲಿ ಯಾವ ಇಂಟರ್ಮೀಡಿಯೇಟ್ ಬೆಸ್ಟ್ ಹೈಡ್ರೈಡ್ ಡೋನರ್ ಆಗುತ್ತೆ? ನಿಮಗೆ Cannizzaro ರಿಯಾಕ್ಷನ್ ಅಲ್ಲಿ 3 ಸ್ಟೆಪ್ ಆಗುತ್ತೆ. ಒಂದು ಸ್ಟೆಪ್ ಅಲ್ಲಿ ಏನಾಗುತ್ತೆ ರೀ? ಫಸ್ಟ್ ಯಾವ ಆಲ್ಡಿಹೈಡ್ ಅಲ್ಲಿ ಅಲ್ಫಾ ಹೈಡ್ರೋಜನ್ ಇರೋದಿಲ್ವೋ ಅಂತ ಆಲ್ಡಿಹೈಡ್ ಅನ್ನ ನೀವು ಅಲ್ಕಲೈನ್ ಮೀಡಿಯಂ ಅಲ್ಲಿ ತಗೊಂಡರೆ ಏನಾಗುತ್ತೆ? ಫಸ್ಟ್ ದ ನ್ಯೂಕ್ಲಿಯೋಫೈಲ್ ವುಡ್ ಅಟ್ಯಾಕ್ ಆನ್ ದ ಕಾರ್ಬೋನಿಲ್ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು, ಸೊ ನಿಮಗೆ ಸ್ಟ್ರಕ್ಚರ್ ಈ ತರ ಬರುತ್ತೆ. ಇಲ್ಲಿ OH ಬರುತ್ತೆ ಅಂಡ್ ಹಿಯರ್ ಯು ವುಡ್ ಬಿ ಹ್ಯಾವಿಂಗ್ O-. ಇದು ಇಂಟರ್ಮೀಡಿಯೇಟ್ ನಂಬರ್ 1. ಓಕೆನಾ? ಎರಡನೇ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಇದೇನು ಇಂಟರ್ಮೀಡಿಯೇಟ್ ತಗೊಂಡಿರ್ತೀರಲ್ಲ, ಇದೇ ಇಂಟರ್ಮೀಡಿಯೇಟ್ ಇನ್ನೊಂದು ಮಾಲಿಕ್ಯೂಲ್ ಆಫ್ ಆಲ್ಡಿಹೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ, ಇಲ್ಲಿ ಏನೋ ಹೈಡ್ರೈಡ್ ಇರುತ್ತಲ್ಲ, ಹೈಡ್ರೋಜನ್ ಏನಿರುತ್ತಲ್ವಾ, ದಟ್ ವುಡ್ ಬಿ ಟ್ರಾನ್ಸ್ಫರ್ ಟು ದ ಕಾರ್ಬೋನಿಲ್ ಕಾರ್ಬನ್ ಆಫ್ ಅನದರ್ ಮಾಲಿಕ್ಯೂಲ್. ಇಸ್ ದಟ್ ಕ್ಲಿಯರ್? ಎರಡನೇ ಸ್ಟೆಪ್ ಅಲ್ಲಿ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ದ ಮೆಕ್ಯಾನಿಸಮ್. ಆ ಮೆಕ್ಯಾನಿಸಮ್ ಅಲ್ಲಿ ಸ್ಟೆಪ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯೋಫೈಲು ಬೇಸಿಕ್ ಮೀಡಿಯಂ ಅಲ್ಲಿ ತಗೋತಿರಲ್ಲ, ನ್ಯೂಕ್ಲಿಯೋಫೈಲು ಕಾರ್ಬೋನಿಲ್ ಕಾರ್ಬನ್ ಅಟ್ಯಾಕ್ ಮಾಡಿ ಇಂಟರ್ಮೀಡಿಯೇಟ್ ನಂಬರ್ 1 ಫಾರ್ಮ್ ಮಾಡುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಇಂಟರ್ಮೀಡಿಯೇಟ್ ನಂಬರ್ 1 ಇಂದ ನಿಮಗೆ ಹೈಡ್ರೈಡ್ ಟ್ರಾನ್ಸ್ಫರ್ ಆಗುತ್ತೆ. ಹೈಡ್ರೈಡ್ ಕಾರ್ಬೋನಿಲ್ ಕಾರ್ಬನ್ ಮೇಲೆ ಬರುತ್ತೆ, ಅವಾಗ ನಿಮಗೆ ಇಂಟರ್ಮೀಡಿಯೇಟ್ ನಂಬರ್ 2 ಬರುತ್ತೆ. ಸ್ಟೆಪ್ ನಂಬರ್ 3 ಅಲ್ಲಿ ಇಂಟರ್ಮೀಡಿಯೇಟ್ ನಂಬರ್ 2, ರೈಟ್? ಇಂಟರ್ಮೀಡಿಯೇಟ್ ನಂಬರ್ 2 ಆಸ್ ವೆಲ್ ಆಸ್ ಇಲ್ಲಿ ನೋಡ್ರಿ, ಇದೇನು ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡಿರ್ತಿರಲ್ಲ, ಅಲ್ಲಿ ನಿಮಗೆ ಇಂಟರ್ಮೀಡಿಯೇಟ್ ನಂಬರ್ 3 ಕೂಡ ಸಿಗುತ್ತೆ. ಅಲ್ಲಿ ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ. ಪ್ರೋಟಾನ್ ಟ್ರಾನ್ಸ್ಫರ್ ಆದ ಕೂಡಲೇ ಯು ವುಡ್ ಬಿ ಗೆಟಿಂಗ್ ಒಂದು ಸೋಡಿಯಂ ಕಾರ್ಬಾಕ್ಸಿಲೇಟ್ ಸಿಗುತ್ತೆ, ಇನ್ನೊಂದು ಆಲ್ಕೋಹಾಲ್ ಸಿಗುತ್ತೆ. ದಟ್ ಈಸ್ ದ ಮೆಕ್ಯಾನಿಸಮ್. ಯು ಆಲ್ರೆಡಿ ನೋ ಅಬೌಟ್ ದಟ್. ಓಕೆ, ಇಲ್ಲಿ ವಾಟ್ ಐ ವಾಂಟ್ ಟು ಫೋಕಸ್ ಅಂತಂದ್ರೆ, ಈ Cannizzaro ರಿಯಾಕ್ಷನ್ ಅಲ್ಲಿ ದ ಮೋಸ್ಟ್ ಸ್ಲೋವೆಸ್ಟ್ ಸ್ಟೆಪ್ ಅಂದ್ರೆ ಎರಡನೇ ಸ್ಟೆಪ್. ಎಲ್ಲಿ ಹೈಡ್ರೈಡ್ ಟ್ರಾನ್ಸ್ಫರ್ ಆಗ್ತಿರ್ತದಲ್ಲ ಅದು ಸ್ಲೋವೆಸ್ಟ್ ಸ್ಟೆಪ್. ಕ್ವಶನ್ ಏನ್ ಕೇಳಿದ್ದಾರೆ? ಯಾವುದು ಈಸಿಲಿ ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ, ಈ ಕಾರ್ಬನ್ ಜೊತೆ ಏನು ಹೈಡ್ರೋಜನ್ ಇದೆಯಲ್ಲ, ಇದು ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಇದು ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡುತ್ತೆ, ಇದು ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡುತ್ತೆ, ಇದು ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡುತ್ತೆ. 4 ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡ್ತಾವ. ಇದರಲ್ಲಿ ಯಾವುದು ಬೆಸ್ಟ್ ಹೈಡ್ರೈಡ್ ಟ್ರಾನ್ಸ್ಫರ್? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಫ್ ಯು ಕನ್ಸಿಡರ್ ದ ಗ್ರೂಪ್ ಅಟ್ಯಾಚ್ಡ್ ಹಿಯರ್, ಮಿಥಾಕ್ಸಿ ಗ್ರೂಪ್, ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಲ್ಲೇ ನೋಡ್ರಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಅಲ್ವಾ? ಈ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನ್ ಮಾಡುತ್ತೆ? ಹೈಡ್ರೈಡ್ ಟ್ರಾನ್ಸ್ಫರ್ ಆದ ಕೂಡಲೇ ಇಟ್ ವಿಲ್ ಹೆಲ್ಪ್ ಟು ಸ್ಟೆಬಿಲೈಸ್ ಇಟ್. ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಲೈಕ್ ನೈಟ್ರೋ ಗ್ರೂಪ್ ಏನ್ ಮಾಡುತ್ತೆ? ಹೈಡ್ರೈಡ್ ಟ್ರಾನ್ಸ್ಫರ್ ಆದ ಕೂಡಲೇ ಇಟ್ ವಿಲ್ ಸ್ಟೆಬಿಲೈಸ್ ದಟ್. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೇಬಲ್, ಹೈಡ್ರೈಡ್ ಅಯಾನ್ ಟ್ರಾನ್ಸ್ಫರ್ ಮಾಡಿದ ಕೂಡಲೇ ಸ್ಟೇಬಲ್ ಆಗೋದಿದೆ ಅಲ್ವಾ? ಸೊ ದೇರ್ ಫೋರ್ ಇಟ್ ವಿಲ್ ಈಸಿಲಿ ರಿಲೀಸ್ ಹೈಡ್ರೈಡ್. ಸೊ ದೇರ್ ಫೋರ್ ನಿಮ್ಮ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಡಿ. ಇಸ್ ದಟ್ ಕ್ಲಿಯರ್? ಔಟ್ ಆಫ್ ಆಲ್ ದ 4 ದಿಸ್ ವಿಲ್ ಲೂಸ್ proton easily, sorry, hydride ion easily, because it has got electron withdrawing group which will stabilize the product. Okay, right. Next, which one of the following does not undergo Cannizzaro reaction?
ಕ್ಯಾನಿಸರೋಸ್ ರಿಯಾಕ್ಷನ್ ಆಗಬೇಕಂತಂದ್ರೆ ಏನಿರಬೇಕು? ಆಲ್ಡಿಹೈಡ್ ವಿಚ್ ಡು ನಾಟ್ ಕಂಟೇನ್ ಅಲ್ಫಾ ಹೈಡ್ರೋಜನ್. ಯಾವುದು ಅಲ್ಫಾ ಹೈಡ್ರೋಜನ್ ಇರೋದಿಲ್ವೋ ಅದು ಆಲ್ಡಿಹೈಡ್ ಕ್ಯಾನಿಸರೋಸ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ವಿಚ್ ಡಸ್ ನಾಟ್ ಅಂಡರ್ಗೋ ಅಂತಂದ್ರೆ ನಾವೇನ್ ಮಾಡಬೇಕು? ಎಲ್ಲಿ ಅಲ್ಫಾ ಹೈಡ್ರೋಜನ್ ಇದೆ ಅಂತ ನೋಡಬೇಕು. ಎಲ್ಲಿ ಅಲ್ಫಾ ಹೈಡ್ರೋಜನ್ ಇರುತ್ತೋ ದಟ್ ವಿಲ್ ನಾಟ್ ಅಂಡರ್ಗೋ ಕ್ಯಾನಿಸರೋಸ್ ರಿಯಾಕ್ಷನ್. ಹೌದಲ್ಲ ಸ್ಟೂಡೆಂಟ್ಸ್? ನೌ ಲೆಟ್ ಅಸ್ ಕನ್ಸಿಡರ್ ಎ ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಅಲ್ಲಿ ನೋಡ್ರಿ, ಇದು ಬೆನ್ಸಾಲ್ಡಿಹೈಡ್ ಅಲ್ವಾ? CHO, ಇದು ಅಲ್ಫಾ ಕಾರ್ಬನ್ ಅಲ್ವಾ? ಇಲ್ಲಿ ಹೈಡ್ರೋಜನ್ ಇಲ್ಲೇ ಇಲ್ಲ. ಇದೊಂದು ಕಾರ್ಬನ್, ಇದು ಕಾರ್ಬನ್, ಇದು ಕಾರ್ಬನ್, ಇದು ಕಾರ್ಬನ್, ಅಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗತ್ತೆ. 2-methyl ಪ್ರೊಪೆನಾಲ್ ಅಂದ್ರೆ CHO ಇಲ್ಲಿ ಬರುತ್ತೆ. 2-methyl ಅಂದ್ರೆ ಎರಡನೇ ಕಾರ್ಬನ್ಗೆ ಒಂದು ಮಿಥೈಲ್ ಗ್ರೂಪ್ ಕೊಡ್ತೀನಿ. ಇಲ್ಲೇ ಹೈಡ್ರೋಜನ್, ಇಲ್ಲೇ CH3, ಇಲ್ಲೇ CHO ಇದೆ ಅಲ್ವಾ? ಇದು ಅಲ್ಫಾ ಕಾರ್ಬನ್, ಅಲ್ಫಾ ಹೈಡ್ರೋಜನ್ ಇದೆ ಅಲ್ವಾ? ಸೊ ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗತ್ತೆ. ಪ್ಯಾರಾಮಿಥಾಕ್ಸಿ ಬೆನ್ಸಾಲ್ಡಿಹೈಡ್ ಅಂದ್ರೆ ಪ್ಯಾರಾ ಪೊಸಿಷನ್ ಅಲ್ಲಿ ನಿಮಗೆ ಮೆಥಾಕ್ಸಿ ಗ್ರೂಪ್ ಇದೆ. ಬೆನ್ಸಾಲ್ಡಿಹೈಡ್ ಅಂತಂದ್ರೆ ಇಲ್ಲಿ CHO ಇದೆ. ಅಲ್ಫಾ ಕಾರ್ಬನ್, ನೋ ಅಲ್ಫಾ ಹೈಡ್ರೋಜನ್ ಅಲ್ವಾ? ನೋ ಅಲ್ಫಾ ಹೈಡ್ರೋಜನ್. ಸೊ ದಿಸ್ ವಿಲ್ ಅಂಡರ್ಗೋ ಕ್ಯಾನಿಸರೋಸ್ ರಿಯಾಕ್ಷನ್. ಐ ಆಮ್ ಸಾರಿ, ಇಲ್ಲಿ ಅಲ್ಫಾ ಹೈಡ್ರೋಜನ್ ಇದೆ, ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗಲ್ಲ. ಇಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲ, ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗತ್ತೆ. ಓಕೆ, 2,2-dimethyl ಪ್ರೊಪೆನಾಲ್ ನೋಡ್ರಿ, 1 2 3, 2,2-dimethyl methyl 2,2-dimethyl 1 2 3, 2,2-dimethyl ಪ್ರೊಪೆನಾಲ್ ಅಂದ್ರೆ ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಬರುತ್ತೆ. ಇದು ಅಲ್ಫಾ ಕಾರ್ಬನ್ ಅಲ್ವಾ? ಇಲ್ಲೂ ಹೈಡ್ರೋಜನ್ ಇಲ್ಲ. ಹೈಡ್ರೋಜನ್ ಇಲ್ಲಂದ್ರೆ ಅಲ್ಫಾ ಹೈಡ್ರೋಜನ್ ಇಲ್ಲಂದ್ರೆ ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗುತ್ತೆ. ಅಲ್ಫಾ ಹೈಡ್ರೋಜನ್ ಇಲ್ಲಿದೆ, ಸೊ ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗಲ್ಲ. ಅವ್ರು ಏನ್ ಕೇಳಿದ್ದಾರೆ? ವಿಚ್ ವಿಲ್ ನಾಟ್ ಅಂಡರ್ಗೋ ಕ್ಯಾನಿಸರೋಸ್ ರಿಯಾಕ್ಷನ್ ಅಂದ್ರೆ ನಮ್ಮ ಆನ್ಸರ್ ಬಿ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಟ್ರೈಕ್ಲೋರೋಅಸಿಟಾಲ್ಡಿಹೈಡ್. ಅಸಿಟಾಲ್ಡಿಹೈಡ್ ಅಂದ್ರೆ CH3CHO. ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ಅಂದ್ರೆ ಇಲ್ಲಿ ಮೂರು ಕ್ಲೋರಿನ್ ಆಟಮ್ಸ್ ಬರುತ್ತೆ. ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ವಾಸ್ ಸಬ್ಜೆಕ್ಟೆಡ್ ಟು ಕ್ಯಾನಿಸರೋಸ್ ರಿಯಾಕ್ಷನ್. ಕಾನ್ಸಂಟ್ರೇಟೆಡ್ ಅಕ್ವೇಸ್ ಬೇಸ್ ಅಲ್ಲಿ NaOH, ಇಲ್ಲಿ ಏನಾಗುತ್ತೆ? ಕ್ಯಾನಿಸರೋಸ್ ರಿಯಾಕ್ಷನ್ ಆಗುತ್ತೆ. ಬೈ ಯೂಸಿಂಗ್ NaOH, ದ ಮಿಕ್ಸ್ಚರ್ ಆಫ್ ದ ಪ್ರಾಡಕ್ಟ್ಸ್ ಕಂಟೇನ್, ಪ್ರಾಡಕ್ಟ್ ಏನ್ ಬರುತ್ತೆ? ಸೋಡಿಯಂ ಟ್ರೈಕ್ಲೋರೋಅಸಿಟೇಟ್ ಅಯಾನ್. ಸೋಡಿಯಂ ಟ್ರೈಕ್ಲೋರೋಅಸಿಟೇಟ್ ಅಯಾನ್ ಅಂದ್ರೆ ಸೋಡಿಯಂ ಟ್ರೈಕ್ಲೋರೋಅಸಿಟೇಟ್ ಅಯಾನ್ ಬಂತು, ಪ್ಲಸ್ ಮತ್ತೊಂದು ಕಂಪೌಂಡ್ ಬಂತು. ಅನದರ್ ಕಂಪೌಂಡ್ ಯಾವ್ದಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಕ್ಯಾನಿಸರೋಸ್ ರಿಯಾಕ್ಷನ್ ಅಲ್ಲಿ ಆಲ್ಡಿಹೈಡ್ ವಿತ್ ನೋ ಅಲ್ಫಾ ಹೈಡ್ರೋಜನ್ ಅನ್ನ ನೀವು ವಿತ್ ಕಾನ್ಸಂಟ್ರೇಟೆಡ್ ಅಕ್ವಿಯಸ್ NaOH ಟ್ರೀಟ್ ಮಾಡಿದ್ರಿ ಅಂತಂದ್ರೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗುತ್ತೆ. ಒಂದು ಮಾಲಿಕ್ಯೂಲ್ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಇದೇ ಸೇಮ್ ಮಾಲಿಕ್ಯೂಲ್ ಇನ್ನೊಂದು ಏನಾಗುತ್ತೆ? ರಿಡಕ್ಷನ್ ಆಗುತ್ತೆ. ಯಾವುದು ಆಕ್ಸಿಡೇಷನ್ ಆಗುತ್ತೋ ಅದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ. ಯಾವುದು ರಿಡಕ್ಷನ್ ಆಗುತ್ತೋ ಅದು ಏನ್ ಫಾರ್ಮ್ ಮಾಡುತ್ತೆ? ಆಲ್ಕೋಹಾಲ್ ಫಾರ್ಮ್ ಮಾಡುತ್ತೆ. So you would be getting alcohol. 1 2 ಅಂದ್ರೆ 2 ಟ್ರೈಕ್ಲೋರೋ, 2 ಕಾರ್ಬನ್ ಅಂದ್ರೆ ಇಥನಾಲ್. 2 ಟ್ರೈಕ್ಲೋರೋ ಇಥನಾಲ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ. ಕ್ಯಾನಿಸರೋಸ್ ರಿಯಾಕ್ಷನ್ ಅಲ್ಲಿ aldehydes which do not contain alpha hydrogen would undergo self oxidation and reduction. ಅದಕ್ಕೇನಂತಾರೆ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗ್ಬಿಟ್ಟು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಒಂದು ಆಲ್ಕೋಹಾಲ್ ಒಂದು ಫಾರ್ಮ್ ಮಾಡುತ್ತೆ. ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅವ್ರು ಕೊಟ್ಟಿದ್ದಾರೆ. ಇನ್ನೊಂದು ಯಾವ್ದು ಅಂತ ಕೇಳಿದ್ದಾರೆ. ಇನ್ನೊಂದು ಯಾವುದು? ಆಲ್ಕೋಹಾಲ್. ಯಾವ ಆಲ್ಕೋಹಾಲ್ ಬರುತ್ತೆ? ದಿಸ್ ಒನ್. ಓಕೆ, ರೈಟ್. ನೆಕ್ಸ್ಟ್, an organic compound of the molecular formula C3H6O did not give a silver mirror test with the Tollens reagent. ಒಂದು C3H6O ಮಾಲಿಕ್ಯುಲರ್ ಫಾರ್ಮುಲಾ ಇರುವಂತ ಒಂದು ಕಂಪೌಂಡ್ ಇದೆ, ಆರ್ಗ್ಯಾನಿಕ್ ಕಂಪೌಂಡ್ ಇದೆ. ಇದು ಟೋಲೆನ್ಸ್ ರಿಯೇಜೆಂಟ್ ಟೆಸ್ಟ್ ಅಂದ್ರೆ ಟೋಲೆನ್ಸ್ ರಿಯೇಜೆಂಟ್ ಟೆಸ್ಟ್. ಓಕೆ, ಅಮೋನಿಯಾಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಆ ಟೋಲೆನ್ಸ್ ರಿಯೇಜೆಂಟ್ಗೆ ಇದು ಟೆಸ್ಟ್ ಪಾಸಿಟಿವಿಟಿ ಕೊಡಲ್ಲ, ನೋ ರಿಯಾಕ್ಷನ್. ಟೋಲೆನ್ಸ್ ರಿಯೇಜೆಂಟ್
ಯಾವಾಗ ಯೂಸ್ ಮಾಡ್ತೀರಿ? ಇಟ್ ಈಸ್ ಯೂಸ್ ಟು ಆಕ್ಸಿಡೈಸ್ ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ ಟೋಲೆನ್ಸ್ ರಿಯೇಜೆಂಟ್, ಇದು ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅದು ಆಕ್ಸಿಡೇಷನ್ ಆಗಿಬಿಟ್ಟು ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡುತ್ತೆ. ಸೊ ಟೋಲೆನ್ಸ್ ರಿಯೇಜೆಂಟ್ ಜೊತೆ ನಾವು ಇದನ್ನ ಆಕ್ಸಿಡೈಸ್ ಮಾಡಿದಾಗ ಅದು ಆಕ್ಸಿಡೈಸ್ ಆಗಿಲ್ಲ ಅಂತಂದ್ರೆ ಈ ಕಂಪೌಂಡು ಆಲ್ಡಿಹೈಡ್ ಅಲ್ಲ, ಇದು ಆಲ್ಡಿಹೈಡ್ ಅಲ್ಲ. ಎರಡನೇದು ಹೋದ್ರೆ ಬಟ್ ಇಟ್ ವಿಲ್ ಗಿವ್ ಆಕ್ಸೈಮ್. ಅದೇ ಸೇಮ್ ಕಂಪೌಂಡು, ಇದೇ ಸೇಮ್ ಕಂಪೌಂಡು C3H6O ಏನ್ ಕೊಡುತ್ತೆ ನಮಗೆ? ಆಕ್ಸೈಮ್ ಕೊಡ್ತಾ ಇದೆ. ಯಾವ್ದ್ರ ಜೊತೆ? ಇಟ್ ವಿಲ್ ಗಿವ್ ಆಕ್ಸೈಮ್ ವಿತ್ ಹೈಡ್ರಾಕ್ಸಿಲ್ ಅಮೈನ್. ಹೈಡ್ರಾಕ್ಸಿಲ್ ಅಮೈನ್ ಅಂದ್ರೆ NH2OH, ಡೆರಿವೇಟಿವ್ ಆಫ್ ಅಮೋನಿಯಾ. ಇಸ್ ದಟ್ ಕ್ಲಿಯರ್? ಈ ಕಂಪೌಂಡು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸೈಮ್ ಕೊಡ್ತಾ ಇದೆ. ಅಂದರೆ ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸೈಮ್ ಕೊಡ್ಬೇಕಂದ್ರೆ ಈ ಕಂಪೌಂಡ್ ಅಲ್ಲಿ ಏನಿರಬೇಕು? ಕಾರ್ಬೋನಿಲ್ ಗ್ರೂಪ್ ಇರಬೇಕಲ್ವಾ? ಎಸ್ ಆರ್ ನೋ? ದಟ್ ಕಾರ್ಬೋನಿಲ್ ಗ್ರೂಪ್ ಶುಡ್ ಬಿ ಬಿಲಾಂಗಿಂಗ್ ಟು aldehyde or ketone. Aldehyde or ketone. Is that clear? ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸೈಮ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನನ್ನ ಹತ್ರ RC ಡಬಲ್ ಬಾಂಡ್ R ಐತೆ ಅನ್ಕೋರಿ. ಓಕೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಮಿ NH2OH. ಹೈಡ್ರಾಕ್ಸಿಲ್ ಅಮೈನ್ ಜೊತೆ ಏನಾಗುತ್ತೆ ಇಲ್ಲಿ? ಇದು ಆಸ್ ಅ ನ್ಯೂಕ್ಲಿಯೋಫೈಲ್ ಇದರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಫೈನಲಿ ನಿಮಗೆ ವಾಟರ್ ಎಲಿಮಿನೇಟ್ ಆಗಿಬಿಟ್ಟು ನಿಮಗೆ ಇಲ್ಲಿ ಏನು ಸಿಗುತ್ತೆ? RCR ಡಬಲ್ ಬಾಂಡ್ NOH. ಇದಕ್ಕೇನಂತಾರ? ಆಕ್ಸೈಮ್ ಅಂತಾರ. ಈ ತರ ಆಕ್ಸೈಮ್ ಫಾರ್ಮ್ ಮಾಡಿದೆ ಅಂದ್ರೆ ಈ ಕಂಪೌಂಡ್ ಅಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದ್ದಂಗ ಆಯ್ತಲ್ಲ, ರೈಟ್? ಬಟ್ ಆ ಕಾರ್ಬೋನಿಲ್ ಗ್ರೂಪ್ ಆಲ್ಡಿಹೈಡ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಟೋಲೆನ್ಸ್ ರಿಯೇಜನ್ ಕೊಡ್ತಾ ಇಲ್ಲ. ಆಲ್ಡಿಹೈಡ್ ಇಲ್ಲ ಅಂತಂದ್ರೆ ಈಗ ಆಪ್ಷನ್ ಯಾವುದು? ಕೀಟೋನ್ ಇರಬೇಕಲ್ಲ. ಎಸ್ ಆರ್? ಅರ್ಥ ಆಯ್ತಲ್ಲ? ಫಸ್ಟ್ ಟೋಲೆನ್ಸ್ ರಿಯೇಜನ್ ಜೊತೆ ಅದು ರಿಯಾಕ್ಟ್ ಆಗ್ತಾ ಇಲ್ಲ, ಅಲ್ಲಿಗೆ ಏನ್ ಕನ್ಫರ್ಮ್ ಆಯ್ತು? ಅದರಲ್ಲಿ ಆಲ್ಡಿಹೈಡ್ ಗ್ರೂಪ್ ಇಲ್ಲ. ಹೈಡ್ರಾಕ್ಸಿಲ್ ಅಮೈನ್ ಜೊತೆ ಅದು ರಿಯಾಕ್ಟ್ ಆಗಿ ಆಕ್ಸೈಮ್ ಕೊಡ್ತಾ ಇದೆ ಅಂದ್ರೆ ಅಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ. ಸೊ ಕಾರ್ಬೋನಿಲ್ ಗ್ರೂಪ್ ಶುಡ್ ಬಿ ಐದರ್ ಆಲ್ಡಿಹೈಡ್ ಇರಬೇಕು ಇಲ್ಲ ಕೀಟೋನ್ ಇರಬೇಕು. ಇಲ್ಲಿ ಏನ್ ಕನ್ಫರ್ಮ್ ಆಯ್ತು? ಆಲ್ಡಿಹೈಡ್ ಅಲ್ಲ ಅಂತ. ಸೊ ಇಲ್ಲಿ ಏನು ಉಳಿತೀಗ ಆಪ್ಷನ್? ಕೀಟೋನ್ ಇರಬೇಕಲ್ಲ. ಸೊ ಲೆಟ್ ಅಸ್ ಲುಕ್ ಅಟ್ ವಿಚ್ ಇಸ್ ಅ ಕೀಟೋನ್ ಹಿಯರ್. CH3COCH, ಇಟ್ ಇಸ್ ನಾಟ್ ಅ ಕೀಟೋನ್. ಇದು ಆಲ್ಕೋಹಾಲ್ ಆಗುತ್ತೆ, ಇದು CHO ಇದೆ, ರೈಟ್? ಆಲ್ಡಿಹೈಡ್ ಅಂತೂ ಅಲ್ವೇ ಅಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಗಿವಿಂಗ್. ಇದು ಈ ಪ್ರಾಡಕ್ಟ್ ಆಗಿತ್ತಂದ್ರೆ ನಮಗೆ ಟೋಲೆನ್ಸ್ ರೀಜನ್ ಕೊಡ್ತಿತ್ತು, ಇದು ಕೊಟ್ಟಿಲ್ಲ. ನಮಗೆ ಉಳಿದಿರೋದು ಯಾವುದು? ಕೀಟೋನ್, ಇದು ಮಾತ್ರ CH3COCH3. ಅಂದರೆ ನಮ್ಮ ಆಪ್ಷನ್ ಯಾವುದು? ಆಪ್ಷನ್ ಎ. ಅಂಡರ್ಸ್ಟುಡ್? ನೆಕ್ಸ್ಟ್, ಕೋಲಿನ್ಸ್ ರಿಯೇಜೆಂಟ್ ಇಸ್ ಯೂಸ್ ಟು ಕನ್ವರ್ಟ್. ಏನ್ರಿ ಕೋಲಿನ್ಸ್ ರಿಯೇಜೆಂಟ್ ಅಂದ್ರೆ? ಕೋಲಿನ್ಸ್ ರಿಯೇಜೆಂಟ್ ಇಸ್ ವಾಟ್? ಡೈಪಿರಿಡಿನ್ ಕ್ರೋಮೇಟ್. ಹೌದಲ್ಲ? ಡೈಪಿರಿಡಿನ್ ಕ್ರೋಮೇಟ್. ಎಸ್ ಆರ್ ನೋ? ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡೈಪಿರಿಡಿನ್ ಕ್ರೋಮೇಟ್. ಏನಂತಾರ? ಕೋಲಿನ್ಸ್ ರಿಯೇಜೆಂಟ್ ಅಂತಾರ. ವಾಟ್ ಇಸ್ ದಿಸ್? ಇದು ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ರೀತಿ ಯಾವ್ದಿದೆ? ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಇದೆ, ಪಿರಿಡಿನಿಯಂ ಡೈಕ್ರೋಮೇಟ್ ಇದೆ, ಅದೇ ರೀತಿ ಡೈಮಿಥೈಲ್ ಸಲ್ಫಾಕ್ಸೈಡ್ ಇದೆ, ಅದೇ ರೀತಿ ಆನ್ಹೈಡ್ರಸ್ ಕ್ರೋಮಿಯಂ ಟ್ರೈಆಕ್ಸೈಡ್ ಇದೆ. ಆಲ್ ದೀಸ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಇವೆಲ್ಲ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಏನನ್ನು ಆಕ್ಸಿಡೈಸ್ ಮಾಡ್ತಾವ? ವಾಟ್ ವಿಲ್ ದೇ ಆಕ್ಸಿಡೈಸ್? ದೇ ವಿಲ್ ಆಕ್ಸಿಡೈಸ್, ನೆನ್ಪಿಟ್ಕೋರಿ, ದೇ ವಿಲ್ ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ ನಿಂದ ಆಲ್ಡಿಹೈಡ್ ವರೆಗೂ ಮಾತ್ರ ಆಕ್ಸಿಡೈಸ್ ಮಾಡುತ್ತೆ, ಅಥವಾ ಸೆಕೆಂಡರಿ ಆಲ್ಕೋಹಾಲ್ ನಿಂದ ಕೀಟೋನ್ ವರೆಗೂ ಮಾತ್ರ ಆಕ್ಸಿಡೈಸ್ ಮಾಡಬಹುದು. ಬಿಯಾಂಡ್ ದಿಸ್ ಹೋಗಿ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಇವ್ಯಾವು ಆಕ್ಸಿಡೈಸ್ ಮಾಡಲ್ಲ. ಇವೆಲ್ಲ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಪ್ರೈಮರಿ ಆಲ್ಕೋಹಾಲ್ ಅಥವಾ ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೇಷನ್ ಮಾಡಿಬಿಟ್ಟು ಆಲ್ಡಿಹೈಡ್ ಅಥವಾ ಕೀಟೋನ್ಸ್ ಅನ್ನ ಮಾತ್ರ ಪ್ರೊಡ್ಯೂಸ್ ಮಾಡಬಹುದು. ಅದರ ಬಿಯಾಂಡ್ ದ್ಯಾಟ್ ಆಕ್ಸಿಡೈಸ್ ಮಾಡಲ್ಲ. ಸೊ ದೇರ್ ಫೋರ್ ಇಲ್ಲೇ ನೋಡ್ರಿ, ಕೀಟೋನ್ ಇದೆ, CHOH ಆಗಿದೆ, ಕೀಟೋನ್ ಇದೆ, CHOH ಆಗಿದೆ. ಇಲ್ಲೇನಿದೆ ನೋಡ್ರಿ, ಕೀಟೋನ್ ಕೆನಾಟ್ ಬಿ ಆಕ್ಸಿಡೈಸ್ಡ್, ಕೀಟೋನ್ ಫರ್ದರ್ ಆಕ್ಸಿಡೈಸೇಷನ್ ಆಗೋದಿಲ್ಲ. ಸೊ ದೇರ್ ಫೋರ್ ದಿಸ್ ಇಸ್ ರಾಂಗ್. ಇಲ್ಲೇ ನೋಡ್ರಿ, ಪ್ರೈಮರಿ ಆಲ್ಕೋಹಾಲ್ ಏನಾಗಿದೆ? CHO ಅಂದ್ರೆ ಆಲ್ಡಿಹೈಡ್ ಆಗಿದೆ. ಪ್ರೈಮರಿ ಆಲ್ಕೋಹಾಲ್ ಆಲ್ಡಿಹೈಡ್ ತನ ಆಗ್ಬೋದಲ್ಲ? ಎಸ್. CHO ಕಾರ್ಬಾಕ್ಸಿಲಿಕ್ ಆಸಿಡ್ ತನ ಹೋಗಲ್ಲ, CHO ಆಲ್ಕೋಹಾಲ್ ತನ ಇಟ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ರಿಡಕ್ಷನ್ ಆಗ್ತಾ ಇದೆ. ಇಸ್ ದಟ್ ಕ್ಲಿಯರ್? ಸೊ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್,
the enol form of the acetone, enol form of the acetone after treatment with D2O, enol form of the acetone. ಫಸ್ಟ್ ನಾವೇನ್ ಮಾಡೋಣ, ಅಸಿಟೋನ್ ತಗೊಳ್ಳೋಣ. ಈ ಅಸಿಟೋನು ಟೊಟಮರೈಸ್ ಆಯ್ತಪ್ಪ ಅಂತಂದ್ರೆ ನಮ್ಮ ಹತ್ರ ಯಾವ ಇನಾಲ್ ಸಿಗುತ್ತೆ, CH3 COH ಡಬಲ್ ಬಾಂಡ್ CH2, ಈ ಇನಾಲ್ ಸಿಗುತ್ತೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಇದಕ್ಕೆ ಇದು ಇನಾಲ್ ಫಾರ್ಮ್ ಆಫ್ ಅಸಿಟೋನ್, ಇದು ಇನಾಲ್ ಫಾರ್ಮ್ ಆಫ್ ಅಸಿಟೋನ್. ಓಕೆನಾ? ಇಲ್ಲಿ ಈ OH ನಲ್ಲಿ ಇರುವಂತ ಹೈಡ್ರೋಜನ್, ಆಲ್ಕೋಹಾಲ್ಸ್ ಆರ್ ಅಸಿಡಿಕ್ ಅಲ್ವಾ, ಸೊ ಈ ಹೈಡ್ರೋಜನ್ ಅಸಿಡಿಕ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಾದ್ರೂ D2O ಟ್ರೀಟ್ ಮಾಡಿಬಿಟ್ರೆ ಡ್ಯೂಟ್ರೇಷನ್ ಅಂತಾರೆ. ಏನಂದ್ರೆ ಹೈಡ್ರೇಷನ್ ಅನ್ನೋದಿಲ್ಲ, ಡ್ಯೂಟ್ರೇಷನ್ ಅಂತಾರೆ ಇದಕ್ಕೆ. ಸೊ ಅಲ್ಲಿ ಏನಾಗತ್ತೆ ಅಂತಂದ್ರೆ ಡ್ಯೂಟೇರಿಯಂ ಜೊತೆ ಹೈಡ್ರೋಜನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ OD ಹಿಯರ್. ಸೊ ನೆಕ್ಸ್ಟ್ ಏನ್ ಬರುತ್ತೆ, ಇಲ್ಲಿ CH2 ಬರುತ್ತೆ. ಇಸ್ ದಟ್ ಕ್ಲಿಯರ್? ಈಗ ಮತ್ತೆ ಇದು ಟೋಟಮರೈಸೇಷನ್ ಆಗಿಬಿಟ್ಟು ನನಗೇನು ಸಿಗುತ್ತೆ, CH3C ಡಬಲ್ ಬಾಂಡ್ O ಸಿಕ್ಕು, ಇಲ್ಲಿ CH2D ಸಿಗುತ್ತೆ. ಇಸ್ ದಟ್ ಕ್ಲಿಯರ್? CH2D ಸಿಗುತ್ತೆ. ಅಂಡ್ ಅಗೇನ್ ವಾಟ್ ವುಡ್ ಬಿ ದೇರ್, ಮತ್ತೆ ಇದು ಟೋಟಮರೈಸ್ ಆಗಿ ಏನಾಗುತ್ತೆ, CH2 ಆಗುತ್ತೆ, ಇಲ್ಲಿ ಡಬಲ್ ಬಾಂಡ್, ಇಲ್ಲೇ OH ಆಗುತ್ತೆ, ಇಲ್ಲೇ CH2D ಆಗುತ್ತೆ. ಮತ್ತೆ ನೀವೇನಾದ್ರೂ ಇದಕ್ಕೆ D2O ಆಡ್ ಮಾಡಿದ್ರೆ ಅಗೇನ್ ಯು ವುಡ್ ಹ್ಯಾವ್ CH2 ಡಬಲ್ ಬಾಂಡ್ COD ಸಿಗುತ್ತೆ, ಇಲ್ಲಿ CH2D ಸಿಗುತ್ತೆ. ಅಗೇನ್ ಯು ವುಡ್ ಬಿ ಹ್ಯಾವಿಂಗ್ ವಾಟ್, ಮತ್ತೆ ಇಲ್ಲಿ CH2 ಬರುತ್ತೆ, CH2D ಬರುತ್ತೆ, ಇಲ್ಲೇ ಟೋಟಮರೈಸ್ ಆಗಿಬಿಟ್ಟು CO ಆಗುತ್ತೆ, ಇಲ್ಲೇ CH2D ಆಗುತ್ತೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಮೂರು ಹೈಡ್ರೋಜನ್ ಇತ್ತಲ್ಲ, ಈಗ ಏನಾಯ್ತು, ಆ ಮೂರು ಹೈಡ್ರೋಜನ್ ಅಲ್ಲಿ ಒಂದು ಹೈಡ್ರೋಜನ್ ಹೋಗಿ ಇಲ್ಲೊಂದು ಹೈಡ್ರೋಜನ್ ಹೋಗಿ ಡ್ಯೂಟೇರಿಯಂ ಬಂತು. ಈ ತರ ರಿಪೀಟ್ ಮಾಡ್ತಾ ಹೋದ್ರೆ ಆಲ್ ದ ಹೈಡ್ರೋಜನ್ಸ್ ವುಡ್ ಬಿ ಇನ್ನೂ ಎರಡು ಹೈಡ್ರೋಜನ್, ಇವು ಎರಡು ಹೈಡ್ರೋಜನ್ ಡ್ಯೂಟೇರಿಯಂ ಇಂದ ರಿಪ್ಲೇಸ್ ಆಗುತ್ತೆ. ಅವಾಗ ಫೈನಲಿ ಬರುವಂತ ಪ್ರಾಡಕ್ಟ್ ಯಾವುದು ನಮಗೆ, CD3 C ಡಬಲ್ ಬಾಂಡ್ O CD3 ಬರುತ್ತೆ. ಇದು ನಮ್ಮ ಫೈನಲ್ ಪ್ರಾಡಕ್ಟ್ ಆಗುತ್ತೆ ವೆನ್ ಆಲ್ ದ ಹೈಡ್ರೋಜನ್ಸ್ ಆರ್ ರಿಪ್ಲೇಸ್ಡ್ ಬೈ ಡ್ಯೂಟೇರಿಯಂ. ರಿಮೆಂಬರ್ ದಟ್. ಸೊ ವಾಟ್ ವುಡ್ ಬಿ ಅವರ್ ಆನ್ಸರ್? ನಮ್ಮ ಆನ್ಸರು CH3 C ಡಬಲ್ ಬಾಂಡ್ CH2 OD, CH3 C ಡಬಲ್ ಬಾಂಡ್ CO CH3 CD2. ಎಸ್, ಇಲ್ಲೇ ನೋಡ್ರಿ, ಇಫ್ ವಿ ಗೆಟ್ ದಿಸ್ ಇದೇನಾಗತ್ತೆ ಲಾಸ್ಟ್, ಮತ್ತೆ ಡಿ ಇಲ್ಲಿ ಹೋದರೆ ಏನಾಗುತ್ತೆ, ಇದು D2 ಆಗುತ್ತೆ, ಇಲ್ಲೇ ನಮಗೆ ಸಿಂಗಲ್ ಬಾಂಡ್ OD ಆಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಬಂದ್ಬಿಟ್ಟು ಇಲ್ಲಿ CD3 ಆಗುತ್ತೆ. ಟೋಟಮರೈಸೇಷನ್ CD2 ಡಬಲ್ ಬಾಂಡ್ COD CD3. ಸೊ ನಮ್ಮ ಆನ್ಸರ್ ಯಾವ್ದಾಗತ್ತೆ, ಆಪ್ಷನ್ ಡಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್, ಆಪ್ಷನ್ ಡಿ. ನೆಕ್ಸ್ಟ್, what will be the order of reactivity of the following carbonyl compounds with Grignard reagent? ಎಲ್ಲ ಕಾರ್ಬೋನಿಲ್ ಕಂಪೌಂಡ್ಸ್ ಕೊಟ್ಟಿದ್ದಾರೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಯಾವುದು ಈಸಿಲಿ ರಿಯಾಕ್ಟ್ ಆಗುತ್ತೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ನಮಗೇನಿರುತ್ತೆ, RMgX ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ನಮಗೆ R ಮೈನಸ್ ಇರುತ್ತೆ, Mg ಪ್ಲಸ್ ಇರುತ್ತೆ. ಇದು R ಮೈನಸ್ ಆಸ್ ಅ ನ್ಯೂಕ್ಲಿಯೋಫೈಲ್ ಎಲ್ಲ ಕಾರ್ಬೋನಿಲ್ ಗ್ರೂಪ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಟ್ ಈಸ್ ಅಟ್ಯಾಕಿಂಗ್ ಆಲ್ ದ ಕಾರ್ಬೋನಿಲ್ ಗ್ರೂಪ್ಸ್. ಜಸ್ಟ್ ಹೇಳ್ರಿ, ಈಗ ಯಾವ ಕಾರ್ಬೋನಿಲ್ ಗ್ರೂಪ್ ಅನ್ನ ಈಸಿಲಿ ಅಟ್ಯಾಕ್ ಮಾಡಬಹುದು? ಅದು ಇಲ್ಲೇ ನೋಡ್ರಿ, ಸ್ಟೆರಿಕ್ ಹಿಂಡರೆನ್ಸ್ ಕಡಿಮೆ ಇದೆ ಅಲ್ವಾ, ಎರಡೇ ಎರಡು ಹೈಡ್ರೋಜನ್ ಐಟಮ್ ಇರೋದು. ಸೊ R ಮೈನಸ್ ಕ್ಯಾನ್ ಈಸಿಲಿ ಅಟ್ಯಾಕ್ ಹಿಯರ್. ಸೊ ಹೈಯೆಸ್ಟ್ ರಿಯಾಕ್ಟಿವಿಟಿ ಇರೋದಲ್ಲಿ ಫಸ್ಟ್ ಅಲ್ಲಿ, ಬಿಕಾಸ್ ಸ್ಟೆರಿಕ್ ಹಿಂಡರೆನ್ಸ್ ಲೀಸ್ಟ್ ಇದೆ. ಇಲ್ಲೇ ನೋಡ್ರಿ, ಒಂದು H ಇದೆ, ಒಂದು CH3 ಇದೆ. ಸೆಕೆಂಡ್ ನಿಮಗೆ ಇದು ಬರುತ್ತೆ. ಇಲ್ಲೇ ನೋಡ್ರಿ, ಇದು CH3 ಆಗಬೇಕು, ಎರಡು CH3 ಇದಾವ. ಇಲ್ಲಿ ಇನ್ನೂ ಬಿಗ್ಗರ್ ಗ್ರೂಪ್ಸ್ ವಿ ಆರ್ ಹ್ಯಾವಿಂಗ್. ಸೊ ಬಿಗ್ಗೆಸ್ಟ್ ಗ್ರೂಪ್ಸ್ ಆರ್ ಇನ್ 4, ಅಂದ್ರೆ ಫೋರ್ತ್ ವುಡ್ ಬಿ ಲೀಸ್ಟ್. ಆಮೇಲೆ ಬರೋದು ಯಾವುದು, ಥರ್ಡ್ ಒನ್. So this would be the order of reactivity. Is that clear? So attack of or reaction of the Grignard reagent with the carbonyl compound is inversely proportional to the steric hindrance. ಎಲ್ಲಿ steric hindrance ಕಡಿಮೆ ಇರುತ್ತೆ ಅಲ್ಲಿ ರಿಯಾಕ್ಟಿವಿಟಿ ಈಸಿ ಆಗುತ್ತೆ. ಸೊ ನಮ್ಮ ಆನ್ಸರ್ ಯಾವುದು, 1 greater than 2 greater than 3 greater than 4, ಅಂದ್ರೆ ನಮ್ಮ ಆನ್ಸರ್ ಆಪ್ಷನ್ ಎ ಆಗುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್, a mixture of benzaldehyde and formaldehyde on heating with concentrated aqueous NaOH solution. Concentrated aqueous NaOH solution ಅಂತಂದ್ರೆ it is going to be what? ಇಲ್ಲಿ ನೋಡ್ರಿ ಏನ್ ತಗೊಂಡಿದ್ದೀರಿ, ಬೆನ್ಸಾಲ್ಡಿಹೈಡ್ ಇದೆ, ಇಲ್ಲಿ ಏನಿದೆ, ಬೆನ್ಸಾಲ್ಡಿಹೈಡ್ ಇದೆ, ಇಲ್ಲಿ ಏನಿದೆ, ಫಾರ್ಮಾಲ್ಡಿಹೈಡ್ ಇದೆ. ಬೆನ್ಸಾಲ್ಡಿಹೈಡ್ ತಗೊಂಡಿದ್ದೀರಿ, ಫಾರ್ಮಾಲ್ಡಿಹೈಡ್ ತಗೊಂಡಿದ್ದೀರಿ. what have you reacted it with? You have reacted it with concentrated aqueous NaOH.
ಇದರಲ್ಲಿ ಅಲ್ಫಾ ಕಾರ್ಬನ್ಗೆ ಹೈಡ್ರೋಜನ್ ಇಲ್ಲ, ಇಲ್ಲಿ ಅಲ್ಫಾ ಕಾರ್ಬನ್ ಇಲ್ಲ, ಅಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಅಲ್ಫಾ ಹೈಡ್ರೋಜನ್ ಇಲ್ಲದೆ ಇರುವಂತ ಸ್ಪೀಶೀಸು ಯಾವ ರಿಯಾಕ್ಷನ್ ಆಗ್ತಾವ? ಕ್ಯಾನಿಸರೋಸ್ ರಿಯಾಕ್ಷನ್ ಆಗ್ತಾವಲ್ಲ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಎಕ್ವಿಯಸ್ NaOH. ಕ್ಯಾನಿಸರೋಸ್ ರಿಯಾಕ್ಷನ್ ಆದರೆ ಈ ಮಾಲಿಕ್ಯೂಲ್ ಬೇರೆ ಇದೆ, ಈ ಮಾಲಿಕ್ಯೂಲ್ ಬೇರೆ ಇದೆ, ಇದಕ್ಕೆ ಏನಂತಾರ? ಕ್ರಾಸ್ಡ್ ಅಲ್ಡೋಲ್ ಕಂಡೆನ್ಸೇಷನ್ ಅಂತಾರ. ಕ್ರಾಸ್ಡ್ ಅಲ್ಡೋಲ್ ಕಂಡೆನ್ಸೇಷನ್ ಅಲ್ಲಿ ಇದ್ರಾಗೂ ಅಲ್ಫಾ ಹೈಡ್ರೋಜನ್ ಇಲ್ಲ, ಇದ್ರಾಗೂ ಅಲ್ಫಾ ಹೈಡ್ರೋಜನ್ ಇಲ್ಲ, ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗುತ್ತೆ, ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗುತ್ತೆ. ಇದರಲ್ಲಿ ಒಂದು ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ರಿಡಕ್ಷನ್ ಆಗುತ್ತೆ. ಕ್ಯಾನಿಸರೋಸ್ ರಿಯಾಕ್ಷನ್ ಅಲ್ಲಿ ಒಂದೇ ಮಾಲಿಕ್ಯೂಲ್ ಇದ್ರೆ ಅದೇ ಆಕ್ಸಿಡೇಷನ್ ಆಗುತ್ತೆ, ಅದೇ ರಿಡಕ್ಷನ್ ಆಗುತ್ತೆ. ಇಲ್ಲಿ ಎರಡು ಮಾಲಿಕ್ಯೂಲ್ ಇದ್ರೆ ಒಂದು ಆಕ್ಸಿಡೇಷನ್ ಆಗಬೇಕು, ಇನ್ನೊಂದು ರಿಡಕ್ಷನ್ ಆಗಬೇಕಲ್ಲ. ಯಾವ್ದು ಆಕ್ಸಿಡೇಷನ್ ಆಗುತ್ತೆ? ದ ಒನ್ ವಿತ್ ಲೆಸ್ ಸ್ಟೆರಿಕ್ ಹಿಂಡರೆನ್ಸ್. ಯಾಕಂದ್ರೆ ನ್ಯೂಕ್ಲಿಯೋಫೈಲ್ ಫಸ್ಟ್ ಎಲ್ಲಿ ಅಟ್ಯಾಕ್ ಮಾಡುತ್ತಲ್ಲ, ದಾಟ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್. ದ ಒನ್ ವಿತ್ ಲೆಸ್ ಸ್ಟೆರಿಕ್ ಹಿಂಡರೆನ್ಸ್ ಆಕ್ಸಿಡೇಷನ್ ಆಗಿಬಿಟ್ಟು ನಮಗೆ ಏನ್ ಕೊಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್ HCOONA, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ನಮಗೆ ಏನ್ ಸಿಗುತ್ತೆ? ಆಲ್ಕೋಹಾಲ್ ಸಿಗುತ್ತೆ. ದಟ್ ವುಡ್ ಬಿ ಬೆಂಜೈಲ್ ಆಲ್ಕೋಹಾಲ್. ದಿಸ್ ಅಂಡರ್ಗೋಸ್ ರಿಡಕ್ಷನ್, ದಿಸ್ ಅಂಡರ್ಗೋಸ್ ಆಕ್ಸಿಡೇಷನ್. ಎಲ್ಲಿ ಆಕ್ಸಿಡೇಷನ್ ಆಗುತ್ತೋ ಅದು ಹೈಡ್ರೈಡ್ ಟ್ರಾನ್ಸ್ಫರ್ ಮಾಡುತ್ತೆ ಇದಕ್ಕೆ. ಸೊ ದಿಸ್ ವಿಲ್ ಅಂಡರ್ಗೋ ರಿಡಕ್ಷನ್. ಇದು ರಿಡಕ್ಷನ್ ಆದರೆ ಇದು ಆಲ್ಕೋಹಾಲ್ ಆಗುತ್ತೆ, ಆಕ್ಸಿಡೇಷನ್ ಆದರೆ ಇದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಸೊ ವಾಟ್ ಆರ್ ಯುವರ್ ಪ್ರೊಡಕ್ಟ್ಸ್ ನೌ? ಯುವರ್ ಪ್ರೊಡಕ್ಟ್ಸ್ ಆರ್ sodium formate, ಇದು ಬೆಂಜೈಲ್ ಆಲ್ಕೋಹಾಲ್. ಓಕೆ, ಸೊ ನಿಮ್ಮ ಆನ್ಸರ್ ಯಾವುದು? ಬೆಂಜೈಲ್ ಆಲ್ಕೋಹಾಲ್ ಮತ್ತೆ ಸೋಡಿಯಂ ಫಾರ್ಮೇಟ್. ಎಸ್ ಆರ್ ನೋ? ಸೋಡಿಯಂ ಬೆಂಜೋಯೇಟ್ ಮತ್ತೆ ಮೀಥೈಲ್ ಆಲ್ಕೋಹಾಲ್ ಆಗೋದಿಲ್ಲ, ಉಲ್ಟಾ ಆಗೋದಿಲ್ಲ. ಸೋಡಿಯಂ ಬೆಂಜೋಯೇಟ್ ಮತ್ತೆ ಸೋಡಿಯಂ ಫಾರ್ಮೇಟ್ ಎರಡು ಸೋಡಿಯಂ ಸಾಲ್ಟ್ ಆಗೋದಿಲ್ಲ. ಬೆಂಜೈಲ್ ಆಲ್ಕೋಹಾಲ್ ಮತ್ತೆ ಮೀಥೈಲ್ ಆಲ್ಕೋಹಾಲ್ ಎರಡು ಆಲ್ಕೋಹಾಲ್ ಆಗೋದಿಲ್ಲ. ಒಂದು ಆಲ್ಕೋಹಾಲ್ ಆಗಿರುತ್ತೆ, ಇನ್ನೊಂದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ. ನಿಮ್ಮ ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ದ ಕಾರ್ಬೋನಿಲ್ ಗ್ರೂಪ್? ಕಾರ್ಬೋನಿಲ್ ಗ್ರೂಪ್ ಬಗ್ಗೆ ಯಾವುದು ಕರೆಕ್ಟ್? ಇದು ಇಲ್ಲೇ ನೋಡ್ರಿ, ಕಾರ್ಬೋನಿಲ್ ಗ್ರೂಪ್. ದಿಸ್ ಇಸ್ ಯುವರ್ ಕಾರ್ಬೋನಿಲ್ ಗ್ರೂಪ್ ಅಲ್ವಾ? ರೈಟ್. ಇದರ ಬಗ್ಗೆ ಯಾವುದು ಕರೆಕ್ಟ್? ದ ಕಾರ್ಬೋನಿಲ್ ಕಾರ್ಬನ್ ಇಸ್ sp hybridized. Is it sp? It is surrounded by 1 sigma, 2 sigma, ಇದರಲ್ಲಿ ಒಂದು ಸಿಗ್ಮಾ, ಟೋಟಲ್ 3 ಸಿಗ್ಮಾ. ಅಂದ್ರೆ ದ ಓನ್ಲಿ ಪಾಸಿಬಿಲಿಟಿ ಇಸ್ ವಾಟ್? sp2. ಇದು ತಪ್ಪಾಗತ್ತೆ. ದ ಕಾರ್ಬೋನಿಲ್ ಕಾರ್ಬನ್ ಇಸ್ sp3 hybridized. ನೋ. The 3 groups attached to the carbonyl carbon lie in the same plane. Yes or no? 3 groups same plane ಅಂದ್ರೆ sp2 hybridized ಇದ್ದಾಗ it would be trigonal planar geometry ಇರುತ್ತಲ್ವಾ. sp3 ಇದ್ರೆ ಈ ಪರ್ಟಿಕ್ಯುಲರ್ ಆಕ್ಸಿಜನ್ ಇಲ್ಲಿ ಇರುವಂತಹ ಗ್ರೂಪ್ಸ್ ಇವೆಲ್ಲ ಒಂದೇ ಪ್ಲೇನ್ ಮೇಲೆ ಇರುತ್ತೆ. That is possible only with sp2 and trigonal planar geometry. The 3 groups attached to the carbonyl group lie in a different plane? No. Because it is sp2, all the 3 groups will be lying in the same plane. Okay now? Next. Which can reduce a carboxylic acid to alcohol? Illa nodri. RCOOH ಇದೆ, ಅದನ್ನ ಕನ್ವರ್ಟ್ ಮಾಡಿ ನಿಮಗೆ RCH2OH ತರಬೇಕಾಗಿದೆ. ಅಂದರೆ you are going to be starting with the carboxylic acid. ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ರಿಡಕ್ಷನ್ ಆಗಬೇಕಂದರೆ, ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಕೋಹಾಲ್ ಆಗಬೇಕಂದರೆ ಏನ್ ಮಾಡ್ಬೇಕು? ಅದನ್ನ ಯು ಹ್ಯಾವ್ ಟು ಸಬ್ಜೆಕ್ಟ್ ಇಟ್ ಟು ರಿಡಕ್ಷನ್. ಇಸ್ ದಟ್ ಕ್ಲಿಯರ್? ಸೋಡಿಯಂ ಟೆಟ್ರಾಹೈಡ್ರೋಬೋರೇಟ್. ಇಸ್ ದಟ್ ಕ್ಲಿಯರ್? ಇದು ಇಟ್ ಈಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ನಿಮ್ಮ ಹತ್ರ ಆಕ್ಸಿಡೈಸಿಂಗ್ ಏಜೆಂಟ್ ಇರೋದು ಯಾವುದು? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು, ಸೋಡಿಯಂ ಟೆಟ್ರಾಹೈಡ್ರೋಬೋರೇಟು, ಆಮೇಲೆ ಬೋರಾನ್ ಡೈಬೋರೇನ್ ಇನ್ ಟೆಟ್ರಾಹೈಡ್ರೋಫ್ಯೂರಾನು, ಆಮೇಲೆ ಕ್ಯಾಟಾಲಿಟಿಕ್ ರಿಡಕ್ಷನ್, ಆಮೇಲೆ ಸೋಡಿಯಂ ಇನ್ ಎಥನಾಲ್. ಆಲ್ ದೀಸ್ ಆರ್ ಸಮ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಲ್ವಾ? ಸೊ ಇದರಲ್ಲಿ ಯಾವ್ಯಾವ ರೆಡ್ಯೂಸಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತೀರಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಇದರ ಮೇಲೆ ಈ ಪಾಸಿಟಿವ್ ಚಾರ್ಜ್ ಕಾರ್ಬನ್ ಏನಿರುತ್ತಲ್ಲ, ಇಟ್ ಇಸ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್. ಸೊ ಈಸಿಲಿ ಇದನ್ನ ರೆಡ್ಯೂಸ್ ಮಾಡೋದು ಕಷ್ಟ, ಈಸಿಲಿ ಇದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಫಾರ್ ವಿ ನೀಡ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯಾವ್ರಿ? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಮತ್ತೆ ಡೈಬೋರೇನ್ ಇನ್ THF. ದೋಸ್ ಆರ್ ದ ಓನ್ಲಿ 2 ಇದನ್ನ ಮಾಡೋದು ಸಾಧ್ಯ. NaBH4 ಏನ್ ಮಾಡುತ್ತೆ? ಆಲ್ಡಿಹೈಡ್ ಅನ್ನ
ಕೀಟೋನ್ ಅನ್ನ ಆಸಿಡ್ ಕ್ಲೋರೈಡ್ ಅನ್ನ ಮಾತ್ರ ರೆಡ್ಯೂಸ್ ಮಾಡಬಹುದು. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, ಸೊ ದಿಸ್ ಇಸ್ ರೂಲ್ಡ್ ಔಟ್. ಸೋಡಿಯಂ ಇನ್ ಇಥನಾಲ್ ಯೂಸ್ ಮಾಡಿದ್ವಿ ಅಂದ್ರೆ ಏನಾಗತ್ರಿ? ಸೋಡಿಯಂ ಇನ್ ಇಥನಾಲ್ ನಾವು ಏನಾದ್ರೂ ಯೂಸ್ ಮಾಡಿದ್ರೆ, ಇಲ್ಲೇ ನೋಡ್ರಿ, ಸೋಡಿಯಂ ಇನ್ ಇಥನಾಲ್ ನಾವು ಏನಾದ್ರೂ ಯೂಸ್ ಮಾಡಿದ್ರೆ ನಮಗೇನು ಕೊಡುತ್ತೆ? ಅದು ಸೋಡಿಯಂ ಇಥಾಕ್ಸೈಡ್ ಕೊಡುತ್ತಲ್ಲ. ಬಟ್ ಅಲ್ಲಿ ಸೋಡಿಯಂ ಇಥಾಕ್ಸೈಡ್ ಏನಿದೆ ಅಲ್ವಾ, ಇಟ್ ವಿಲ್ ಆಕ್ಟ್ ಲೈಕ್ ಅ ಬೇಸ್. ಆಸ್ ಅ ಬೇಸ್ ನಾವೇನ್ ಮಾಡುತ್ತೆ, ಇದು ಕಾರ್ಬಾಕ್ಸಿಲೇಟ್ ಅಯಾನ್ ಅಲ್ಲಿ ಕೊಡುವಂತ H+ ಅನ್ನ ಅಟ್ರಾಕ್ಟ್ ಮಾಡ್ಕೊಂಡು ಬಿಡುತ್ತೆ. Is that clear? It will pull out the H+ from here and that would form alcohol there. That would not reduce ಇಲ್ಲಿ hydrogen add ಮಾಡೋ ಬದಲು it will take the H+. It will act like a base and take the H+. So therefore ಅಲ್ಲಿ reduction ಸಾಧ್ಯ ಆಗೋದಿಲ್ಲ. Reduction is possible with what? Lithium aluminum hydride and BH3. ಅಂದ್ರೆ ನಿಮ್ಮ ಆನ್ಸರ್ ಯಾವ್ದಾಗತ್ತೆ? ಸಿ ಆಗತ್ತೆ. Hydrogen. The catalytic hydrogenation will not be even able to reduce carboxylic acid because ಇಲ್ಲಿ nucleophilic add ಮಾಡಬೇಕಾಗುತ್ತೆ, as a hydride add ಮಾಡಬೇಕಾಗುತ್ತೆ. That is not possible with catalytic hydrogenation. Is that clear? So ನಿಮ್ಮ ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ? BH3. ಇದರ ಸ್ಪೇಸ್ ಅಲ್ಲಿ ನಾವು ಏನು ಕೊಡಬಹುದು? or lithium aluminum hydride ಕೊಟ್ಟಿದ್ರೆ that would be right. Is that clear, students? Right. Next. CH triple bond CH. CH triple bond CH ಅಂದ್ರೆ ಏನ್ರಿ? ಇಥೈನ್. CH triple bond CH ಜೊತೆ ಏನ್ ಮಾಡಿದಾರ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಡ್ ಮಾಡಿದ್ದಾರೆ. CH triple bond CH ಇಲ್ಲಿ ನೋಡ್ರಿ, ಹೈಡ್ರೋಜನ್ sp ಕಾರ್ಬನ್ ಇರೋದ್ರಿಂದ ಇಟ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಯಾವುದು? sp ಹೈಬ್ರಿಡೈಸ್ಡ್ ಕಾರ್ಬನ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ H+ ಅನ್ನ ಕೊಟ್ಬಿಡುತ್ತೆ. H+ ಕೊಟ್ಟು ಕೂಡಲೇ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇರೋ ಇಲ್ಲಿ CH3 ಏನಿದೆ ಅಲ್ವಾ ಮೈನಸ್, ಅದು H+ ಅನ್ನ ತಗೊಂಡು CH4 ಆಗಿಬಿಡುತ್ತೆ. ಇಸ್ ದಟ್ ಕ್ಲಿಯರ್? ಗ್ರಿಗ್ನಾರ್ಡ್ ರಿಯೇಜೆಂಟ್ಗೆ ಅಸಿಡಿಕ್ ಹೈಡ್ರೋಜನ್ ಸಿಕ್ಕರೆ ಅದು ಅಲ್ಕೇನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೀನಿ. ಈಗ MgBr ವುಡ್ ಕಮ್ ಹಿಯರ್. ಸೊ ನಿಮಗೇನು ಸಿಗುತ್ತೆ? CH ಟ್ರಿಪಲ್ ಬಾಂಡ್ CMgBr. ಇದು CH3 MgBr ಆಡ್ ಮಾಡಿದ್ರು. ಓಕೆನಾ? ರೈಟ್. ಆಮೇಲೆ ಏನ್ ಆಡ್ ಮಾಡಿದ್ದಾರೆ? ಯು ಹ್ಯಾವ್ ಟು ಬಿ ಸಬ್ಜೆಕ್ಟಿಂಗ್ ಇಟ್ ಟು, ಇದನ್ನ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀರಿ. ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಆಸ್ ಅ ಎಲೆಕ್ಟ್ರೋಫೈಲ್ ಕಾರ್ಬನ್ ವುಡ್ ಅಟ್ಯಾಕ್ ದಿಸ್. ಯು ವುಡ್ ಹ್ಯಾವ್ ಕಾರ್ಬನ್ ಡೈಆಕ್ಸೈಡ್ ಲೈಕ್ ದಿಸ್ ಅಲ್ವಾ? ಯು ವುಡ್ ಹ್ಯಾವ್ ಪಾಸಿಟಿವ್ ಚಾರ್ಜ್ ಆನ್ ದ ಕಾರ್ಬನ್. ಸೊ ಕಾರ್ಬನ್ ವಿತ್ ಪಾಸಿಟಿವ್ ಚಾರ್ಜ್ ವುಡ್ ಗೋ ಟು ದಿಸ್ ಕಾರ್ಬನ್. ಮ್ಯಾಗ್ನೀಷಿಯಂ ವುಡ್ ಹ್ಯಾವ್ ಪಾಸಿಟಿವ್, ಹೈಲಿ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ ವುಡ್ ಹ್ಯಾವ್ ನೆಗೆಟಿವ್ ಚಾರ್ಜ್. ಸೊ ನಿಮ್ಮ CO2 ಈ ಕಾರ್ಬನ್ ಮೇಲೆ ಹೋಗುತ್ತೆ. ಅವಾಗ ಏನ್ ಸಿಗುತ್ತೆ ನಿಮಗೆ? CO2 ಮೈನಸ್ MgBr. ಎಸ್ ಸರ್? ಇಲ್ಲಿ ಕಾರ್ಬನ್ ಇದೆ ಅಲ್ವಾ ಇದು? ಹಿಯರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ COO ಮೈನಸ್ MgBr. ಇದನ್ನ ಏನ್ ಮಾಡಿದಾರೆ ಅವರು? ದಿಸ್ ದೇ ಆರ್ ಸಬ್ಜೆಕ್ಟೆಡ್ ಟು ಆಸಿಡ್ ಹೈಡ್ರೋಲೈಸಿಸ್. ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ನಮಗೇನ್ ಸಿಗುತ್ತೆ ಅಲ್ಲಿ? CH3 ಟ್ರಿಪಲ್ ಬಾಂಡ್ COOH ಪ್ಲಸ್ ಮ್ಯಾಗ್ನೀಷಿಯಂ Br ವಿತ್ OH. ಇದು ನಿಮಗೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಕ್ತು. ಇದು ನಿಮ್ಮ ಬಿ ಆಯ್ತು. ಇದು ನಿಮ್ಮ ಬಿ ಆಯ್ತು. ಈ ಬಿ ಅನ್ನ ಏನ್ ಮಾಡಿದಾರೆ ಅವರು? ಇನ್ Hg+2 ಆಸ್ ಎ ಕ್ಯಾಟಲಿಸ್ಟ್ ಸಲ್ಫ್ಯೂರಿಕ್ ಆಸಿಡ್ ಆಡ್ ಮಾಡ್ತೀರಿ. ಸೊ ದಿಸ್ ಇಸ್ ವೇರ್ ಯು ಆರ್ ಗೋಯಿಂಗ್ ಟು ಆಡ್, ದಿಸ್ ಇಸ್ ಅ ಪರ್ಟಿಕ್ಯುಲರ್ ಮೆಥಡ್ ಆಫ್ ಆಡಿಂಗ್ ವಾಟರ್. ವಾಟರ್ನ ಆಡ್ ಮಾಡುವಾಗ ಇಲ್ಲಿ COOH ಗ್ರೂಪ್ ಏನಿದೆ ಅಲ್ವಾ, ಇಟ್ ವುಡ್ ಬಿ ಪುಲ್ಲಿಂಗ್ ದಿಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಆಸ್ ಅ ರಿಸಲ್ಟ್ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಬರೋದ್ರಿಂದ ನಿಮ್ಮ ವಾಟರ್ ನಲ್ಲಿರುವಂತಹ H+ ಇಲ್ಲೇ ಹೋಗುತ್ತೆ, ನಿಮ್ಮ OH ಮೈನಸ್ ಈ ಕಡೆ ಬರುತ್ತೆ. ದಿಸ್ ವುಡ್ ಬಿ CH ಓನ್ಲಿ. CH ಇದೆ ಅಲ್ವಾ, ಇಲ್ಲಿ CH ಮಾತ್ರ ಇರುತ್ತೆ. ಓಕೆನಾ? ಇಲ್ಲೇ ಏನಾಗುತ್ತೆ ನೋಡ್ರಿ ಸ್ಟೂಡೆಂಟ್ಸ್, CH ಇಲ್ಲಿ OH ಬರುತ್ತೆ, ಡಬಲ್ ಬಾಂಡ್ ಇಲ್ಲಿ CH ಬರುತ್ತೆ. ಓಕೆನಾ? ಇಲ್ಲಿ COOH ಆಗುತ್ತೆ, ಇಲ್ಲೇ COOH ಆಗುತ್ತೆ. ಇಫ್ ಯು ರಿಪೀಟ್ ದ ಸೇಮ್ ಅಗೇನ್ ಏನಾಗುತ್ತೆ ಇಲ್ಲಿ? ಐ ವಿಲ್ ರೈಟ್ ಇಟ್ ಹಿಯರ್. If you repeat the same again, you are going to have one OH here, right? We had CH, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು, ಅಲ್ಲಿ H+ ಹೋಗುತ್ತೆ, ಇಲ್ಲಿ OH ಬರುತ್ತೆ. ಇಫ್ ಯು ರಿಪೀಟ್ ಇಟ್ ಅಗೇನ್, ಇಲ್ಲಿ ಮತ್ತೊಂದು OH ಬರುತ್ತೆ, ಇಲ್ಲಿ H ಇದೆ. ಯು ವುಡ್ ಹ್ಯಾವ್ ಅ ಸಿಂಗಲ್ ಬಾಂಡ್, ಇಲ್ಲೇ H ಇದೆ, ಇಲ್ಲಿ ಮತ್ತೊಂದು H ಬರುತ್ತೆ, COOH. ಇದು ನಿಮ್ಮ ಸಿ. ಇದನ್ನೇನ್ ಮಾಡಿದಾರೆ ಅವರು? ಟೋಲೆನ್ಸ್ ರಿಯೇಜನ್ ಜೊತೆ ಟ್ರೀಟ್ ಮಾಡಿದಾರೆ ನೋಡ್ರಿ. ಟೋಲೆನ್ಸ್ ರಿಯೇಜನ್ ಜೊತೆ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ?
Here, the diol would undergo first loss of water. ಅಲ್ಲಿ ಏನಾಗುತ್ತೆ, aldehyde ಆಗುತ್ತೆ ಅದು. So it would form CHO, right? ಇಲ್ಲಿ CHO ಆಗುತ್ತೆ as a loss of water. CHO ಇಲ್ಲಿ CH2 COOH ಇದೆ. ಆಮೇಲೆ ಇದು ಟೋಲೆನ್ಸ್ ರಿಯೇಜೆಂಟ್ ಏನ್ ಮಾಡುತ್ತೆ, ಅದನ್ನ ಆಕ್ಸಿಡೇಷನ್ ಮಾಡಿಬಿಟ್ಟು CHO ಇದು ಏನಾಗುತ್ತೆ, COOH ಆಗುತ್ತೆ. ನಮಗೆ ಮಧ್ಯದಲ್ಲಿ CH2 ಆಮೇಲೆ COOH. ಇದು ನಿಮ್ಮ ಫೈನಲ್ ಪ್ರಾಡಕ್ಟ್. COOH CH2 COOH, COOH CH2 COOH ಅಂದ್ರೆ ನಿಮ್ಮ ಆನ್ಸರ್ ಯಾವುದು, ಆಪ್ಷನ್ ಎ. ಅರ್ಥ ಆಯ್ತಲ್ಲ? ಐ ರಿಪೀಟ್, ಈಥೈನ್ ತಗೊಂಡಿದ್ದೀರಿ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್, CH3 ಮೈನಸ್ ಇಲ್ಲಿ H+ ಅನ್ನ ಪಿಕ್ ಮಾಡಿ ಮೀಥೇನ್ ಆಗಿ ಹೋಗುತ್ತೆ. Mg+ ವುಡ್ ಆಡ್ ಆನ್ ಟು ದಿಸ್, Mg+ ಇಸ್ ಆಡೆಡ್. ಕಾರ್ಬನ್ ಡೈಆಕ್ಸೈಡ್ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಆಸ್ ಎ ಎಲೆಕ್ಟ್ರೋಫೈಲ್ ವುಡ್ ಆಡ್ ಟು ದಿಸ್ ಕಾರ್ಬನ್, CCO2 ಮೈನಸ್, ಅದಕ್ಕೆ MgBr ಇರುತ್ತೆ, ರೈಟ್? ಇದನ್ನ ಹೈಡ್ರೋಲೈಸಿಸ್ ಮಾಡಿದ್ರೆ H ಇಲ್ಲಿ ಬರುತ್ತೆ, OH ಇಲ್ಲಿ ಬಂದು ಇಲ್ಲಿ COOH ಆಗುತ್ತೆ, COOH ಆಗಿದೆ. ಇಲ್ಲಿ CO ಗ್ರೂಪ್ ಇರೋದ್ರಿಂದ ಇಟ್ ವಿಲ್ ಪುಲ್ ದಿಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ನೀವೀಗ ವಾಟರ್ ಆಡ್ ಮಾಡುವಾಗ H+ ವುಡ್ ಗೋ ಹಿಯರ್ ಅಂಡ್ OH ವುಡ್ ಗೋ ಹಿಯರ್. ಈ ಪ್ರಾಡಕ್ಟ್ ಬಿಡ್ತು. ರಿಪೀಟ್ ದ ಸೇಮ್ ಅಗೇನ್, ಮತ್ತೊಂದು OH ಬರುತ್ತೆ ಅಲ್ಲಿ. ಡಯಾಲ್ ಇದ್ದಾಗ ಇಟ್ ಈಸ್ ಕ್ವೈಟ್ ಅನ್ಸ್ಟೇಬಲ್, ಡಿಹೈಡ್ರೇಟ್ ಆಗಿ ನಿಮಗೆ ಇಲ್ಲಿ CHO ಆಲ್ಡಿಹೈಡ್ ಆಗುತ್ತೆ. ಇದು ದಿಸ್ ಪಾರ್ಟ್ H2O ಹೋಗ್ಬಿಟ್ರೆ ಇಲ್ಲಿ CHO ಉಳಿತದೆ. ಆ CHO ಅನ್ನ ಅವರು ಟೋಲೆನ್ಸ್ ರಿಯೇಜೆಂಟ್ ಜೊತೆ, ಯಾವುದು ಟೋಲೆನ್ಸ್ ರಿಯೇಜೆಂಟ್ ಜೊತೆ ಇಲ್ಲಿ ಯು ಕ್ಯಾನ್ ಆಡ್ ದ ಟೋಲೆನ್ಸ್ ರಿಯೇಜೆಂಟ್ ಹಿಯರ್. ಟೋಲೆನ್ಸ್ ರಿಯೇಜೆಂಟ್ ಜೊತೆ ಆಕ್ಸಿಡೈಸ್ ಆದ್ರೆ ಆಲ್ಡಿಹೈಡ್ ಏನಾಗುತ್ತೆ, ಟೋಲೆನ್ಸ್ ರಿಯೇಜೆಂಟ್ ಜೊತೆ ಆಕ್ಸಿಡೈಸ್ ಆದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಯಾವ್ದು ಬರುತ್ತೆ, ಆಪ್ಷನ್ ಎ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್, which of the following order represent acidic strength? Which of the following order represent acidic strength of benzoic acid? First one ಯಾವುದು, benzoic acid. ಇದು ಮೊದಲನೇದ್ದು. ಎರಡನೇದ್ದು 4-nitrobenzoic acid. ಬೆಂಜೋಯಿಕ್ ಆಸಿಡ್ ಇದೆ ಇಲ್ಲಿ, 4ನೇ ಪೊಸಿಷನ್ಗೆ ನೈಟ್ರೋ ಗ್ರೂಪ್ ಇದೆ. ಇದು ನಿಮ್ಮ ಎರಡನೇ ಸ್ಟ್ರಕ್ಚರ್. ಮೂರನೇ ಸ್ಟ್ರಕ್ಚರ್ 3,4-dinitro-benzoic acid. 3,4-dinitro-benzoic acid. ನಾಲ್ಕನೇದ್ದು 4-methoxy-benzoic acid. 4-methoxy-benzoic acid. ಹೌದಲ್ಲ ಹೇಳಿ? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇದು ಬೆಂಜೋಯಿಕ್ ಆಸಿಡ್. ಈ ಬೆಂಜೋಯಿಕ್ ಆಸಿಡ್ ಅಲ್ಲಿ ಏನಿದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಎರಡಿದಾವ. ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗುತ್ತೆ. ಇಟ್ ವಿಲ್ ಡೊನೇಟ್ ಬೈ ಪ್ಲಸ್ ಆರ್, ವಿಡ್ರಾ ಬೈ ಮೈನಸ್ ಐ. ಸೊ ಪ್ಲಸ್ ಆರ್ ಎಫೆಕ್ಟ್ ಇಸ್ ಸ್ಟ್ರಾಂಗರ್. ಸೊ ದೇರ್ ಫೋರ್ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಅಂತ ಕನ್ಸಿಡರ್ ಮಾಡ್ತಾನೆ. ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇರೋದ್ರಿಂದ acidic, benzoic acid electron donating groups acidity ಕಡಿಮೆ ಮಾಡುತ್ತೆ. electron withdrawing groups they increase the acidity. electron withdrawing groups they decrease the acidity. acidity decrease ಆಗೋದ್ರಿಂದ ಇದು ನಮ್ಮ ಮೂರನೇ ಸ್ಟ್ರಕ್ಚರು, ಇದು ನಮ್ಮ ನಾಲ್ಕನೇ ಸ್ಟ್ರಕ್ಚರು. ನಾಲ್ಕನೇ ಸ್ಟ್ರಕ್ಚರ್ ನಲ್ಲಿ acidity ಕಡಿಮೆ ಆಗೋದ್ರಿಂದ ನಾಲ್ಕನೇ ಸ್ಟ್ರಕ್ಚರು ಲೀಸ್ಟ್, ಆಮೇಲೆ ಮೊದಲನೇ ಸ್ಟ್ರಕ್ಚರು. ಇಲ್ಲಿ ನೈಟ್ರೋ ಗ್ರೂಪ್ ಇರೋದ್ರಿಂದ ಇದಕ್ಕಿಂತ acidity ಇದರದ್ದು ಜಾಸ್ತಿನೇ ಇರುತ್ತೆ. ಎರಡು ಗ್ರೂಪ್ ಇರೋದ್ರಿಂದ ಜಾಸ್ತಿ ಇರುತ್ತೆ, ಇದು ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಸೆಕೆಂಡ್, ನೆಕ್ಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಬರುತ್ತೆ, ಲಾಸ್ಟ್ ಅಥವಾ ಹೈಯೆಸ್ಟ್ ಥರ್ಡ್ ಒನ್ ಬರುತ್ತೆ. ಇದು ನಮ್ಮ ಆರ್ಡರ್ ಆಫ್ ಅಸಿಡಿಟಿ. ಅರ್ಥ ಆಯ್ತಲ್ಲ? ಲೀಸ್ಟ್ ಫೋರ್ತ್ ಇರೋದು ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಬೆಂಜಾಯಿಕ್ ಆಸಿಡ್ ಅಸಿಡಿಟಿ ಕಡಿಮೆ ಮಾಡುತ್ತೆ. ಇಲ್ಲಿ ಎರಡು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದಾವ, ಅದರ ಅಸಿಡಿಟಿ ಬೆಂಜಾಯಿಕ್ ಆಸಿಡ್ಗಿಂತ ಜಾಸ್ತಿ ಇರುತ್ತೆ. ಅವು ಎರಡರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದಾವ ಅದರ ಅಸಿಡಿಟಿ ಇನ್ನೂ ಜಾಸ್ತಿ ಇರುತ್ತೆ. ಸೊ 4, 1, 2, 3 is your answer. 4 is least. 4 is least ಎಲ್ಲಿದೆ? 4 is least. 4 is least here. 4 is least here. ಇದು ರಾಂಗ್, ಇದು ರಾಂಗ್. 4 is least. 4, 1, 2, 3. 4, 1, 2, 3 ಇದು ರಾಂಗ್. 4, 1, 2, 3 is correct. Is that clear, students? Next, we have taken chlorine as well as bromine ಇದೆ, ಇಲ್ಲಿ cyclobutane ಇದೆ, ಅದನ್ನ ಮ್ಯಾಗ್ನೀಷಿಯಮ್ ಇನ್ ಡ್ರೈ ಈಥರ್. ಇದು ಸೈಕ್ಲೋ ಅಲ್ಕೈಲ್ ಹ್ಯಾಲೈಡ್ ಇದ್ದಂಗೆ ಆಯ್ತಲ್ಲ. ಸೈಕ್ಲೋ ಅಲ್ಕೈಲ್ ಹ್ಯಾಲೈಡ್ ಅಲ್ಲಿ ಮ್ಯಾಗ್ನೀಷಿಯಮ್ ಅನ್ನ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ಈಸ್ ಅ ಫಾರ್ಮೇಶನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ವಾ? ನೋಡ್ರಿ, ಇಲ್ಲಿ ಕ್ಲೋರಿನ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ
ಬ್ರೋಮಿನ್ಗಿಂತ ಜಾಸ್ತಿ ಇರೋದ್ರಿಂದ ನಿಮ್ಮದು ಗ್ರಿಗ್ನಾರ್ಡ್ ರಿಯೇಜೆಂಟು ಬ್ರೋಮಿನ್ ಜೊತೆ ಆಗತ್ತೆ. ಸೊ ನಿಮ್ಮ ಗ್ರಿಗ್ನಾರ್ಡ್ ರಿಯೇಜೆಂಟು ಬ್ರೋಮಿನ್ ಜೊತೆ ಆಗುತ್ತೆ. ಬ್ರೋಮಿನ್ ಜೊತೆ ನಿಮ್ಮ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆದರೆ ಇಲ್ಲಿ ಕ್ಲೋರಿನ್ ಆಸ್ ಇಟ್ ಇಸ್, ಇಲ್ಲಿ ಮ್ಯಾಗ್ನೀಷಿಯಂ ಬ್ರೋಮೈಡ್ ಆಗುತ್ತೆ. ಇದು ನಿಮ್ಮ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಯಿತು. ಓಕೆನಾ? ರೈಟ್. ಇಲ್ಲೇ ನಿಮಗೇನು ಕೊಡ್ತು, ಇಲ್ಲೊಂದೇನು ಪ್ರಾಡಕ್ಟ್ ಬಂತಲ್ಲ ವಿತ್ ಮ್ಯಾಗ್ನೀಷಿಯಂ. ಆಫ್ಟರ್ ಆಡಿಂಗ್ ಟು ಮ್ಯಾಗ್ನೀಷಿಯಂ ಇದು ಬಂದಿರೋ ಪ್ರಾಡಕ್ಟ್, ಇದು ಇಲ್ಲಿ ಬಂದಿರೋ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಅನ್ನ ಏನು ಮಾಡಿದಾರೆ, ಫಾರ್ಮಾಲ್ಡಿಹೈಡ್ ಆಡ್ ಮಾಡಿದ್ದಾರೆ. ಫಾರ್ಮಾಲ್ಡಿಹೈಡ್ಗೆ ಆಡ್ ಮಾಡಿ ಆಸಿಡ್ ಹೈಡ್ರೋಲೈಸಿಸ್ ಮಾಡಿದ್ದಾರೆ. ಫಾರ್ಮಾಲ್ಡಿಹೈಡ್ಗೆ ಆಡ್ ಮಾಡಿದ್ದಾರೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ಫಾರ್ಮಾಲ್ಡಿಹೈಡ್ಗೆ ಆಡ್ ಮಾಡಿದ್ದಾರೆ. ವಾಟ್ ಇಸ್ ಅ ಫಾರ್ಮಾಲ್ಡಿಹೈಡ್? ಐ ವಿಲ್ ರೈಟ್ ಇಟ್ ಅಗೇನ್. ಐ ವಿಲ್ ರೈಟ್ ಇಟ್ ಹಿಯರ್. ಇಲ್ಲಿ MgBr ಇದೆ, ಇಲ್ಲಿ Cl ಇದೆ. ಹಿಯರ್ Mg is a electropositive, it will easily give electron and create negative charge. ಪ್ಲಸ್ ಇಲ್ಲಿ ಏನಿದೆ ಹೇಳ್ರಿ, HCHO ಇದೆ. ಸೊ ಇದು ಇಟ್ ವಿಲ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ಅಂಡ್ ಅಟ್ಯಾಕ್ ಹಿಯರ್. ಈ ಎಲೆಕ್ಟ್ರಾನ್ ಇಲ್ಲಿ ಮೇಲೆ ಹೋಗುತ್ತೆ. ಅವಾಗ ನಿಮಗೆ ಸಿಗುವಂತ ಸ್ಟ್ರಕ್ಚರ್ ಯಾವುದು? Cl. ಇಲ್ಲೇನು ಬರುತ್ತೆ? ವಾಟ್ ಈಸ್ ಅಟ್ಯಾಚ್ಡ್ ಹಿಯರ್? C. ಇಲ್ಲಿ O ಮೈನಸ್, ಇದ್ರ ಜೊತೆ ಏನಿದಾವೆ? 2 H ಇದಾವೆ. ರೈಟ್. O ಮೈನಸ್ ಜೊತೆ Mg ಬರುತ್ತೆ, MgBr. ಓಕೆನಾ? ಆಮೇಲೆ ಇದನ್ನ ಏನ್ ಮಾಡಿದ್ದಾರೆ? ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ದಾರೆ. ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಏನಾಗುತ್ತೆ? CH ಅಂಡ್ H, ಇಲ್ಲಿ H ಆಡ್ ಆಗುತ್ತೆ, ಇಲ್ಲಿ OH ಆಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಸಿಗುತ್ತೆ? OH ಸಿಗುತ್ತೆ. ದಿಸ್ ವುಡ್ ಬಿ ಯುವರ್ ಪ್ರಾಡಕ್ಟ್ OHBr. ಇದು ನಿಮ್ಮ ಪ್ರಾಡಕ್ಟ್ ಆಗುತ್ತೆ. Cl ಸೈಕ್ಲೋಬ್ಯೂಟೇನ್ CH2OH. ಯಾವ ಆನ್ಸರ್? Cl cyclobutane CH2OH ಅಂದ್ರೆ ನಿಮ್ಮ ಆನ್ಸರ್ ಬಿ ಆಯ್ತು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇನ್ ದ ರೋಸನ್ಮಂಡ್ಸ್ ರಿಡಕ್ಷನ್ ಅಸೆಟೈಲ್ ಕ್ಲೋರೈಡ್ಗೆ ಹೈಡ್ರೋಜನ್ ಆಡ್ ಮಾಡಿದ್ದೀವಿ. ಇನ್ ಪ್ರೆಸೆನ್ಸ್ ಆಫ್ ಪೆಲ್ಲಡಿಯಮ್ ಇನ್ BaSO4 ಆಲ್ಡಿಹೈಡ್ ಕೊಡುತ್ತೆ, ಪ್ಲಸ್ HCl BaSO4 ಹಿಯರ್, ಪ್ಲಸ್ HCl ಕೊಡುತ್ತೆ. ಏನ್ ಕೇಳಿದಾರ? BaSO4 ಹಿಯರ್, BaSO4 ಇಲ್ಲಿ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಆಸಿಡ್ ಕ್ಲೋರೈಡ್ ಅನ್ನ ರಿಡಕ್ಷನ್ ಮಾಡ್ತಾ ಇದ್ದೀರಿ. ಪೆಲ್ಲಡಿಯಂ, ಆನ್ ದ ಸರ್ಫೇಸ್ ಆಫ್ ಪೆಲ್ಲಡಿಯಂ ನೀವು ಹೈಡ್ರೋಜನ್ ಯೂಸ್ ಮಾಡ್ತಾ ಇದ್ದೀರಿ. ಬಟ್ ಆ ಪೆಲ್ಲಡಿಯಂಗೆ ಬೇರಿಯಂ ಸಲ್ಫೇಟ್ ಆಡ್ ಮಾಡ್ತಾ ಇದ್ದೀರಿ. ಬೇರಿಯಂ ಸಲ್ಫೇಟ್ ಇಲ್ಲಿ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ನೀವು ರಿಡಕ್ಷನ್ ಮಾಡುವಾಗ ಆಸಿಡ್ ಕ್ಲೋರೈಡ್ ಅನ್ನ ರಿಡಕ್ಷನ್ ಮಾಡ್ತೀರಿ, ನಿಮಗೆ ಆಲ್ಡಿಹೈಡ್ ಸಿಗುತ್ತೆ. ಸಪೋಸ್ ಏನಾದರೂ ಈ ಆಲ್ಡಿಹೈಡ್ ಫರ್ದರ್ ನಾವು ಏನಾದರೂ ರಿಡಕ್ಷನ್ ಮಾಡಿದರೆ ನಮಗೆ ಅದು ಆಲ್ಕೋಹಾಲ್ ಆಗುತ್ತೆ. ಬಟ್ ಇಲ್ಲಿ ನಾವು ಏನು ಪ್ರಿಪೇರ್ ಮಾಡಬೇಕಾಗಿದೆ? ಆಲ್ಡಿಹೈಡ್ ಅನ್ನ ಪ್ರಿಪೇರ್ ಮಾಡಿಬಿಟ್ಟು ನಮಗೆ ರಿಯಾಕ್ಷನ್ ಸ್ಟಾಪ್ ಆಗಬೇಕಾಗಿದೆ. ಅದಕ್ಕೆ ಸರ್ಫೇಸ್ ಆಫ್ ದ ಪೆಲ್ಲಡಿಯಂ ಅನ್ನ ನಾವು ಏನ್ ಮಾಡ್ತೀವಿ? ಆಕ್ಟಿವ್ ಸೆಂಟರ್ಸ್ ಅನ್ನ ಕಡಿಮೆ ಮಾಡೋದು, ಅಂದ್ರೆ ಅದರ ಆಕ್ಟಿವಿಟಿಯನ್ನ ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೇರಿಯಂ ಸಲ್ಫೇಟ್ ಆಸ್ ಅ ಪಾಯ್ಸನ್ ಆಡ್ ಮಾಡ್ತೀವಿ. ಆಸ್ ಅ ಪಾಯ್ಸನ್ ಆಡ್ ಮಾಡಿದರೆ ಇದರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆಲ್ಡಿಹೈಡ್ ಆದ ಕೂಡಲೇ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ. ಈ ತರ ಆಲ್ಕೋಹಾಲ್ ಕೊಡೋದಿಲ್ಲ. ಅದು ಬೇರಿಯಂ ಸಲ್ಫೇಟ್ ಕೆಲಸ. ಇದ್ರ ಕೆಲಸ ಏನು? to act as a poison and stop the reaction only till aldehyde, and it will not continue it to further get reduced. So therefore barium sulfate ಏನು ಮಾಡ್ತಾ ಇದೆ? ಪ್ರಮೋಟ್ ಮಾಡ್ತಾ ಇದೆನಾ? ಇಲ್ಲ. ರಿಮೂವ್ ದ HCl ಏನಾದರೂ ರಿಮೂವ್ ಮಾಡ್ತಾ ಇದೆನಾ? ಇಲ್ಲ. ಡಿಆಕ್ಟಿವೇಟ್ ಪೆಲ್ಲಡಿಯಂ, ಪೆಲ್ಲಡಿಯಂದ ಆಕ್ಟಿವಿಟಿಯನ್ನು ಕಡಿಮೆ ಮಾಡ್ತಾ ಇದೆ ಅಲ್ವಾ? ಸೊ ಇಟ್ ಈಸ್ ಡಿಆಕ್ಟಿವೇಟಿಂಗ್, ಆಕ್ಟಿವೇಟಿಂಗ್ ಅಲ್ಲ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, the reagent which does not react with both acetone and benzaldehyde. ಅಸಿಟೋನು ಮತ್ತೆ ಬೆನ್ಸಾಲ್ಡಿಹೈಡ್ ಎರಡರ ಜೊತೆ ರಿಯಾಕ್ಟ್ ಆಗದೆ ಇರೋದು ಯಾವುದು? ಅಸಿಟೋನು ಮತ್ತೆ ಬೆನ್ಸಾಲ್ಡಿಹೈಡ್ ಎರಡರ ಜೊತೆ ರಿಯಾಕ್ಟ್ ಆಗಬಾರ್ದು. ಅದು ಯಾವುದು? ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್ ಅಂದ್ರೆ NaHSO3. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಇದನ್ನ ನೀವೇನಾದ್ರೂ NaHSO3 ಜೊತೆ ರಿಯಾಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಏನ್ ಸಿಗುತ್ತೆ? ಇಟ್ ವಿಲ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗ್ಬಿಡುತ್ತೆ. ಇಲ್ಲಿ ನಿಮಗೆ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ OH ಬರುತ್ತೆ, ಇಲ್ಲಿ SO3Na. ಈ ತರ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಅಡಿಷನ್ ಪ್ರಾಡಕ್ಟ್ ಈಸಿಲಿ ಫಾರ್ಮ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಗ್ರೂಪ್ಸ್ ಏನಿದಾವೆ? ಚಿಕ್ಕ ಗ್ರೂಪ್ಸ್, ಸ್ಮಾಲ್ ಗ್ರೂಪ್ಸ್ ಇರೋದ್ರಿಂದ ಸ್ಟೆರಿಕ್ ಹಿಂಡರೆನ್ಸ್ ಆಗೋದಿಲ್ಲ. ಅದೇ ಇದಕ್ಕೆ ನೀವು ರಿಯಾಕ್ಟ್ ಮಾಡಿದರೆ ಇಲ್ಲಿ ಇದು ರಿಯಾಕ್ಷನ್ ಆಗೋದು ಕಷ್ಟ ಆಲ್ಡಿಹೈಡ್ ಅಲ್ಲಿ, ಬಿಕಾಸ್ ದೇರ್ ಇಸ್ ಅ ಬಿಗ್ಗರ್ ಗ್ರೂಪ್ ಹಿಯರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, ಫಿನೈಲ್ ಹೈಡ್ರಾಜಿನ್. ನೀವು ಫಿನೈಲ್ ಹೈಡ್ರಾಜಿನ್ ಅನ್ನ ಕನ್ಸಿಡರ್ ಮಾಡಿದ್ರೆ
C6H5 NH2. It will act as a nucleophile. As a nucleophile ಇದು ಇಲ್ಲೂ ಅಟ್ಯಾಕ್ ಮಾಡುತ್ತೆ, ಇದು ಈ ಕಾರ್ಬನ್ ಮೇಲೂ ಅಟ್ಯಾಕ್ ಮಾಡುತ್ತೆ. ಸೊ ಇದು ರಿಯಾಕ್ಟ್ ಆಗುತ್ತೆ. ಏನು ಕೇಳಿದಾರ, ಎರಡದ್ರ ಜೊತೆ ರಿಯಾಕ್ಟ್ ಆಗಬಾರ್ದು. ಇದು ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಏನ್ ಮಾಡುತ್ತೆ, ಅಸಿಟೋನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಅದ್ರ ಜೊತೆ ರಿಯಾಕ್ಟ್ ಆಗ್ತಾ ಇಲ್ಲ. ಇದು ಎರಡದ್ರ ಜೊತೆನೂ ರಿಯಾಕ್ಟ್ ಆಗ್ತಾ ಇದೆ. ನಮಗೇನ್ ಬೇಕಾಗಿದೆ, ಎರಡದ್ರ ಜೊತೆನೂ ರಿಯಾಕ್ಟ್ ಆಗಬಾರ್ದು. ಇಲ್ಲೇ ನೋಡ್ರಿ, ಫೆಲಿಂಗ್ಸ್ ಸೊಲ್ಯೂಷನ್. ಫೆಲಿಂಗ್ಸ್ ಸೊಲ್ಯೂಷನ್ ಇಸ್ ವಾಟ್, ಇಟ್ ಇಸ್ ಒನ್ ಆಫ್ ದ ಮೈಲ್ಡ್ oxidizing agent. It contains a copper sulfate in the alkaline medium with tartaric, sodium or potassium tartarate. Okay, ಅಲ್ಲಿ Cu+2 ಏನಿರುತ್ತಲ್ಲ ಆಕ್ಸಿಡೈಸ್ ಆಗಿ Cu+ ಆಗಿಬಿಟ್ಟು ನಿಮಗೆ ಬ್ಲೂ ಕಲರ್ ಹೋಗಿ ರೆಡ್ ಕಲರ್ ಆಗುತ್ತೆ. ಅದನ್ನ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ರೈಟ್? ಒಂದು ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡಿದ್ದು ಅಲ್ಲಿ ಹೇಳಿದ್ದೀನಿ. ಸೊ ಫೆಲಿಂಗ್ಸ್ ಸೊಲ್ಯೂಷನ್ ಅಲ್ಲಿ ನೆನ್ಪಿಟ್ಕೋರಿ, ಇಟ್ ವಿಲ್ ಆಕ್ಟ್ ಆಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಒಂದು, ಇಟ್ ವಿಲ್ ಓನ್ಲಿ ಆಕ್ಸಿಡೈಸ್, ಅಲಿಫ್ಯಾಟಿಕ್ ಆಲ್ಡಿಹೈಡ್ ಮಾತ್ರ. ಅರೋಮ್ಯಾಟಿಕ್ ಆಲ್ಡಿಹೈಡ್ ಅನ್ನ ಅದು ಆಕ್ಸಿಡೈಸ್ ಮಾಡಲ್ಲ, ಬಿಕಾಸ್ ಆಫ್ ಸ್ಟೆರಿಕ್ ಹಿಂಡರೆನ್ಸ್. ಇದ್ರ ಜೊತೆ ರಿಯಾಕ್ಟ್ ಆಗಲ್ಲ. ಇಲ್ಲಂತೂ ಕೀಟೋನ್ ಬರುತ್ತೆ, ಇದನ್ನು ರಿಯಾಕ್ಟ್ ಮಾಡಲ್ಲ. ಇಟ್ ವಿಲ್ ಓನ್ಲಿ ಆಕ್ಸಿಡೈಸ್ ಆಲ್ಡಿಹೈಡ್, ಮತ್ತು ಅದು ಅಲಿಫ್ಯಾಟಿಕ್ ಆಲ್ಡಿಹೈಡ್ ಇರಬೇಕು. ಸೊ ಇದು ಎರಡದ್ರ ಜೊತೆನೂ ರಿಯಾಕ್ಟ್ ಆಗೋದಿಲ್ಲ. ಅದೇ ಗ್ರಿಗ್ನಾರ್ಡ್ ರಿಯೇಜೆಂಟ್ ನೋಡ್ರಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಇದೆ ಅಲ್ವಾ, ಇಟ್ ವಿಲ್ ಆಡ್ ಆನ್ ಟು ಅಗೇನ್ ಬೋತ್ ಕಾರ್ಬೋನಿಲ್ ಕಾರ್ಬನ್ಸ್. ಸೊ ಎರಡದ್ರ ಜೊತೆನೂ ರಿಯಾಕ್ಟ್ ಆಗುತ್ತೆ. ಸೊ ದೇರ್ ಫೋರ್ ಇದು ಅಲ್ಲ. ಸೊ ನಮ್ಮ ಆನ್ಸರ್ ಯಾವುದು, ಇದು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್, CH3C ಟ್ರಿಪಲ್ ಬಾಂಡ್ CH ಏನಿದು, ಪ್ರೊಪೈನ್. ಪ್ರೊಪೈನ್ಗೆ ನಾವು ಏನ್ ಮಾಡಿದೀವಿ, 40% H2SO4, 1% HgSO4. ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ HgSO4 catalyst, in the presence of water, you are going to add water. 40% H2SO4 ಅಂತಂದ್ರೆ there is water there. ಆ ವಾಟರ್ನ ಇದಕ್ಕೆ ನೀವು ಆಡ್ ಮಾಡ್ತೀರಿ. ವಾಟ್ ವಿಲ್ ಹ್ಯಾಪನ್ ಹಿಯರ್, ನಿಮ್ಮ H ಎಲ್ಲಿ ಹೋಗುತ್ತೆ, ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್ ಅಲ್ಲಿ H+ ಹೋಗುತ್ತೆ, ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್ ಅಲ್ಲಿ OH- ಹೋಗುತ್ತೆ. ಯು ಕ್ಯಾನ್ ಫಾಲೋ ಮಾರ್ಕೋನಿಕಾಫ್ಸ್ ರೂಲ್ ಹಿಯರ್. ಇಲ್ಲಿ ಏನಾಗುತ್ತೆ ನಿಮಗೆ, CH3C ಇಲ್ಲಿ ಡಬಲ್ ಬಾಂಡ್ ಬಂತು, ಇಲ್ಲಿ ನಿಮಗೆ CH2 ಆಗುತ್ತೆ, ಇಲ್ಲಿ OH ಬರುತ್ತೆ. ಇಲ್ಲಿ ಡಬಲ್ ಬಾಂಡು ಇದೆ, OH ಇದೆ, ಅಂದ್ರೆ ಏನಿದು, ಇನಾಲ್. ಇದು ಈ ಇನಾಲ್ ಏನಾಗುತ್ತೆ, ಐಸೋಮರೈಸೇಷನ್ ಅಂದ್ರೆ ಟೊಟಮರೈಸೇಷನ್ ಆಗುತ್ತೆ. ಟೊಟಮರೈಸೇಷನ್ ಆದಾಗ ದಿಸ್ ಹೈಡ್ರೋಜನ್ ವುಡ್ ಕಮ್ ಹಿಯರ್ ಅಂಡ್ ದಿಸ್ ಎಲೆಕ್ಟ್ರಾನ್ ವುಡ್ ಶಿಫ್ಟ್ ಹಿಯರ್. ಅವಾಗ ಏನಾಗುತ್ತೆ ರೀ, CH3 C ಡಬಲ್ ಬಾಂಡು CH3 ಆಗತ್ತೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ವಾಟರ್ ಆಡ್ ಮಾಡಿದ್ರಿ, ಇನಾಲ್ ಆಗುತ್ತೆ, ಇನಾಲು ಟೊಟಮರೈಸ್ ಆಗಿ ಅಸಿಟೋನ್ ಸಿಗುತ್ತೆ. ಈಗ ಕ್ವಶನ್ ಏನು ಕೇಳಿದ್ದಾರೆ, ಸ್ಟ್ರಕ್ಚರ್ ಆಫ್ ಎ ಅಂಡ್ ಟೈಪ್ ಆಫ್ ಐಸೋಮೆರಿಸಮ್. ಎ ಅಂದ್ರೆ ಯಾವುದು, ಇದು ಯಾವುದು, ವಾಟರ್ ಆಡ್ ಮಾಡ್ಕೊಡ್ಲೆ ಬಂದಿರೋದು ಯಾವುದು, ಇನಾಲ್. ನಮ್ಮ ಎ ಯಾವುದು, ಇನಾಲ್. ಯಾವ ಇನಾಲ್ ಇದು, 1 2 3 ಪ್ರೋಪ್ 2. ಇಟ್ ವಿಲ್ ಬಿ ಓಕೆ, 1 2 3 ಕಾರ್ಬನ್, ಪ್ರೋಪ್ 1 in 2 all, ಪ್ರೋಪ್ 1 in 2 all ಆಗುತ್ತೆ. ಯಾವ ಐಸೋಮೆರಿಸಮ್ ಇರೋದಲ್ಲಿ, ಟೋಟಮರಿಸಮ್ ಇರೋದು. ಸೊ ಸ್ಟ್ರಕ್ಚರ್ ಆಫ್ ಎ ಏನು, ಇದರ ಹೆಸರೇನು, ಪ್ರೋಪ್ 1 in 2 all. ಯಾವ ಐಸೋಮರೈಸೇಷನ್ ಆಗುತ್ತೆ, ಅದು ಟೋಟಮರೈಸೇಷನ್ ಆಗುತ್ತೆ. ಸೊ ನಮ್ಮ ಆನ್ಸರ್ ಏನು, ಪ್ರೋಪ್ 1 in 2 all ಮೆಟಾಮರಿಸಮ್ ಅಲ್ಲ, ಪ್ರೋಪ್ 1 in 1 all ಅಲ್ಲ, ಪ್ರೋಪ್ 1 in 2 all ಟೋಟಮರಿಸಮ್. ಪ್ರೋಪ್ 1 2 3 ಪ್ರೋಪ್ 1 in 2 all ಅಂಡ್ ಟೋಟಮರಿಸಮ್. ನಮ್ಮ ಆನ್ಸರ್ ಯಾವ್ದಾಗತ್ತೆ, ಆಪ್ಷನ್ ಡಿ ಆಗುತ್ತೆ. ಓಕೆನಾ? ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ದ 30 ಕ್ವೆಶನ್ಸ್. ಐ ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್. ಆಲ್ ದ ಕ್ವೆಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡಿದ್ದೀನಿ. ಗೋ ಥ್ರೂ ಇಟ್ ಒನ್ಸ್ ಅಗೇನ್, ರಿಪೀಟೆಡ್ಲಿ ನೋಡ್ರಿ, ಕಾನ್ಸೆಪ್ಟ್ಸ್ ಓದ್ಕೊಡ್ರಿ, ಆಮೇಲೆ ಈ ವಿಡಿಯೋ ನೋಡ್ರಿ. ದಟ್ ವುಡ್ ಬಿ ವೆರಿ ಮಚ್ ಅಂಡರ್ಸ್ಟ್ಯಾಂಡಿಂಗ್. Okay, I will see you all in the next class.